Hello students. So once again welcome back to my channel. So ಇವತ್ತಿನ ವಿಡಿಯೋಲಿ ನಮ್ಮ MCQ ಮ್ಯಾರಥಾನ್ ಸೀರೀಸ್ ಏನು ಸ್ಟಾರ್ಟ್ ಮಾಡಿದೀನೋ ಅದರ ಪಾರ್ಟ್ 3 ಅಂದ್ರೆ ನೆಕ್ಸ್ಟ್ ಟಾಪ್ 50 MCQs ನ ಈ ವಿಡಿಯೋಲಿ ನಿಮಗೆ ಸಾಲ್ವ್ ಮಾಡಿಸ್ತಾ ಇದ್ದೀನಿ. Such that these questions will be helpful for your preparatory as well as your final exam. And ಈ questions ನ ನಾನೇನು ಪಿಕ್ ಮಾಡಿದ್ದೀನೋ ಅದು ಸ್ಟ್ರಿಕ್ಟ್ಲಿ SSLC ಬ್ಲೂ ಪ್ರಿಂಟ್ ಏನು ರಿಲೀಸ್ ಮಾಡಿದಾರೋ ಅದ್ರ ಬೇಸ್ ಮೇಲೆ ನಾನು questions ನ ಪಿಕ್ ಮಾಡಿದ್ದೀನಿ. ಸೊ ಆಲ್ರೆಡಿ ಈ ಸೀರೀಸ್ ಮೇಲೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಂದ್ರೆ ಪಾರ್ಟ್ 1 ಮತ್ತೆ ಪಾರ್ಟ್ 2 ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ. ಏನಾದರೂ ಈ ವಿಡಿಯೋಸ್ ನಿಮಗೆ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ಡೈರೆಕ್ಟ್ ಆಗಿ MCQ ಮ್ಯಾರಥಾನ್ ಪ್ಲೇ ಲಿಸ್ಟ್ ಅಂತ ಇರುತ್ತೆ, ಅದ್ರ ಲಿಂಕು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಕೊಬಹುದು. ಸೊ ನೋಡಿ, ಫಸ್ಟ್ ಕ್ವೆಶನ್, ಲೆಂತ್ ಆಫ್ ಎನ್ ಆರ್ಕ್ ಆಫ್ ಅ ಸೆಕ್ಟರ್ ಆಫ್ ಅ ಸರ್ಕಲ್ ಆಫ್ ರೇಡಿಯಸ್ ಆರ್ ಅಂಡ್ ಆಂಗಲ್ ಥೀಟಾ. ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಸರ್ಕಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಡೈರೆಕ್ಟ್ ಫಾರ್ಮುಲಾ. ಇದು ಫಸ್ಟ್ ಇದನ್ನ ಅರ್ಥ ಮಾಡ್ಕೋಣ. ಈ ಚಾಪ್ಟರ್ ಅಲ್ಲಿ ಅಂದ್ರೆ ಇದು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಇದು ಇದರಲ್ಲಿ ಏನೇನ್ ಕೀ ಪಾಯಿಂಟ್ಸ್ ಇದೆಯೋ ಅದನ್ನೆಲ್ಲ ಡಿಸ್ಕಸ್ ಮಾಡ್ಬಿಡ್ತೀನಿ. ನೋಡಿ, ಒಂದು ಸರ್ಕಲ್ ಇದೆ ಅನ್ಕೊಳ್ಳಿ, ಅಂಡ್ ದಿಸ್ ಈಸ್ ಯೋರ್ ಸೆಂಟರ್, ಅಂಡ್ ಇಲ್ಲಿ ದ ರೀಜನ್ ಬೌಂಡೆಡ್ ಬಿಟ್ವೀನ್ ಟೂ ರೇಡಿಯಸ್, ದ ಟೂ ರೇಡಿಯೈ ಅಂಡ್ ಆನ್ ಆರ್ಕ್, ಅಂದ್ರೆ ಈ ಆರ್ಕ್ ಮತ್ತೆ ಈ ರೇಡಿಯಸ್, ಎರಡು ರೇಡಿಯಸ್, ಅದ್ರ ಮಧ್ಯ ಇರೋ ರೀಜನ್ ನಾವ್ ಏನಂತ ಹೇಳ್ತೀವಿ ಅಂದ್ರೆ ದಿಸ್ ರೀಜನ್ ಶುಡ್ ಬಿ ಕಾಲ್ಡ್ ಆಸ್, ಇದನ್ನ ನಾವು ಸೆಕ್ಟರ್ ಅಂತ ಹೇಳ್ತೀವಿ, ಸರಿನಾ? ಅಂಡ್ ಈ ನಮ್ಮ ಏನ್ ಆರ್ಕ್ ಇದೆಯೋ ಈ ಆರ್ಕ್ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಆರ್ಕ್ ಕರೆಸ್ಪಾಂಡಿಂಗ್ ಟು ಸೆಕ್ಟರ್, ಅಥವಾ ನಾವು ಸಿಂಪಲ್ ಆಗಿ ಆರ್ಕ್ ಅಂತ ಹೇಳ್ಬೋದು. ಇವಾಗ ಈ ಸೆಕ್ಟರ್ ಏನಾದ್ರೂ ಏರಿಯಾ ಕಂಡುಹಿಡಿಬೇಕಾದ್ರೆ ಇದಕ್ಕೆ ಸಪರೇಟ್ ಫಾರ್ಮುಲಾ ಇದೆ. ಏರಿಯಾ ಆಫ್ ಸೆಕ್ಟರ್ ಏನ್ ಫಾರ್ಮುಲಾ ಸರ್ ಅಂದ್ರೆ, ಏನದು ಸೆಂಟ್ರಲ್ ಆಂಗಲ್ ಕೊಟ್ಟಿರ್ತಾರೋ θ/360 ಇಂಟು ಪೈ ಆರ್ ಸ್ಕ್ವೇರ್. ಅಂಡ್ ಏನಾದ್ರೂ ಲೆಂತ್ ಕೇಳಿದ್ರೆ, ಲೆಂತ್ ಆಫ್ ದಿಸ್ ಆರ್ಕ್, ಅಂದ್ರೆ ಯಾರ್ಕ್ ಏನಾದ್ರೂ ಲೆಂತ್ ಕೇಳಿದ್ರೆ, ಲೆಂತ್ ಆಫ್ ಆರ್ಕ್ ಬಂದು ಫಾರ್ಮುಲಾ ಲೆಂತ್ ಆಫ್ ಆರ್ಕ್ ಇಸ್ ಈಕ್ವಲ್ ಟು θ/360 ಇಂಟು 2πr. ಕ್ಲಿಯರಾ? ಇದೆರಡೇ ಫಾರ್ಮುಲಾ ಇರೋದು ಈ ಚಾಪ್ಟರ್ ಅಲ್ಲಿ. ಅಂಡ್ ಇದೆರಡರಲ್ಲಿ ಯಾವ್ದಾದ್ರು ಒಂದ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನಿಮ್ಗೆ ಲೆಂತ್ ಆಫ್ ಎನ್ ಆರ್ಕ್ ಕೇಳಿದ್ದಾರೆ. ಬೇಸಿಕಲಿ ಲೆಂತ್ ಆಫ್ ಎನ್ ಆರ್ಕ್ ಅಂತ ಕೇಳಿದಾರೆ ಅಂದ್ರೆ ನೀವು θ/360 ಇಂಟು 2πr ನೋಡ್ತೀರಾ. ಎಲ್ಲಿದೆ? θ/360 ಇಂಟು 2πr. ಆಪ್ಷನ್ ಡಿ ಇಸ್ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಬೇಸ್ ರೇಡಿಯಸ್ ಅಂಡ್ ಹೈಟ್ ಆಫ್ ಅ ರೈಟ್ ಸರ್ಕ್ಯುಲರ್ ಸಿಲಿಂಡರ್, ಸರಿ, ಅಂಡ್ ರೈಟ್ ಸರ್ಕ್ಯುಲರ್ ಕೋನ್ ಆರ್ ಈಕ್ವಲ್. ಇಲ್ಲಿ ನಮಗೆ ಏನ್ ಡೇಟಾ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಸಿಲಿಂಡರ್ ಇದೆ, ಇದೆಯಂತೆ, ಅಂಡ್ ಇನ್ನೊಂದೇನಿದೆ, ಕೋನ್ ಇದೆ ನಮ್ಮ ಹತ್ರ. ಲೆಟ್ ಇಟ್ ಬಿ ದಿಸ್ ಆಸ್ ಅವರ್ ಸಿಲಿಂಡರ್ ಅಂಡ್ ದಿಸ್ ಒನ್ ಆಸ್ ಅವರ್ ಕೋನ್. ಸರಿ ಸರ್. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಕಂಡೀಷನ್ ಅಂದ್ರೆ, ಏನು ಈ ರೇಡಿಯಸ್ ಇದೆಯೋ, ಸಿಲಿಂಡರ್ ಏನ್ ರೇಡಿಯಸ್ ಇದೆಯೋ ಅಷ್ಟೇ ರೇಡಿಯಸ್ ಈ ಕೋನ್ಗೂ ಕೂಡ ತಗೊಂಡಿದೀವಿ. ಸೇಮ್ ರೇಡಿಯಸ್ ಇದೆ ಅಂತ ಹೇಳ್ತಾ ಇದಾರೆ, ಈಕ್ವಲ್. ಬೇಸ್ ರೇಡಿಯಸ್ ಮತ್ತೆ ಹೈಟ್ ಯಾವುದು? ಕೋನ್ ಮತ್ತೆ ಸಿಲಿಂಡರ್. ನೋಡಿ, ಸಿಲಿಂಡರ್ ಮತ್ತೆ ಕೋನ್ಗೆ ಈಕ್ವಲ್ ತಗೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಈ ಹೈಟ್ ಏನಿದೆಯೋ ಸಿಲಿಂಡರ್ದು ಸೇಮ್ ಹೈಟ್ ಬಂದು ಕೋನ್ಗೂ ತಗೊಂಡಿದೀವಿ ಅಂತ ಹೇಳ್ತಾ ಇದಾರೆ. ಸೊ ಈ ತರ ಏನಾದ್ರೂ ಎಲ್ಲ ಡೈಮೆನ್ಷನ್ ಸೇಮ್ ಇದ್ರೆ, ಅಂದ್ರೆ ಸೇಮ್ ಹೈಟ್ ಸೇಮ್ ರೇಡಿಯಸ್, ಇಲ್ಲೂ ಕೂಡ ಸೇಮ್ ಹೈಟ್ ಮತ್ತೆ ಸೇಮ್ ರೇಡಿಯಸ್ ಇದ್ರೆ ಸಿಲಿಂಡರ್ ಮತ್ತೆ ಕೋನ್ಗೆ, ಅವಾಗ ಏನಾಗುತ್ತೆ ಅಂದ್ರೆ ಬೇಸಿಕಲಿ ಫಾರ್ಮುಲಾ, ನೀವು ವಾಲ್ಯೂಮ್ ಆಫ್ ಕೋನ್ ಮತ್ತೆ ವಾಲ್ಯೂಮ್ ಆಫ್ ಸಿಲಿಂಡರ್ ಎರಡು ಫಾರ್ಮುಲಾಸ್ ನ ಅಬ್ಸರ್ವ್ ಮಾಡಿದ್ರೆ ಎರಡಕ್ಕೂ ಒಂದು ರಿಲೇಷನ್ ಇದೆ. ಏನ್ ರಿಲೇಷನ್ ಅಂದ್ರೆ ನೋಡಿ, ಇಲ್ಲಿ ಬರೀತೀನಿ. ವಾಲ್ಯೂಮ್ ಆಫ್ ಕೋನ್ ಬಂದು ನಮ್ಮ ಹತ್ರ ಏನ್ ಫಾರ್ಮುಲಾ ಇದೆ? 1/3 ಪೈ ಆರ್ ಸ್ಕ್ವೇರ್ ಎಚ್. ಅಂಡ್ ಇದನ್ನ ನೀವು ಕ್ಲೋಸ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದು ಏನಂದ್ರೆ, ದಿಸ್ ಈಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ವಾಲ್ಯೂಮ್ ಆಫ್ ಸಿಲಿಂಡರ್. ಇದು ಕರೆಕ್ಟಾ?
ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದೇನು ವಾಲ್ಯೂಮ್ ಆಫ್ ಸಿಲಿಂಡರ್. ಅಂದ್ರೆ ನೀವೇನಾದ್ರೂ ವಾಲ್ಯೂಮ್ ಆಫ್ ಸಿಲಿಂಡರ್ ನ ಡಿವೈಡೆಡ್ ಬೈ 3 ಮಾಡಿದ್ರೆ ನಿಮ್ಗೆ ವಾಲ್ಯೂಮ್ ಆಫ್ ಏನ್ ಸಿಗುತ್ತೆ, ಕೋನ್ ಸಿಗುತ್ತೆ. ಅವ್ರು ಅದೇ ಕೇಳಿರೋದು ನಮ್ಗೆ. ಸೊ ಇಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ ನೋಡಿ. ವಾಲ್ಯೂಮ್ ಆಫ್ ಸಿಲಿಂಡರ್ ಅನ್ನೋದೇನು ಪೈ ಆರ್ ಸ್ಕ್ವೇರ್ ಎಚ್ ವ್ಯಾಲ್ಯೂ ಇದು. ದಿಸ್ ಈಸ್ ಪೈ ಆರ್ ಸ್ಕ್ವೇರ್ ಎಚ್ ವ್ಯಾಲ್ಯೂ ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಅಂದ್ರೆ 360 ಡಿವೈಡೆಡ್ ಬೈ 3. ಸೊ 3 1s 3 2s and 0. ಸೊ ಫೈನಲಿ ಆನ್ಸರ್ ಎಷ್ಟು ಬಂತು, 120. ವಾಲ್ಯೂಮ್ ವಿಲ್ ಬಿ ಇನ್ ಸೆಂಟಿಮೀಟರ್ ಕ್ಯೂಬ್. So 120 centimeter cube. Option A is correct. So next question ಗೋಣ ನೋಡಿ. The lines represented by x plus 2y minus 4 and 2x plus 4y minus 12 equal to 0 are. So ಇಲ್ಲಿ ನಿಮಗೆ ಎರಡು ಈಕ್ವೇಶನ್ ಕೊಟ್ಬಿಟ್ಟು ಇದು ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ಸಚ್ ದಟ್ ಆ ಕಂಡೀಷನ್ ಬೇಸ್ ಮೇಲೆ ಅದು ಇಂಟರ್ಸೆಕ್ಟಿಂಗ್ ಪ್ಯಾರಲಲ್ ಕೋಇನ್ಸಿಡೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಫಸ್ಟ್ ರೇಷಿಯೋಸ್ ಕಂಡುಹಿಡ್ಕೊಳ್ಳೋಣ. A1 by A2. So this is your A1 value ಅಂದ್ರೆ coefficient of x 1 and coefficient of x second equation 2. ಅದೇ ತರ B1 by B2 ಮಾಡ್ಕೊಳ್ಳಿ. So coefficient of y, so that is 2 and ಇಲ್ಲೂ ಕೂಡ coefficient of y 4. So divide ಮಾಡಿದ್ರೆ 2 1s 2 2s 1 by 2 and C1 by C2. C1 by C2 ನೋಡಿದ್ರೆ ಇಲ್ಲಿ ಕಾನ್ಸ್ಟೆಂಟ್ ಇದು. ಸೊ -4 ಡಿವೈಡೆಡ್ ಬೈ -12. ಸೊ ಮೈನಸ್ ಅಂಡ್ ಮೈನಸ್ ಡಿವೈಡ್ ಆಯ್ತು. 4 1s 4 3s 1 by 3. ಇಲ್ಲಿ ಯಾವ ಕಂಡೀಷನ್ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಕ್ಲಿಯರ್ ಆಗಿ A1 by A2 ಎರಡು ಈಕ್ವಲ್ ಬರ್ತಾ ಇದೆ. ಅಂದ್ರೆ A1 by A2 ಮತ್ತೆ B1 by B2 ಎರಡು ಈಕ್ವಲ್ ಆಗಿ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಯಾವುದು C1 by C2. ಅಂದ್ರೆ ಇದು ಯಾವ ಕಂಡೀಷನ್ ಅಂದ್ರೆ ಇದು ಪ್ಯಾರಲಲ್ ಲೈನ್ಸ್. ಇದು ಪ್ಯಾರಲಲ್ ಲೈನ್ಸ್ ಅಂಡ್ ಎಸ್ ಸೊಲ್ಯೂಷನ್ ಬರುತ್ತೆ ಅಂದ್ರೆ ಇದಕ್ಕೆ ನೋ ಸೊಲ್ಯೂಷನ್. ಏನಾದ್ರೂ ಕೇಳಿದ್ರೆ ನೋ ಸೊಲ್ಯೂಷನ್ ಅಥವಾ ಹೌ ಮೆನಿ ನಂಬರ್ ಆಫ್ ಸೊಲ್ಯೂಷನ್ ಅಂದ್ರೆ 0 ಸೊಲ್ಯೂಷನ್. ಅಂಡ್ ಇದು ಇನ್ಕನ್ಸಿಸ್ಟೆಂಟ್ ಕೇಸ್. ಇದು ಸೊಲ್ಯೂಷನ್ ಇಲ್ಲ ಅಂದ್ರೆ ಅದನ್ನ ಏನಂತ ಹೇಳ್ಬೇಕು, ಇನ್ಕನ್ಸಿಸ್ಟೆಂಟ್. ಇಲ್ಲಿ ಕೇಳಿರೋದೇನು ಲೈನ್ಸ್ ಬಗ್ಗೆ. ಸೊ ಪ್ಯಾರಲಲ್ ಲೈನ್ಸ್, ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. If the nth term of an arithmetic progression an equal to 3n minus 2, then its ninth term is. ಇದನ್ನ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲೂ ಸಾಲ್ವ್ ಮಾಡಿಸಿದೀನಿ. ವೆರಿ ಬೇಸಿಕ್ ಲೆವೆಲ್ ಕ್ವಶನ್ ಇದು. ನಿಮ್ಗೆ nth ಟರ್ಮ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಯಾವ್ದಾದ್ರು ಟರ್ಮ್ ಕೇಳಿ ಜಸ್ಟ್ ಎನ್ ವ್ಯಾಲ್ಯೂನ ನೀವು ಅವ್ರು ಏನ್ ಕೇಳಿದಾರೋ ಅದ್ರ ಜೊತೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ n equal to 9 ಅಂದ್ರೆ a9 equal to 3 into n value 9 minus 2. So that will be equal to 9 3s 27 minus 2. So 27 minus 2 will be 25. So option D is correct. Next question. Probability of event A that is equal to 2 by 3. Then find probability of not happening that event A. ಇದನ್ನು ಯಾವ ತರ ಸಾಲ್ವ್ ಮಾಡಬಹುದು ಅಂದ್ರೆ ಒಂದು ರಿಲೇಷನ್ ಇದೆ ಪ್ರೊಬ್ಯಾಬಿಲಿಟಿಯಲ್ಲಿ. Probability of A plus probability of not happening that event, same event A. ಅದೆರಡು ಆಡ್ ಮಾಡಿದ್ರೆ ಸಮ್ ಆಫ್ ದೋಸ್ ಟು ಇವೆಂಟ್ಸ್ ವಿಲ್ ಬಿ ಪ್ರೊಬ್ಯಾಬಿಲಿಟೀಸ್ ವಿಲ್ ಬಿ 1. ಅಂಡ್ ಇಲ್ಲಿ ನಿಮ್ಗೆ ಎರಡರಲ್ಲಿ ಯಾವ್ದಾದ್ರು 1 ಕೊಡ್ತಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪಿ ಆಫ್ ಎ ಕೊಟ್ಟಿದ್ದಾರೆ. ಸೊ ಬರ್ಕೊಳ್ಳಿ. ಸೊ ಇದನ್ನ ನೀವು 1 ಜೊತೆ ಸಬ್ಟ್ರಾಕ್ಟ್ ಮಾಡಿದ್ರೆ, ಆ ಸೆಟ್ ಟ್ರಾನ್ಸ್ಪೋಸ್ ಮಾಡಿ, ಯು ವಿಲ್ ಗೆಟ್ ಯುವರ್ ಆನ್ಸರ್. ಸೊ ಪಿ ಆಫ್ ಎ ಬಾರ್ ಅಥವಾ ನಾಟ್ ಎ ವಿಲ್ ಬಿ ಈಕ್ವಲ್ ಟು 1 minus 2 by 3. ಇದನ್ನ ವಿತೌಟ್ ಕ್ಯಾಲ್ಕುಲೇಷನ್ ಅಂದ್ರೆ ಸಾಲ್ವ್ ಮಾಡ್ದಲ್ಲೂ ಮಾಡ್ಬೋದು. ನೋಡಿ ಟೋಟಲ್ 3 ಪಾರ್ಟ್ಸ್ ಇದೆ, ಸರಿನಾ? 3 ಪಾರ್ಟ್ಸ್ ಬರೆದು ಬಿಡಿ. ಇಲ್ಲಿ 2 ಪಾರ್ಟ್ಸ್ ಯಾವ್ದಕ್ಕಿದೆ, ಪಿ ಆಫ್ ಎಗಿದೆ, ಸರಿನಾ? ಅಂಡ್ ಅದನ್ನ 1 ಅಲ್ಲಿ ಮೈನಸ್ ಮಾಡ್ಬೇಕಂದ್ರೆ ಏನಂತ ಅರ್ಥ, ಅಂಡ್ ರಿಮೈನಿಂಗ್ ನಮ್ಮ ಹತ್ರ ಎಷ್ಟಿರುತ್ತೆ, 1 ಪಾರ್ಟ್ ಇರುತ್ತೆ. ಅಂದ್ರೆ ಟೋಟಲ್ 3 ಪಾರ್ಟ್ಸ್ ಇದೆಯಪ್ಪ, ಸರಿನಾ? ಅದರಲ್ಲಿ 2 ಪಾರ್ಟ್ಸ್ ಆಲ್ರೆಡಿ ಯಾವ್ದಕ್ಕಿದೆ, ಪಿ ಆಫ್ ಎಗಿದೆ. ಸೊ ಟೋಟಲ್ 3 ಅಲ್ಲಿ ಇನ್ನು ಎಷ್ಟು ಪಾರ್ಟ್ಸ್ ಉಳಿದಿದೆ, 1 ಪಾರ್ಟ್ ಉಳಿದಿದೆ, ಅಂದ್ರೆ 1 by 3. ಇಲ್ಲ ಅಂದ್ರೆ ನೀವು ಕ್ರಿಸ್ ಕ್ರಾಸ್ ಮಾಡ್ಕೊಳ್ಳಿ, ಯಾರಿಗಾದ್ರೂ ಬರಲ್ಲ ಅಂದ್ರೆ ಇದೆರಡು ಮಲ್ಟಿಪ್ಲೈ ಮಾಡಿ. 3 1s 3 ಮೈನಸ್ ಇದೆರಡು ಮಲ್ಟಿಪ್ಲೈ ಮಾಡಿ. 2 1s 2 ಡಿವೈಡೆಡ್ ಬೈ 3 1s 3. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 3 minus 2 1 by 3 ನೇ ಬರುತ್ತೆ. ಕರೆಕ್ಟಾ? ಸೊ 1 by 3 is your answer, ಆಪ್ಷನ್ ಎ. ನೆಕ್ಸ್ಟ್ ಒನ್ಸ್ ಅಗೈನ್ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ ಮೇಲೆ. ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಆಫ್ ರೇಡಿಯಸ್ 7 centimeter is. ಸರ್ಫೇಸ್ ಏರಿಯಾ ಕೇಳಿದ್ದಾರೆ.
ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಬಂದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕಿದು. ಏನ್ ಸರ್ ಫಾರ್ಮುಲಾ ಅಂದ್ರೆ, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 4πr². ಅಂದ್ರೆ ನೀವೇನು ಸ್ಪಿಯರ್ ತಗೊಂಡಿದ್ದೀರಾ ಅದ್ರ ಏನ್ ರೇಡಿಯಸ್ ಇದೆಯೋ ಸೇಮ್ ರೇಡಿಯಸ್ ದೇ, ಈ ಫಾರ್ಮುಲಾನ ಬೈಟ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ. ಸೇಮ್ ರೇಡಿಯಸ್ ದೇ ನೀವು 4 ಸರ್ಕಲ್ ಮಾಡ್ಕೊಂಡ್ರೆ, 4 ಸರ್ಕಲ್ ಕೆಳಗಡೆ ಮಾಡ್ಕೊಂತೀನಿ, ಸೇಮ್ ರೇಡಿಯಸ್ 4 ಸರ್ಕಲ್. ನನಗೆ ಮ್ಯಾಥಮೆಟಿಷಿಯನ್ ಹೆಸರು ಜ್ಞಾಪನ ಬರ್ತಾ ಇಲ್ಲ, ಬಟ್ ಯಾರೋ ಒಬ್ರು ಇದನ್ನ ಎಕ್ಸ್ಪೆರಿಮೆಂಟ್ ಪ್ರೀವಿಯಸ್ ಟೈಮಲ್ಲಿ ಮಾಡಿದ್ದಾರೆ ಈ ಫಾರ್ಮುಲಾಸ್ ಎಲ್ಲ ಕಂಡುಹಿಡಿಯೋದಕ್ಕೆ. ಅವ್ರಿಗೆ ಹೆಂಗ್ ಗೊತ್ತಾಯ್ತು 4πr² ಅಂತ, ಕರೆಕ್ಟ್ ಅಲ್ವಾ? ಸೊ ಈ ಫಾರ್ಮುಲಾನ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ತರ ಕಂಡುಹಿಡಿಯಬಹುದಂತ ಅವರು ಈ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದ್ದಾರೆ. ಏನದು, ಏನ್ ರೇಡಿಯಸ್ ಇದೆಯೋ ಸ್ಪಿಯರ್ದು ಸೇಮ್ ರೇಡಿಯಸ್ ದೇ ಸರ್ಕಲ್ಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ 4 ಅಂತ ಗೊತ್ತಿಲ್ಲ ಅವ್ರಿಗೆ, ಫಸ್ಟ್ 1 ಮಾಡ್ಕೊಂಡಿದ್ದಾರೆ ಅನ್ಕೊಳ್ಳಿ. ಅಂಡ್ ಇದ್ರ ಮೇಲೆ ಏನ್ ಮಾಡಿದ್ರು ಅಂದ್ರೆ ಅವರು ಈ ಥ್ರೆಡ್ ನ ಈ ತರ ಅರೇಂಜ್ ಮಾಡ್ಕೊಂಡಿದ್ದಾರೆ, ಈ ತರ ಥ್ರೆಡ್ ನ ಅರೇಂಜ್ ಮಾಡ್ಕೊಂಡಿದ್ದಾರೆ ಸಚ್ ದಟ್ ಯಾವುದು ಒಂದಕ್ಕೊಂದು ಕೋಇನ್ಸೈಡ್ ಆಗ್ಬಾರ್ದು. ಈ ತರ ಥ್ರೆಡ್ ನ ಅರೇಂಜ್ ಮಾಡ್ಕೊಂಡಿದ್ದಾರೆ ಪ್ರಾಪರ್ ಆಗಿ, ಅಂದ್ರೆ ಅದನ್ನ ಸುತ್ತಿದ್ದಾರೆ, ಬಟ್ ಒಂದ್ರ ಮೇಲೆ ಒಂದದು ಓವರ್ಲ್ಯಾಪ್ ಆಗ್ಬಾರ್ದು. ಎಲ್ಲ ಕವರ್ ಆದ್ಮೇಲೆ ಅದೇ ವುಲ್ನ ಅಂದ್ರೆ ಅದೇ ಥ್ರೆಡ್ ನ ತಗೊಂಡವ್ರು ಏನ್ ಮಾಡ್ತಾರೆ, ಈ ಸರ್ಕಲ್ ಮೇಲೆ ಅರೇಂಜ್ ಮಾಡ್ತಾರೆ. ಇಲ್ಲೂ ಸೇಮ್ ಕಂಡೀಷನ್, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಂಗಿಲ್ಲ. ಒಂದ್ ಸರ್ಕಲ್ ಕವರ್ ಆದ್ಮೇಲೆ ಇನ್ನೂ ಥ್ರೆಡ್ ಇರುತ್ತೆ ನಮ್ಮ ಹತ್ರ, ಅದನ್ನ ಸೆಕೆಂಡ್ ಸರ್ಕಲ್ ಮೇಲೆ ಉಳಿದಿರೋದನ್ನ ಅರೇಂಜ್ ಮಾಡ್ತಾರೆ. ಇನ್ನೂ ಉಳಿದಿದೆ ನಮ್ಮ ಹತ್ರ, ಸೊ 3ನೇ ಸರ್ಕಲ್ ಮೇಲೆ ಅರೇಂಜ್ ಮಾಡ್ತಾರೆ. ಅದೇ ತರ ಇನ್ನೂ ಉಳಿದಿದೆ, 4 ಸರ್ಕಲ್ ಮೇಲೆ ಅರೇಂಜ್ ಮಾಡ್ತಾರೆ. ಸೊ ಟೋಟಲಿ ಏನ್ ನಮ್ಮ ಹತ್ರ ಉಳಿದೆಯೋ ಅದೆಲ್ಲ ಏನಾಗ್ಬಿಡುತ್ತೆ, ಎಂಟಿ ಆಗ್ಬಿಡುತ್ತೆ. ಸೊ ದೇರ್ ಫೋರ್ ಇಲ್ಲಿಂದ ಗೊತ್ತಾಗುತ್ತೆ ಸರ್ಫೇಸ್ ಏರಿಯಾ ಏನಿದೆಯೋ, ಬಿಕಾಸ್ ಸರ್ಫೇಸ್ ಏರಿಯಾ ಅಂದ್ರೆ ಏನು, ಈ ಟೋಟಲ್ ಏನ್ ಏರಿಯಾ ಇದೆಯೋ ಅದ್ರ ಮೇಲೆ ಏನ್ ಉಳಿದೆಯೋ ಅದು 4 ಸರ್ಕಲ್ ಮೇಲೆ ಕವರ್ ಆಗ್ತಾ ಇದೆ. ಅಂದ್ರೆ ಆಲ್ ದಿಸ್ ಏರಿಯಾಸ್, ಇದೆಲ್ಲ ಏರಿಯಾಸ್ ನ ಆಡ್ ಮಾಡ್ಬಿಟ್ರೆ ಯು ವಿಲ್ ಗೆಟ್ ಯುವರ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಅದಕ್ಕೆ 4πr². ಒಂದ್ ಸರ್ಕಲ್ಗೆ ಎಷ್ಟು, πr². ಈ ತರ 4 ಸರ್ಕಲ್ಗೆ ಎಷ್ಟಾಗುತ್ತೆ, 4πr². ದಟ್ಸ್ ಆಲ್. ಇಲ್ಲಿಂದ ನಿಮ್ಗೆ 4 ಇಂಟು ಪೈ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಅಂಡರ್ಸ್ಟುಡ್ 22/7 ಇಂಟು ರೇಡಿಯಸ್. ರೇಡಿಯಸ್ ಅಂದ್ರೆ ಇಲ್ಲಿ ನಿಮ್ಗೆ 7 ಕೊಟ್ಟಿರ್ತಾರೆ ಅವ್ರು, ನೋಡಿ ಇಲ್ಲಿ 7 ಕೊಟ್ಟಿದ್ದಾರೆ ನೋಡಿ. ರೇಡಿಯಸ್ 7 ಅಂದ್ರೆ ಅದನ್ನ 7² ಮಾಡ್ಬಿಡಿ, ಅಂದ್ರೆ 7 ಇಂಟು 7. ಸೊ 7 1 7, ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡು ಆನ್ಸರ್ ಬರಿಬಹುದು. ಇಲ್ಲಿ ಏನ್ ಹೇಳ್ತೀರಾ, 7 2 8, ಸಾರಿ 4 2 8, 4 2 8 ಇಂಟು 7, 7 8 56, 7 8 56, 56 ಪ್ಲಸ್ 5, 56 ಪ್ಲಸ್ 5 ಅಂದ್ರೆ 61. ಅಂಡ್ ಇದು ಎರಡು ಆಪ್ಷನ್ ಇದೆ ನೋಡಿ, 616, ಇಲ್ಲೂ 616 ಇದೆ. ಪ್ರಾಪರ್ ಆಗಿ ನೋಡ್ಕೊಂಡು ಟಿಕ್ ಮಾಡ್ಬೇಕಂದ್ರೆ 616 ಸೆಂಟಿಮೀಟರ್ ಕ್ಯೂಬ್ ಮಾಡಬೇಡಿ, 616 ಸೆಂಟಿಮೀಟರ್ ಸ್ಕ್ವೇರ್. ವೈ ದೇ ಆರ್ ಆಸ್ಕಿಂಗ್ ಏರಿಯಾ. ಸಪೋಸ್ ಏನಾದ್ರೂ ವಾಲ್ಯೂಮ್ ಕೇಳಿದ್ರೆ ಅವಾಗ ಈ ಆಪ್ಷನ್ ಕರೆಕ್ಟ್ ಆಗಿರೋದು, ಸರಿನಾ? ಇದು ಕೂಡ ಗಮನ ಇಡ್ಬೇಕು ನಾವು, ಬೇಗ ಮಾಡೋ ಇಂಟೆನ್ಷನ್ ಅಲ್ಲಿ ನಾವು ರಾಂಗ್ ಮಾಡೋದಲ್ಲ. ನೆಕ್ಸ್ಟ್ ಕ್ವೆಶನ್, if the pair of lines 2x plus 3y plus 7 equal to 0 and ax plus by plus 14 equal to 0 are coincident, then find the values of a and b. ಸೊ ಇಲ್ಲಿ ಕೋಇನ್ಸಿಡೆಂಟ್ ಅಂತ ಹೇಳಿದ್ದಾರೆ. ಕೋಇನ್ಸಿಡೆಂಟ್ ಅಂದ್ರೆ ಯಾವ ಕಂಡೀಷನ್ ಇದು, ಇಫ್ ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಅಂದ್ರೆ ಒಂದ್ರ ಮೇಲೆ ಒಂದು ಅದು ಓವರ್ಲ್ಯಾಪ್ ಆಗ್ತಾ ಇದೆ ಅಂತ ಅರ್ಥ. ಕೋಇನ್ಸಿಡೆಂಟ್ ಅಂದ್ರೆ ಏನಂತ ಅರ್ಥ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ತಾ ಇದೆ ಅಂದ್ರೆ ಇದು ಯಾವ ಕಂಡೀಷನ್, a1/a2 is equal to b1/b2 and it is also equal to c1/c2. 3 ರೇಷಿಯೋಸ್ ಈಕ್ವಲ್ ಆಗಿರುತ್ತೆ, ಸರಿನಾ? ಸೊ ಇಲ್ಲಿಂದ ನಿಮ್ಗೆ a1/a2 ಏನ್ ಸಿಗುತ್ತೆ ನೋಡಿ, a1 ಬಂದು 2 ಇದೆ ಅಂಡ್ ಇಲ್ಲಿ a2 ಬಂದು a ಇದೆ, ಅಂದ್ರೆ 2/a, that is equal to b1. 3/b2 is b, 3/b, and that is equal to 7/14. 7/14. ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ನೋಡಿ 3 ರೇಷಿಯೋಸ್ ಈಕ್ವಲ್ ಇದೆ ಅಂದ್ರೆ ಇದನ್ನ ಇದಕ್ಕೆ ಈಕ್ವೇಟ್ ಮಾಡ್ಕೊಳ್ಳಿ. ಫಸ್ಟ್ a ವ್ಯಾಲ್ಯೂ ಸಿಗುತ್ತೆ, 2/a ಈಕ್ವಲ್ ಟು 7/14. ಸೊ ಇಲ್ಲಿ 7 1 7 2 ಅಂಡ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ a ಈಕ್ವಲ್ ಟು 2 2 4. ನೋಡಿ
a ಇಂಟು 1 ಆ್ಯಂಡ್ 2 2s are 4. ಕ್ಲಿಯರಾ? ಅದೇ ಥರ ಇದೆರಡು ಈಕ್ವೇಟ್ ಮಾಡ್ಕೊಳ್ಳಿ. 3 by b equal to 7 by 14. 7 1s are 7 2s are. Once again cross multiplication, same previous ಆಗಿ ಏನು ಮಾಡಿದ್ರು, b into 1 and 3 2s are 6. a ಬಂದು 4 ಇದೆ and b ಬಂದು 6 ಇದೆ. So a ಬಂದು 4, b ಬಂದು 6 ಅಂದ್ರೆ ಆಪ್ಷನ್ ಸಿ is correct. Next question, which of the following is an arithmetic progression? ಸೊ ಯಾವ್ಯಾವ ಆಪ್ಷನ್ಸ್ ನಾವು ಇಲ್ಲಿ ಅವೈಲೇಬಲ್ ಇದೆಯೋ ಅದನ್ನ ಚೆಕ್ ಮಾಡಬೇಕು, ಯಾವ್ದು ಎ ಪಿಲ್ ಇದೆಯೋ ಇಲ್ವಾ ಅಂತ. ಅದೇಂಗೆ ಸರ್ ಚೆಕ್ ಮಾಡ್ಬೇಕಂದ್ರೆ ನಾವು ಸಿಂಪಲ್ ಆಗಿ ಕಾಮನ್ ಡಿಫರೆನ್ಸ್ ಚೆಕ್ ಮಾಡ್ತೀವಿ. a2 ಮೈನಸ್ a1 ಚೆಕ್ ಮಾಡಿ, ದಟ್ ಶುಡ್ ಬಿ ಸೇಮ್ ಆಸ್ ಈಕ್ವಲ್ ಟು a3 ಮೈನಸ್ a2. ಅಂದ್ರೆ ಸೇಮ್ ಕಾಮನ್ ಡಿಫರೆನ್ಸ್ ಇರಬೇಕು. ಇದನ್ನ ಏನಂತ ಹೇಳ್ಬೋದು ಅಂದ್ರೆ, ಏನು ಆ ನಂಬರ್ ಇದೆಯೋ ಫಿಕ್ಸ್ಡ್ ನಂಬರ್ ಅದು ಎಲ್ಲದಕ್ಕೂ ಆ್ಯಡ್ ಆಗ್ತಾ ಹೋಗ್ಬೇಕು, ಸೇಮ್ ಅದೇ ನಂಬರ್. ಆಗಿಲ್ಲ ಅಂದ್ರೆ ಎ ಪಿ ಅಲ್ಲ. ಸೊ ಇಲ್ಲಿ ನೋಡಿ 1 ಇದೆ, 1ಗೆ ಏನು ಆ್ಯಡ್ ಮಾಡಿದ್ರೆ -1 ಬರುತ್ತೆ. ಸರ್ ಏನು ಆ್ಯಡ್ ಮಾಡಿದ್ರೆ? ಸೊ 1ಗೆ ನಾವು ಏನಂತ ಮಾಡ್ಬೋದು ಅಂದ್ರೆ ಸಿಂಪಲಿ ಇಲ್ಲಿ a2 ಮೈನಸ್ a1. ಅಷ್ಟೊಂದು ಕನ್ಫ್ಯೂಷನ್ ಆಗೋದು ಬೇಡ ಅಂದ್ರೆ a2 ಮೈನಸ್ a1 ಮಾಡ್ಕೊಂಬಿಡಿ. a2 ಮೈನಸ್ 1 ಅಂದ್ರೆ ಏನದು -2 ಬರುತ್ತೆ. ಅದೇ ತರ ಇಲ್ಲಿ a3 ಮೈನಸ್ a2 ಮಾಡಿ. ಇನ್ನೊಂದು ಮಾಡ್ಕೊಬೇಕು ನೀವು, ಬಿಕಾಸ್ ಅವಲ್ಲೇ ತಾನೇ ಗೊತ್ತಾಗುತ್ತೆ. -2 ಮೈನಸ್ ಆಫ್ -1 ಅಂದ್ರೆ -2 ಮೈನಸ್ ಆಫ್ ಮೈನಸ್ +1 ಅಂದ್ರೆ -1 ಬರೋದು. ಇಲ್ಲಿ -1 ಬರ್ತಾ ಇದೆ, ಇಲ್ಲಿ -2 ಬರ್ತಾ ಇದೆ, ಅಂದ್ರೆ ಇದು ಎ ಪಿಲ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ಪಾಸಿಟಿವ್ ಇದೆ, ಬೇಗ ಗೊತ್ತಾಗುತ್ತೆ ನೋಡಿ. 1 ಪ್ಲಸ್ ಏನು ಆ್ಯಡ್ ಮಾಡಿದ್ರೆ 5 ಬರುತ್ತೆ, 1 + 4. ಅದೇ 5ಗೆ ಸೇಮ್ ನಂಬರ್ 4 ಆ್ಯಡ್ ಮಾಡಿದ್ರೆ 9 ಬರುತ್ತೆ, ಅಂದ್ರೆ ಏನಂತ ಅರ್ಥ, ಇದು ಎ ಪಿಲ್ ಇದೆ. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ a2 ಮೈನಸ್ a1 ಮಾಡಿ. a2 ಮೈನಸ್ a1 ಮಾಡಿದ್ರೆ -2 ಆ್ಯಂಡ್ -2 -4 ಆಗುತ್ತೆ. ಅದೇ ತರ a3 ಮೈನಸ್ a2 ಮಾಡ್ಕೊಳ್ಳಿ. a3 is 2 minus of -2, that is equal to 2 minus of minus plus 2, that is equal to 2 plus 2 4. ಇಲ್ಲಿ +4 ಬಂದ್ರೆ ಇಲ್ಲಿ -4 ಬಂದಿದೆ. this is not in AP. ಇಲ್ಲಿ 1 plus 1 ಮಾಡಿದಾಗ 2 ಆಗುತ್ತೆ. 2 ಪ್ಲಸ್ ಸೇಮ್ 1 ಮಾಡಬೇಕು, ಬಟ್ ಇಲ್ಲಿ ಏನು ಬರ್ತಾ ಇದೆ, 2 + 2 4 ಬರ್ತಾ ಇದೆ. ಈಗ 4 + 4 ಅಂದ್ರೆ ಇದು ಮೇ ಬಿ ಜಾಮೆಟ್ರಿಕ್ ಪ್ರೋಗ್ರೆಷನ್ ಆಗ್ಬೋದು. ಅಂದ್ರೆ ಸೇಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ತರ ಇನ್ನೊಂದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಇದೆ, ಮೇ ಬಿ ಇದಾಗಬಹುದು, ಬಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೂ ಆಗೋದಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಏನಂತ ಹೇಳ್ತೀರಾ, ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ದ 11th ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಇಲ್ಲಿ ನಿಮಗೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಬಿಟ್ಟು ಅಂದ್ರೆ ಸೀಕ್ವೆನ್ಸ್, ನಿಮ್ಗೆ ಅವರು 11th ಟರ್ಮ್ ಯಾವ್ದು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಟರ್ಮ್ ಆಯ್ತು, and this is your second term, this is your third term, and this is your fourth term. ಇದೇ ತರ 11th ಟರ್ಮ್ ಕೇಳ್ತಾ ಇದ್ದಾರೆ. ಸೊ 11th ಟರ್ಮ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಏನಂದ್ರೆ, ಜನರಲ್ ಫಾರ್ಮ್ ಪ್ರಕಾರ a11 ಈಕ್ವಲ್ ಟು a + 10d. ಸರಿ ಸರ್, ಇಲ್ಲಿ a ವ್ಯಾಲ್ಯೂ ನಿಮ್ಗೆ ಎಲ್ಲಿಂದ ಸಿಗುತ್ತೆ? ಸೊ ದಿಸ್ ಇಸ್ ಯರ್ a ವ್ಯಾಲ್ಯೂ, ಫಸ್ಟ್ ಟರ್ಮ್ a is -3 and common difference ಬೇಕು. common difference is nothing but succeeding term minus preceding, a2 minus a1. so a2 is -1 minus of your first term a1. so -1 minus into minus +3, so that is equal to 3 minus 1 is 2. so ಇಲ್ಲಿ ನಿಮಗೆ ಎರಡು ವ್ಯಾಲ್ಯೂಸ್ ಅವೈಲೇಬಲ್ ಇದೆ. a is -3 plus 10 into d is 2. ಇಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. -3 plus 10 2s are 20. So 20 minus 3 will be 17. So option D is correct. Next question. If one root of the equation 2x square plus ax plus 6 is equal to 0 is 2, then the value of a is. ನೋಡಿ, ಇದೇ ತರ ಕ್ವೆಶನ್ ನಾನು ನಿಮಗೆ ಪಾರ್ಟ್ 1 ಏನು MCQ ಸೀರೀಸ್ ನಾನು ಸ್ಟಾರ್ಟ್ ಮಾಡಿದ್ದೀನೋ ಅದರ ಪಾರ್ಟ್ 1 ಅಲ್ಲಿ ನಾನು ನಿಮಗೆ ಇದೇ ತರ ಕ್ವೆಶನ್ ಸಾಲ್ವ್ ಮಾಡಿಸಿದ್ದೀನಿ. ನೋಡಿ, ಅವರು ರೂಟ್ ಅಂತಾನೂ ಹೇಳ್ಬೋದು, ಅಥವಾ 0 ಅಂತಾನೂ ಹೇಳ್ಬೋದು, ಅಥವಾ ಸೊಲ್ಯೂಷನ್ ಅಂತಾನೂ ಕೊಡ್ಬೋದು. ಆಲ್ ದೀಸ್ ವರ್ಡ್ಸ್ ಆರ್ ಹ್ಯಾವಿಂಗ್ ಸೇಮ್ ಮೀನಿಂಗ್. ವಾಟ್ ಯು ಮೀನ್ ಬೈ ದಿಸ್ ಅಂದ್ರೆ, 0 ಅಥವಾ ರೂಟ್ ಅಂದ್ರೆ ಅಥವಾ ಸೊಲ್ಯೂಷನ್ ಅಂದ್ರೆ ಏನಂತ ಅರ್ಥ ಅಂದ್ರೆ, ಇಟ್ ಈಸ್ ದಿ ವ್ಯಾಲ್ಯೂ ಆಫ್, ಅಂದ್ರೆ ಇಟ್ ಈಸ್ ದಟ್ ವ್ಯಾಲ್ಯೂ ಆಫ್ ವೇರಿಯಬಲ್ ಸಚ್ ದಟ್ ಸಮಥಿಂಗ್ ಕೆ ಅಂತ ಅನ್ಕೊಳ್ಳಿ.
ಎಕ್ಸ್ ಜಾಗದಲ್ಲಿ ಏನಾದ್ರೂ ಒಂದು ವ್ಯಾಲ್ಯೂ ಕೆ ಕೊಟ್ಟಿದ್ದಾರೆ, ಅಂದ್ರೆ ವೇರಿಯೇಬಲ್ಗೆ ಏನಾದ್ರೂ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಆ ವ್ಯಾಲ್ಯೂನ ತಗೊಂಡು ನೀವು ಪಾಲಿನಾಮಿಯಲ್ ಅಲ್ಲಿ ಅಥವಾ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದ್ರೆ ಏನಂತ ಅರ್ಥ ಅಂದ್ರೆ ಬೇಸಿಕಲಿ ಆನ್ಸರ್ ನಮಗೆ ಪಿ ಆಫ್ ಕೆ ಮಾಡಿದಾಗ 0 ಬರಬೇಕು. 0 ಬಂದ್ರೆ ದಿಸ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ರೂಟ್ ಅಥವಾ 0 ಅಂತ ಹೇಳ್ಬೋದು. ಅವರೇ ಕೊಟ್ಬಿಟ್ಟಿದ್ದಾರೆ, ಆ ವ್ಯಾಲ್ಯೂ ಏನಂದ್ರೆ 2 ಅಂತ ಅರ್ಥ. ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಎಕ್ಸ್ ಜಾಗದಲ್ಲಿ 2 ತಗೊಳ್ಳಿ, ಸಚ್ ದಟ್ ನೀವು ಅದನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ, ನೀವೇನಾದ್ರೂ ಅದನ್ನ ಪಿ ಆಫ್ 2 ಮಾಡಿದಾಗ ನಿಮ್ಗೆ ಆನ್ಸರ್ ಏನ್ ಬರುತ್ತೆ, 0 ಬರುತ್ತೆ. ಸರಿ, ಅವರೇ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಅದೇ ಕಂಡೀಷನ್ ಯೂಸ್ ಮಾಡ್ಕೊಳ್ಳಿ. ನೋಡಿ, 2 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ, 2 ಸ್ಕ್ವೇರ್ ಪಾಲಿನಾಮಿಯಲ್ ಅಲ್ಲಿ, ಸಾರಿ ಈಕ್ವೇಶನ್ ಅಲ್ಲಿ, ಪಾಲಿನಾಮಿಯಲ್ ಅಂತ ಹೇಳ್ತಾ ಇದ್ದೀನಿ, ಈಕ್ವೇಶನ್ ಅಂತ ಹೇಳಬೇಕು. ಎ ಇಂಟು ಎಕ್ಸ್ ಜಾಗದಲ್ಲಿ 2 ಮಾಡಿ ಸಬ್ಸ್ಟಿಟ್ಯೂಟ್ ಪ್ಲಸ್ 6 ಈಕ್ವಲ್ ಟು 0ನೇ ಬರಬೇಕದು. ಸರಿನಾ, ಅಂದ್ರೆ ಆರ್ ಎಚ್ ಎಸ್ 0 ಅವ್ರು ಕೊಟ್ಟಿದ್ದಾರೆ ಈಕ್ವೇಶನ್ ಅಲ್ಲಿ, ನಾವು ಅದನ್ನೇ ತಗೊಂಡು ಪ್ರೊಸೀಡ್ ಆಗಬೇಕು. ಇಲ್ಲಿ 2 ಕ್ಯೂಬ್ ಆಗುತ್ತಾ, 2 ಇಂಟು 2 ಸ್ಕ್ವೇರ್ ಅಂದ್ರೆ 2 ಕ್ಯೂಬ್ ಅಂದ್ರೆ 8, ಎಸ್ 8 ಪ್ಲಸ್ 2a ಪ್ಲಸ್ 6 ಈಕ್ವಲ್ ಟು 0. ಇಲ್ಲಿ 8 ಪ್ಲಸ್ 6 ಎಷ್ಟಾಗುತ್ತೆ, 14. ಅಂಡ್ ಅದನ್ನ ಆ ಸೈಡ್ ಕಳಿಸಿದ್ರೆ -14, 2 1s 2 7s 14 ಅಂದ್ರೆ a ಈಕ್ವಲ್ ಟು -7. a ಈಕ್ವಲ್ ಟು -7 ಅಂದ್ರೆ ಆಪ್ಷನ್ ಸಿ is correct. So moving on to next question. The discriminant of the quadratic equation, ಕೊಟ್ಟಿರೋ ಈಕ್ವೇಶನ್ ಯಾವುದು, ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಈಕ್ವಲ್ ಟು 0. ಈ ಕೊಟ್ಟಿರೋ ಈಕ್ವೇಶನ್ಗೆ ನಾವು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೀವು ನೋಡಿ, ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ ಏನ್ ಫಾರ್ಮುಲಾ ಅವೈಲೇಬಲ್ ಇದೆ ನೋಡಿ. ಡಿಸ್ಕ್ರಿಮಿನೆಂಟ್ ನ ಡೈರೆಕ್ಟ್ ಆಗಿ ಡಿಸ್ಕ್ರಿಮಿನೆಂಟ್ ಅಂತಾನೂ ಬರೀಬಹುದು, ಅಥವಾ ಡಿ ಅಂತ ಬರೀತಾರೆ ತುಂಬಾ ಜನ, ಅಥವಾ ಡೆಲ್ಟಾ ಅಂತ ಬರೀತಾರೆ. ಏನಂತ ಬೇಕಾದ್ರೂ ಬರೀಬಹುದು ನೋಟೇಶನ್. ಕ್ಯಾಲ್ಕುಲೇಟ್ ಹೆಂಗ್ ಮಾಡೋದಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಇದು ಫಾರ್ಮುಲಾ ಇದೆ. ಇಲ್ಲಿ ನಿಮ್ಗೆ ಎ ಬಿ ಸಿ ವ್ಯಾಲ್ಯೂಸ್ ಬೇಕು. ಎ ಬಿ ಸಿ ವ್ಯಾಲ್ಯೂಸ್ ಹೆಂಗ್ ಸಿಗುತ್ತೆ ಅಂದ್ರೆ ಆ ಈಕ್ವೇಶನ್ ಕೆಳಗಡೆ ಸ್ಟ್ಯಾಂಡರ್ಡ್ ಫಾರ್ಮ್ ಬರೆದು ಬಿಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಇಲ್ಲಿಂದ ಎ ಬಿ ಸಿ ವ್ಯಾಲ್ಯೂಸ್ ಸಿಗುತ್ತೆ. ಬಿ ವ್ಯಾಲ್ಯೂ ಏನಿದೆ, ಬಿ ಈಸ್ ಕ್ಯೂ. ಬಿ ಜಾಗದಲ್ಲಿ ಕ್ಯೂ ಬರುತ್ತೆ, ಅದನ್ನ ಸ್ಕ್ವೇರ್ ಮಾಡ್ತೀನಿ, ಮೈನಸ್ 4 ಇಂಟು ಎ ವ್ಯಾಲ್ಯೂ ಪಿ ಅಂದ್ರೆ ಎ ವ್ಯಾಲ್ಯೂ ಪಿ ಬರುತ್ತೆ, ಅಂಡ್ ಸಿ ವ್ಯಾಲ್ಯೂ ಈಸ್ ಆರ್. ಸಿ ವ್ಯಾಲ್ಯೂ ಈಸ್ ಆರ್. ಇಲ್ಲಿ ಕ್ಯೂ ಸ್ಕ್ವೇರ್ ಮೈನಸ್ 4pr ಅಂತ ಬಂದಿದೆ. ಯಾವ ಆಪ್ಷನ್ ನೋಡಿ, ಕ್ಯೂ ಸ್ಕ್ವೇರ್ ಮೈನಸ್ 4pr ಅಂದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್. ದಟ್ಸ್ ಆಲ್, ವೆರಿ ಬೇಸಿಕ್ ಕ್ವೆಶನ್ ಅಷ್ಟೇ. ಕನ್ಫ್ಯೂಸ್ ಮಾಡಕ್ ಈ ತರ ನಿಮ್ಗೆ ಒಂದು ಈಕ್ವೇಶನ್ ಕೊಟ್ಟಿದ್ರು ಅಷ್ಟೇ. ಯಾರ ಕಾನ್ಸೆಪ್ಟ್ ಗೊತ್ತಿರುತ್ತೋ ಅವರು ಎ ಬಿ ಸಿ ವ್ಯಾಲ್ಯೂಸ್ ಹುಡುಕ್ಬಿಟ್ಟು ಅದನ್ನ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ರೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ಟ್ರಿಗ್ನೋಮೆಟ್ರಿ ಮೇಲೆ ಇದೆ ನೋಡಿ. ದ ವ್ಯಾಲ್ಯೂ ಆಫ್ sin 30 ಪ್ಲಸ್ cos 60 ಮೈನಸ್ tan 45. ಸೊ ಇಲ್ಲಿ sin 30, ಸರ್ sin 30 ಅಂದ್ರೆ ಏನು, 1/2. ಟ್ರಿಗ್ನೋಮೆಟ್ರಿಕ್ ಟೇಬಲ್, ಟ್ರಿಗೋ ಟೇಬಲ್ ಅಥವಾ ಟಿ ಟೇಬಲ್ ಆಫ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಮಸ್ಟ್ ಅಂಡ್ ಶುಡ್ ನಿಮಗೆ ಗೊತ್ತಿರಲೇಬೇಕು, ಬಿಕಾಸ್ ಹೈಟ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀರಾ. ನೀವು ಟೇಬಲ್ ಅಲ್ಲಿ ಸೈನ್ ವ್ಯಾಲ್ಯೂಸ್ ಗ್ಯಾಪ್ ಮಾಡಿಕೊಂಡ್ರೆ ಸಾಕು. ಅಂದ್ರೆ ಇಲ್ಲಿ sin 0 ಎಷ್ಟು ಬರುತ್ತೆ ಅಂದ್ರೆ 0, sin 30 ಎಷ್ಟು ಬರುತ್ತೆ ಅಂದ್ರೆ 1/2, sin 60 √3 ಡಿವೈಡೆಡ್ ಬೈ 2. ಐ ಆಮ್ ಸಾರಿ, 60 ಬರಲ್ಲ, 45 ಬರುತ್ತಲ್ವಾ, ಸಾರಿ. ಸ್ಟ್ಯಾಂಡರ್ಡ್ ಆಂಗಲ್ ಫಸ್ಟ್ 45 ಬರುತ್ತೆ. 45 that is 1/√2 and sin 60 √3 divided by 2 and sin 90 1. ಈ ರಿವರ್ಸ್ ಆರ್ಡರ್ ಅಲ್ಲಿ ಬರೆದ್ರೆ ನಿಮಗೆ cos ವ್ಯಾಲ್ಯೂ ಸಿಗುತ್ತೆ. ಸೊ cos 0 is 1 and √3/2, 1/√2 and 1/2 and 0. and ನೀವು tan ಬೇಕಂದ್ರೆ ಇದೆರಡು ಡಿವೈಡ್ ಮಾಡ್ಬಿಡಿ, sin ಡಿವೈಡೆಡ್ ಬೈ cos ಅಂದ್ರೆ 0/1, 0/1 is 0, ಸರಿನಾ. and 1/2 and √3/2 ಅಂದ್ರೆ ಡಿವೈಡೆಡ್ ಬೈ 2 and ಡಿವೈಡೆಡ್ ಬೈ 2, ಡಿನಾಮಿನೇಟರ್ ಕ್ಯಾನ್ಸಲ್ ಆದ್ರೆ ರಿಮೈನಿಂಗ್ 1/√3. ಇಲ್ಲಿ ಸೇಮ್ ಕ್ಯಾನ್ಸಲ್ ಆಗ್ಬಿಟ್ರೆ 1/√2, 1/√2 ವಿಲ್ ಬಿ 1 and ಡಿವೈಡೆಡ್ ಬೈ 2 ಇಲ್ಲಿ ಕ್ಯಾನ್ಸಲ್ ಆದ್ರೆ ಡಿನಾಮಿನೇಟರ್ಸ್ ನ್ಯೂಮರೇಟರ್ √3 and 1/0 ಬಂದ್ರೆ ಇಟ್ ಇಸ್ ನಾಟ್ 0, ಇಟ್ ಇಸ್ ನಾಟ್ ಡಿಫೈನ್ಡ್ ಅಂತ ಮ್ಯಾಥಮೆಟಿಕ್ಸ್ ಅಲ್ಲಿ.
ಯು ಕಾಂಟ್ ಪ್ರೊಸೀಡ್, ಅಂದ್ರೆ 1/0 ಮಾಡೋಕ್ಕಾಗಲ್ಲ. ಇದನ್ನ ಸೈನ್ ನ ನೀವು ರೆಸಿಪ್ರೋಕಲ್ ಮಾಡ್ಕೊಂಡ್ರೆ ನಿಮಗೆ ಕೋಸಿಕೆಂಟ್ ಸಿಗುತ್ತೆ. ಇದನ್ನ ರೆಸಿಪ್ರೋಕಲ್ ಅಂದ್ರೆ ಏನು, ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನ ಚೇಂಜ್ ಮಾಡ್ಬಿಡಿ ಅಷ್ಟೇ. ಅಂಡ್ ಸೇಮ್ ಕೇಸ್ ಗ್ಯಾಪ್ನ ಇಟ್ಕೊಳ್ಳಿ. 0/1 ಬಂದ್ರೆ ಏನಂತ ಬರೀಬೇಕು, 0 ಬರೀರಿ. ಏನಾದ್ರೂ 1/0 ಬಂದ್ರೆ ನಾಟ್ ಡಿಫೈನ್ಡ್ ಅಂತ ಬರೀರಿ, ದಟ್ಸ್ ಆಲ್. ಸೊ ಕಾಸ್ ನ ನೀವು ರೆಸಿಪ್ರೋಕಲ್ ಮಾಡಿದ್ರೆ ಸೀಕೆಂಟ್ ಸಿಕ್ಬಿಡುತ್ತೆ. ಅಂಡ್ ನೀವು ಅದೇ ಟ್ಯಾನ್ ನ ರೆಸಿಪ್ರೋಕಲ್ ಮಾಡಿದ್ರೆ ಕಾಟ್ ಸಿಗುತ್ತೆ. ಈ ಟೇಬಲ್ ಫಸ್ಟ್ ಎಕ್ಸಾಮಿನೇಷನ್ ಹೋಗಿದ ತಕ್ಷಣ ಬರ್ಕೊಂಡ್ಬಿಡಿ. ಸರಿನಾ, ಆಮೇಲೆ ಅದನ್ನ ಎರೇಸ್ ಮಾಡಿ ಅಥವಾ ಲಾಸ್ಟ್ ಅಲ್ಲಿ ಒಂದು ರಫ್ ಪೇಜ್ ಇದ್ದೇ ಇರುತ್ತೆ. ಸರಿನಾ, ಲಾಸ್ಟ್ ಅಲ್ಲಿ ಎಲ್ಲೋ ಒಂದು ಪೇಜ್ ಅಲ್ಲಿ ಬರ್ಕೊಂಡ್ಬಿಡಿ. ಇವಾಗ ನೀವು ಅದೆಲ್ಲ ಬರ್ಕೊಂಡು ಅರೇಂಜ್ ಮಾಡ್ಕೊಂಡ್ಬಿಟ್ರೆ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಆಗಿರ್ಲಿ ಇದೆಲ್ಲ ಬರ್ಕೊಂಡು ಪ್ರಾಪರ್ ಆಗಿ ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಅದನ್ನ ಯೂಸ್ ಮಾಡೋದಕ್ಕೆ ನೀವು ಪದೇ ಪದೇ ರೀಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಬರ್ಕೊಂಡು ಇಡ್ತೀರ, ಅಲ್ಲಿಂದ ನೋಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಬಟ್ ಅದು ಬರೆಯುವಾಗ ಕರೆಕ್ಟಾಗಿ ಗಮನ ಇರಲಿ, ಅಲ್ಲಿ ರಾಂಗ್ ಬರೀಬಾರ್ದು. ಸೊ ಕಾಸ್ 60 ಎಷ್ಟಿದೆ ನೋಡಿ, ಕಾಸ್ 60 ಬಂದು ನಿಮ್ಮ ಹತ್ರ ಇಲ್ಲೂ ಕೂಡ 1/2 ಇದೆ ನೋಡಿ. ಕಾಸ್ 60 is 1/2 ಮೈನಸ್ tan 45 1. ಸೊ ನೋಡಿ, ಹಾಫ್ ಪ್ಲಸ್ ಹಾಫ್ 1 ಆಗುತ್ತೆ. 1 ಮೈನಸ್ 1 ಏನಾಗುತ್ತೆ, 0. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಸೇಮ್ ಟ್ರಿಗ್ನೋಮೆಟ್ರಿ ಮೇಲೆ ಇದೆ ನೋಡಿ. 3 ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಥೀಟಾನ ನಾವು ಹೀಗಾದ್ರೂ ಮಾಡಿ ಸಾಲ್ವ್ ಮಾಡಿದ್ರೆ ದಟ್ ಶುಡ್ ಬಿ ಈಕ್ವಲ್ ಟು ಈ 4 ಆಪ್ಷನ್ ಅಲ್ಲಿ ಯಾವ್ದಕ್ಕೆ ಈಕ್ವಲ್ ಆಗುತ್ತೆ ನೋಡಿ. ನಮ್ಗೆ ಫಸ್ಟ್ ಐಡೆಂಟಿಟಿ ಏನ್ ಗೊತ್ತಿದೆ, ದೇರ್ ಆರ್ 3 ಐಡೆಂಟಿಟೀಸ್ ಅಂಡ್ ಸೀಕೆಂಟ್ ಸ್ಕ್ವೇರ್ ಮತ್ತೆ ಟ್ಯಾನ್ ನೋಡಿ. ಆಪ್ಷನ್ ಅಲ್ಲಿ ಎಲ್ಲಾ ಕಡೆ ಟ್ಯಾನ್ ಇದೆ, ಇಲ್ಲಿ ಕಾಟ್ ಇದೆ, ಕಾಟ್ ಇದೆ, ಕಾಟ್ ಅಂತೂ ಬರೋ ಆಪ್ಷನ್ಸ್ ಅಂದ್ರೆ ಕಾಟ್ ಬರೋ ಚಾನ್ಸಸ್ ತೀರಾ ಕಡಿಮೆ. ಯಾಕೆ ಸರ್ ಅಂದ್ರೆ ಬೇಸಿಕಲಿ ನೋಡಿ, ಆಪ್ಷನ್ ನೋಡಿದ ತಕ್ಷಣ ಹೇಳ್ಬೋದು ಇದು ಟ್ಯಾನ್ ಇದು, ಬಿಕಾಸ್ ಸೀಕೆಂಟ್ ಮತ್ತೆ ಟ್ಯಾನ್ಗೂ ಸಂಬಂಧ ಇದೆ. ಏನದು, ಒಂದು ರಿಲೇಷನ್ ಇದೆ, ಐಡೆಂಟಿಟಿ ಅದು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಸರಿನಾ, ಇಲ್ಲಿ ನಾನು ಸೀಕೆಂಟ್ ಸ್ಕ್ವೇರ್ ಥೀಟಾ ಜಾಗದಲ್ಲಿ ಏನ್ ಬರೀಬಹುದು, 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಅದೇ ಕೆಲಸ ಇಲ್ಲಿ ಮಾಡೋಣ ನೋಡಿ. ಆಪ್ಷನ್ ನೋಡಿ, ಆಪ್ಷನ್ ಎಲಿಮಿನೇಷನ್ ಮೆಥಡ್ ಮಾಡ್ಬೋದು ಕೊಂಡ್ರ. ನನ್ಗೆ ಪಕ್ಕ ಅನ್ಸುತ್ತೆ 3 ಆಪ್ಷನ್ ಆಗಲ್ಲ. ಯಾಕಂದ್ರೆ 3ಅಲ್ಲಿ ಕಾಟ್ ಇದೆ, ಕಾಟ್ಗೂ ಸೀಕೆಂಟ್ಗೂ ಸಂಬಂಧ ಇಲ್ಲ. ಸೊ ಇಲ್ಲಿ 3 ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಜಾಗದಲ್ಲಿ ಏನ್ ಬರೀಬಹುದು ನಮ್ಗೆ ಅಕಾರ್ಡಿಂಗ್ ಟು ಐಡೆಂಟಿಟಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಏನಾಗುತ್ತೆ ಇಲ್ಲಿ 3 ಪ್ಲಸ್ 1 4 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ವಿತೌಟ್ ಸಾಲ್ವಿಂಗ್ ಆಲ್ಸೋ ನಾವು ಮಾಡ್ಬೋದಿತ್ತು, ಜಸ್ಟ್ ನಿಮ್ಗೆ ಅರ್ಥ ಆಗೋದಕ್ಕೆ ಸಾಲ್ವ್ ಮಾಡಿದ್ದೀನಿ. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ. ಇದನ್ನು ಅಷ್ಟೇ ವಿತೌಟ್ ಯೂಸಿಂಗ್ ಪೆನ್ ನಾವು ಜಸ್ಟ್ 1 ಅಂತ ಆನ್ಸರ್ ಹೇಳ್ಬೋದು ವಿತೌಟ್ ಸಾಲ್ವಿಂಗ್. ಅದೇಂಗ್ ಸರ್ ಅಂದ್ರೆ, ಯಾರಾದ್ರೂ ನನ್ನ ಕ್ಲಾಸಸ್ ಪ್ರಾಪರ್ ಆಗಿ ಅಟೆಂಡ್ ಆಗಿದ್ದೀರಾ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಟ್ರಿಗ್ನೋಮೆಟ್ರಿ ಮೇಲೆ ಬೇಸಿಕ್ಸ್ ಇದೆ, ನಾನು ಅದನ್ನ ಡಿಸ್ಕಸ್ ಮಾಡಿರ್ತೀನಿ. ಪ್ರಾಡಕ್ಟ್ ರಿಲೇಷನ್ ಅಂತ ಇದೆ, ಇದು ಪ್ರಾಡಕ್ಟ್ ರಿಲೇಷನ್. ಇದು ಏನ್ ಪ್ರಾಡಕ್ಟ್ ರಿಲೇಷನ್ ಅಂದ್ರೆ, ಎಲ್ಲಾ ರಿಲೇಷನ್ ಇವಾಗಲೇ ಡಿಸ್ಕಸ್ ಮಾಡ್ಬಿಡ್ತೀನಿ. ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಮಾಡಿದ್ದೀನಿ, ಪಾರ್ಟ್ 1 ಅಲ್ಲೂ ಮಾಡಿದ್ದೀನಿ ಅನ್ಸುತ್ತೆ ನೋಡಿ. ಪ್ರಾಡಕ್ಟ್ ರಿಲೇಷನ್ ಅಂದ್ರೆ ಏನಂತ ಅರ್ಥ, ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದೆ ಸೈನ್ ಅಂತ, ಅದನ್ನ ನೀವು ಇದರ ಸೈನ್ ನ ರೆಸಿಪ್ರೋಕಲ್ ಯಾವ್ದಿದೆ ಅದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಸೈನ್ ರೆಸಿಪ್ರೋಕಲ್ ಯಾವ್ದು, ಕೋಸಿಕೆಂಟ್. ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 1 ಬರುತ್ತೆ ಯಾವಾಗ್ಲೂ. ಅದೇಂಗ್ ಸರ್ ಅಂದ್ರೆ ನೋಡಿ, ಇದನ್ನ ಸಿಂಪ್ಲಿಫೈ ಮಾಡಿ, ಒಂದು ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ ನೋಡಿ, ಮಿಕ್ಕಿದ ಹಂಗೆ ಅರ್ಥ ಆಗುತ್ತೆ. ಕೋಸಿಕೆಂಟ್ ನ ನಾವ್ ಹೆಂಗ್ ಬರೀಬಹುದು, ರೆಸಿಪ್ರೋಕಲ್ ಅಂದ್ರೆ 1/sin ಅಂತ ಬರೀಬಹುದಾ. ಇಲ್ಲೇನಾಗುತ್ತೆ, ಸೈನ್ ಇಂದ ಸೈನ್ ಡಿವೈಡ್ ಆಗುತ್ತೆ, ಆನ್ಸರ್ ಏನು, ರಿಮೈನಿಂಗ್ 1. ಆಲ್ವೇಸ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಯಾವುದೇ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ತಗೊಳ್ಳಿ. ಸಪೋಸ್ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಕಾಸ್. ಕಾಸ್ಗೆ ಸೀಕೆಂಟ್ ಬಂದು ಯಾರು, ರೆಸಿಪ್ರೋಕಲ್. ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. ಅದೇ ತರ ಟ್ಯಾನ್ ಇದೆ, ಟ್ಯಾನ್ಗೆ ರೆಸಿಪ್ರೋಕಲ್ ಯಾರು, ಕಾಟ್. ವೆನ್ ಯು ಮಲ್ಟಿಪ್ಲೈ ದೀಸ್ ಟು ಯು ವಿಲ್ ಗೆಟ್ ಆನ್ಸರ್ ಆಸ್ 1. ದಟ್ಸ್ ಆಲ್. ಇದು ಸಿಂಪಲ್ ರಿಲೇಷನ್, ಬೇಸಿಕ್ಸ್ ಇದು. ಅದೇ ತರ ನಿಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಮೇಲೂ ಕೇಳಬಹುದು. ಏನಿದೆ ಸರ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, ಅದು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ಬಿಡ್ತೀನಿ ಸ್ಲೈಡ್ ಅಲ್ಲಿ. Trigonometric identity. There are 3 identities. One is sin square theta plus cos square theta equal to 1. Next to 1 plus tan square theta equal to secant square theta. And ಇನ್ನೊಂದು ಐಡೆಂಟಿಟಿ ಏನಿದೆ, 1 plus cot square equal to ಕೋಸಿಕೆಂಟ್ ಸ್ಕ್ವೇರ್ ಥೀಟಾ. ಇದನ್ನ ನೀವು ಹೆಂಗ್ ಬೇಕಾದ್ರೂ ಜಂಬಲ್ ಮಾಡ್ಕೊಬಹುದು. ಇದನ್ನ ಆ ಸೈಡ್ ಕಳಿಸಿ ಅಥವಾ ಇದನ್ನ ಆ ಸೈಡ್ ಕಳಿಸಿ, ಇದು ಅಷ್ಟೇ, ಇದನ್ನ ಆ ಸೈಡ್ ಕಳ್ಸ್ಕೋಬಹುದು ಅಥವಾ ಇದನ್ನ ಈ ಸೈಡ್ ಕರ್ಕೊಬನ್ನಿ, ಹೆಂಗ್ ಬೇಕಾದ್ರೂ ಮಾಡ್ಬೋದು ಯೂಸ್ ನಾವು.
ನೆಕ್ಸ್ಟ್ ಇನ್ನೊಂದೇನಿದೆ ನಮ್ಮ ಹತ್ರ, ಇನ್ನೊಂದು ಕೋಶಂಟ್ ರಿಲೇಷನ್ ಇದೆ. ಬಿಕಾಸ್ ಇದೆಲ್ಲ ಗೊತ್ತಿದ್ರೆ ನಿಮ್ಗೆ 3 ಮಾರ್ಕ್ಸ್ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಕೇಳ್ತಾರೆ ಪ್ರೂವ್ ಮಾಡೋದಕ್ಕೆ. ಆ ಕ್ವಶನ್ ಕೂಡ ತುಂಬಾನೇ ಕಷ್ಟ ಇರುತ್ತೆ ಕೆಲವು ಮಕ್ಳಿಗೆ, ಬಿಕಾಸ್ ಈ ಬೇಸಿಕ್ಸ್ ಗೊತ್ತಿರಲ್ಲ. ಇದು ಗೊತ್ತಿದ್ರೆ ನೀವು ವೆರಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅಂಡ್ ನನ್ನ ಚಾನಲ್ ಮೇಲೆ ಆ ಟಾಪಿಕ್ ಮೇಲೆ ಒಂದು ಎಂಟೈರ್ ಕಂಪ್ಲೀಟ್ ಆಗಿ ಒಂದು ಪ್ಲೇ ಲಿಸ್ಟ್ ಅಥವಾ ಡೆಡಿಕೇಟೆಡ್ 1 hour ಅಥವಾ ಒಂದು 2 hour ವಿಡಿಯೋ ಕಂಪ್ಲೀಟ್ ಆಗಿ ತಗೊಂಡ್ಬರ್ತೀನಿ, ಸಚ್ ದಟ್ ಎಲ್ಲಾ ಕ್ವಶನ್ಸ್ ಅದ್ರಲ್ಲಿ ಕವರ್ ಆಗಲಿ. ಸೊ ಕೋಶಂಟ್ ರಿಲೇಷನ್ ಅಂದ್ರೆ ಏನು? ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದೆ, ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಜೊತೆ ಡಿವೈಡ್ ಮಾಡಿದ್ರೆ ನಮ್ಗೆ ಇನ್ನೊಂದು ಥರ್ಡ್ ರೇಷಿಯೋ ಸಿಗ್ಬೇಕು, ಯಾವ್ದಾದ್ರು ಬೇರೆದು. ಟ್ಯಾನ್ ಸಿಗುತ್ತೆ. ಸೈನ್ ನ ಕಾಸ್ ಜೊತೆ ಡಿವೈಡ್ ಮಾಡಿದ್ರೆ ಟ್ಯಾನ್ ಸಿಗುತ್ತೆ. ಅದೇ ಇದನ್ನ ರೆಸಿಪ್ರೋಕಲ್ ಮಾಡ್ಬಿಟ್ರೆ, ಕಾಸ್ ನ ತಗೊಂಡೋಗಿ ಸೈನ್ ಜೊತೆ ಡಿವೈಡ್ ಮಾಡಿದ್ರೆ, ಇದನ್ನ ರೆಸಿಪ್ರೋಕಲ್ ಮಾಡಿದೀರಾ ಅಂದ್ರೆ ನೀವು ಇದ್ರ ರೆಸಿಪ್ರೋಕಲ್ ಬರ್ಕೊಳ್ಳಿ ಅಷ್ಟೇ. ಟ್ಯಾನ್ ದ ರೆಸಿಪ್ರೋಕಲ್ ಯಾರು? ಕಾಟ್. ಇವಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಸರ್ ರೆಸಿಪ್ರೋಕಲ್ ಅಂದ್ರೆ ಏನು? ನೋಡಿ, ರೆಸಿಪ್ರೋಕಲ್ ಅಂದ್ರೆ ಬೇಸಿಕಲಿ ನೋಡಿ ಯಾರಿಗೆ ರೆಸಿಪ್ರೋಕಲ್ ಅಂತ ತಿಳ್ಕೊಬೇಕು. ನೋಡಿ, ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂದ್ರೆ ಯಾವ್ದು ಬಂದಿದೆ ಅಂದ್ರೆ ಟ್ರಿಗ್ನೋಮೆಟ್ರಿ ನಾನು ಸ್ಟಾರ್ಟ್ ಆದಾಗ ಹೇಳ್ತಾ ಇದ್ದೀನಿ. ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕಂಡಿಡ್ದು ಅಂದ್ರೆ ಆರ್ಯಭಟ ಯಾವ್ದು ಕಂಡಿಡಿದ್ರು ಅಂದ್ರೆ, ನೋಡಿ ಇದನ್ನ ಆರ್ಯಭಟನೆ ಕಂಡಿಡ್ದಿದೆ ಅಂತ ಹೇಳಕ್ಕಾಗಲ್ಲ. ತುಂಬಾ ನಾವೇನಾದ್ರು ರಿಸರ್ಚ್ ಮಾಡಕ್ ಹೊರಟ್ರೆ ಇದು ಪ್ರಾಪರ್ ಆಗಿ ಯಾರಿಗೂ ಏನೂ ಗೊತ್ತಿರಲ್ಲ. ಬಟ್ ಹೇಳ್ತಾರೆ ಇಂಡಿಯಾದಲ್ಲಿ ಆರ್ಯಭಟ ಅನ್ನೋರು ಫಸ್ಟ್ ಇದನ್ನ ಕಂಡಿಡ್ದಿದ್ದು. ಅವ್ರು ಇದನ್ನ ಸೈನ್ ಅಂತ ಹೆಸರು ಕೊಟ್ಟಿರ್ಲಿಲ್ಲ, ಇದನ್ನ ಜ್ಯಾ ಅಂತ ಹೆಸರು ಕೊಟ್ರು. ಏನಂತ? ಜ್ಯಾ. ಅಂದ್ರೆ ಜ್ಯಾ ಅಂದ್ರೆ ಏನಂತ ಅರ್ಥ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸ್ಟ್ರಿಂಗ್. ಇದು ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ, ಅಂದ್ರೆ ಜಸ್ಟ್ ಹೆಸರು ಹೇಳ್ತಾ ಇದೀನಿ ಅಷ್ಟೇ, ಅರ್ಥ ಆಗ್ತದೆ. ಇದರಿಂದ ಒಂದು ಸ್ಟೋರಿನೇ ಇದೆ, ಎಂಟೈರ್ ಸ್ಟೋರಿ. ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಕೊಟ್ರೆ ಒಂದ್ ಅರ್ಧ ಅವರ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸೈನ್ ಅಲ್ಲ ಹೆಸರು ಇದ್ದಿದ್ದು, ಜ್ಯಾ ಅಂತ. ಅರ್ಥ ಆಗ್ತದ್ಯಾ? ಅಥವಾ ಅದನ್ನು ಅರ್ಧ ಮಾಡ್ಬೇಕು, ಅರ್ಧ ಜ್ಯಾ ಅಂತ ಹೇಳ್ತಾರೆ, ಸರಿನಾ? ಅಂದ್ರೆ ಇಲ್ಲಿ ಸೈನ್ ಅಂದ್ರೆ ಏನಂತ ಅರ್ಥ, ಅರ್ಧ ಜ್ಯಾ ಅದು. ಅದನ್ನ ಆಮೇಲೆ ತಗೊಂಡೋಗಿ ಇದು ಎಲ್ಲಿಗೋಯ್ತು? ಇಂಡಿಯಾದಿಂದ ಎಲ್ಲಿಗೆ ಬಂದಿದೆ? ಇದು ಇಂಡಿಯಾದಿಂದ ಅರೇಬಿಕ್ ಹೋಯ್ತು. ಅಲ್ಲಿ ಇವ್ರು ಏನ್ ಮಾಡಿದ್ರು, ಇವರು ಸ್ವಲ್ಪ ಮಾಡಿಫೈ ಮಾಡ್ಕೊಂಡ್ರು, ಅದನ್ನ ಜಾಬ್ ಅಂತ ಕರೆದ್ರು. ಜಾಬ್ ಅಂದ್ರೆ ಅವ್ರ ಪ್ರಕಾರ ಏನಂತ ಅರ್ಥ, ಅದು ಪಾಕೆಟ್, ಸರಿನಾ? ಅಂಡ್ ಇದು ಎಲ್ಲಿಗ್ ಬಂತು? ಇದೆಲ್ಲ ಒಂದ್ ಕಡೆ ಲ್ಯಾಟಿನ್ ಬಂದಿದೆ ಆ ಪ್ಲೇಸ್ ಅಲ್ಲಿ, ಸರಿನಾ? ಅವ್ರು ಇದನ್ನ ಮಾಡಿಫೈ ಮಾಡಿ ಸೈನಸ್ ಮಾಡಿದ್ರು. ಅಂಡ್ ಇದನ್ನ ಇಂಗ್ಲಿಷ್ ಅವ್ರು ಏನ್ ಮಾಡ್ತಾರೆ ಆ ಟೈಮಲ್ಲಿ, ಇದನ್ನ ಅವರು ಶಾರ್ಟ್ ಫಾರ್ಮ್ ಅಲ್ಲಿ ಸೈನ್ ಅಂತ ಕರೀತಾರೆ, ಸರಿನಾ? ಇವಾಗ ನಾವ್ ಯೂಸ್ ಮಾಡ್ತಾ ಇರೋದು ಇದೆ ಸೈನ್, SINE, ಸೈನ್. ಇದು ನಾವು ಶಾರ್ಟ್ ಫಾರ್ಮ್ ಅಲ್ಲಿ SIN ಅಂತ ಬರಿತೀವಿ, ಅದು ಸಿನ್ ಅಲ್ಲ, ಅದು ಸೈನ್, SINE, ಸೈನ್. ಅದು ಶಾರ್ಟ್ ಫಾರ್ಮ್ ಅಲ್ಲಿ SIN ಅಂತ ಬರಿತೀವಿ. ಸೊ ಸೈನ್ ಟೀಟಾ ಫಸ್ಟ್ ಕಂಡಿಡ್ದಿದ್ದು, ಸರಿನಾ? ನೆಕ್ಸ್ಟ್ ಕಾಸ್ ಟೀಟಾ ಅಂತ ಹೇಳ್ತೀವಿ, ಅಂದ್ರೆ ಕೊಸೈನ್. ಅದು ಕೊಸೈನ್ ಅಂದ್ರೆ ಏನು? ಕೋ ಅಂದ್ರೆ ಕಾಂಪ್ಲಿಮೆಂಟ್ರಿ ಆಫ್ ಸೈನ್. ಕಾಂಪ್ಲಿಮೆಂಟ್ರಿ ಆಫ್ ಸೈನ್ ಅಂದ್ರೆ ಏನಂತ ಅರ್ಥ ಅಂದ್ರೆ, ಏನಾದ್ರೂ ಸೈನ್ ಅನ್ಕೊಳ್ಳಿ, ಸೈನ್ 30 ಡಿಗ್ರಿ ಹಾಫ್ ಇದ್ರೆ, ಸರಿನಾ? ಸೈನ್ 30 ಡಿಗ್ರಿ ಹಾಫ್ ಇದ್ರೆ ಕಾಂಪ್ಲಿಮೆಂಟ್ರಿ ಆಫ್ ಸೈನ್ ಅಂದ್ರೆ, ಕಾಂಪ್ಲಿಮೆಂಟ್ರಿ ಆಫ್ ಸೈನ್ ಅಂದ್ರೆ 30 ಡಿಗ್ರಿಗೆ ಕಾಂಪ್ಲಿಮೆಂಟ್ರಿ ಯಾವ್ದು? ಕಾಂಪ್ಲಿಮೆಂಟ್ ಅಂದ್ರೆ ಏನಂತ ಅರ್ಥ ಅಂದ್ರೆ, ಎರಡು ಆಂಗಲ್ ಸೇರಿದ್ರೆ 90 ಬರ್ಬೇಕಂದ್ರೆ ಟೋಟಲ್ 90 ಆಗ್ಬೇಕಂದ್ರೆ 30ಗೆ ಏನ್ ಆಡ್ ಮಾಡಿದ್ರೆ 90 ಆಗುತ್ತೆ? 30ಗೆ ಎಷ್ಟು ಆಂಗಲ್ ಆಡ್ ಮಾಡಿದ್ರೆ ಅಂದ್ರೆ 60. 30 ಪ್ಲಸ್ 60 ಮಾಡಿದ್ರೆ ತಾನೇ ಏನಾಗುತ್ತೆ ನಿಮ್ಗೆ? 90 ಸಿಗುತ್ತೆ. ಸೊ ದೇರ್ ಫೋರ್ ಸೈನ್ 30ಗೆ ಎಷ್ಟಿರುತ್ತೋ ಅಷ್ಟೇ ವ್ಯಾಲ್ಯೂ ಕಾಸ್ 60ಗೆ ಇರುತ್ತೆ, ಅಂದ್ರೆ ಕಾಂಪ್ಲಿಮೆಂಟ್ರಿ ಆಫ್ 30 ಡಿಗ್ರಿಗೆ. ದಿಸ್ ಈಸ್ ದಿ ಮೀನಿಂಗ್ ಆಫ್ ಏನು? ಕೊಸೈನ್. ಅವ್ರು ಇದನ್ನ ಏನಂತ ಆರ್ಯಭಟ ಅವ್ರ ಹೆಸರು ಕೊಟ್ರು ಅಂದ್ರೆ ಕೋಟಿಜ್ಯ, ಅಂದ್ರೆ ಕಾಟಿಜ್ಯ ಅಂತ ಕರೆದ್ರು, ಕಾಂಪ್ಲಿಮೆಂಟ್ರಿ ಆಫ್ ಜ್ಯಾ. ದಟ್ಸ್ ಆಲ್. ಇದು ಎರಡೇ ಅವ್ರು ಕಂಡುಹಿಡಿದಿದ್ದು. ಫಸ್ಟ್ ಸೈನ್, ಅದಾದ್ಮೇಲೆ ಕೊಸೈನ್, ಅದಾದ್ಮೇಲೆ ಎರಡು ಡಿವೈಡ್ ಮಾಡಿ ಫರ್ದರ್ ಏನಂತ ಮಾಡಿದ್ರು, ಟ್ಯಾನ್ ಮಾಡ್ಕೊಂಡ್ರು. ಅಂಡ್ ಇದಕ್ಕೆ ಸೈನ್ ರೆಸಿಪ್ರೋಕಲ್ ಕಂಡುಹಿಡಿದಿದ್ದಾರೆ. ಅಂದ್ರೆ ಇದೇ ಬೇಸಿಕ್, ಈ ಮೂರೇ ಇರೋದು. ಬೇಸಿಕ್ ಇರೋದು ಸೈನೇ, ಅಂಡ್ ಇದು ಅದರ ಕಾಂಪ್ಲಿಮೆಂಟ್ರಿ. ಎರಡು ಡಿವೈಡ್ ಮಾಡಿದ್ರೆ ಟ್ಯಾನ್. ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ, ಹೆಂಗ್ ಸರ್ ರೆಸಿಪ್ರೋಕಲ್ ಅಂದ್ರೆ? ಸೈನ್ ಅಂದ್ರೆ ಏನು? ಅಪೋಸಿಟ್ ಬೈ ಹೈಪಾಟಿನ್ಯೂಸ್. ಇದನ್ನ ಏನಾದ್ರು H/O ಮಾಡ್ಕೊಂಡ್ರೆ, ಬಿಕಾಸ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು, ಅದಕ್ಕೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಸರಿನಾ? ನಿಮ್ಗೆ ಏನಾದ್ರು ಟೈಮ್ ವೇಸ್ಟ್ ಅನ್ಸಿದ್ರೆ, ಇಲ್ಲ ಸರ್ ನಮ್ಗೆ ಇದೆಲ್ಲ ಬರುತ್ತೆ ಅಂದ್ರೆ, ಯು ಕ್ಯಾನ್ ಸ್ಕಿಪ್ ಅಂಡ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್, ಅಂದ್ರೆ ಫಾರ್ವರ್ಡ್ ಮಾಡ್ಕೊಳ್ಳಿ ವಿಡಿಯೋನ. ಇಲ್ಲಿ ಏನಾಗುತ್ತೆ, H/O ಆದ್ರೆ ಏನಾಗುತ್ತೆ? ಇದಕ್ಕೊಂದು ಹೆಸರು ಕೊಡ್ಬೇಕಲ್ವಾ, ಅದಕ್ಕೆ ಕೋಸಿಕೆಂಟ್ ಅಂತ ಹೇಳಿದ್ರು.
ಅಂಡ್ ಇಲ್ಲೂ ಅಷ್ಟೇ, ಇದನ್ನ ರೆಸಿಪ್ರೋಕಲ್ ಮಾಡಿದಾಗ ಸೀಕೆಂಟ್ ಅಂತ ಕರೆದಿದ್ದಾರೆ. ಟ್ಯಾನ್ ನ ರೆಸಿಪ್ರೋಕಲ್ ಮಾಡಿದ್ರೆ ಆ ರೇಷಿಯೋನ ಏನಾಗುತ್ತೆ, ಇದು ಕಾಟ್ ಆಗುತ್ತೆ. ಈ ತರ ರೆಸಿಪ್ರೋಕಲ್ ರಿಲೇಷನ್ ಇದೆ ನಮ್ಮ ಹತ್ರ, ಸರಿನಾ? ಸೊ ಇಷ್ಟು ಥಿಂಗ್ಸ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಅಮಾಂಗ್ ದ ಅಬ್ಸರ್ವೇಷನ್ಸ್ ಆಫ್ ಮೋಸ್ಟ್ ರಿಪೀಟೆಡ್ ಸ್ಕೋರ್ಸ್ ಆಫ್ ದ ಡೇಟಾ ಈಸ್. ಸರಿ, ಅಬ್ಸರ್ವೇಷನ್ ಅಂದ್ರೆ ಏನಂತ ಅರ್ಥ, ಕೊಟ್ಟಿರೋ ನಂಬರ್ಸ್ ಅಲ್ಲಿ ಯಾವ ನಂಬರ್ ಜಾಸ್ತಿ ರಿಪೀಟ್ ಆಗಿದೆಯೋ ಅದನ್ನ ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದಾರೆ. ಅದು ಬೇಸಿಕಲಿ ಆನ್ಸರ್ ಅಂದ್ರೆ ಮೋಡ್. ಅದು ನೋಡಿ ಏನಂತ ಅರ್ಥ ಅಂದ್ರೆ, ಮೀನ್ ಹೆಂಗ್ ಕಂಡುಹಿಡಿತಾರೆ ಅಂದ್ರೆ, ಮೀನು ಎಲ್ಲಾ ನಂಬರ್ಸ್ ನ ಆಡ್ ಮಾಡ್ಬಿಡಿ. ಅಂದ್ರೆ ಬೇಸಿಕಲಿ ಮೀನ್ ಅಂದ್ರೆ ಏನಂತ ಅರ್ಥ ಅಂದ್ರೆ ಆವರೇಜ್. ಇದು ಆವರೇಜ್ ಅಂದ್ರೆ ಏನಂತ ಅರ್ಥ, ನೀವು ಎಲ್ಲಾ ನಂಬರ್ಸ್ ನ ಆಡ್ ಮಾಡ್ಬಿಡಿ. ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್, ಅಬ್ಸರ್ವೇಷನ್ ಅಂದ್ರೆ ಏನಂತ ಅರ್ಥ ಅಂದ್ರೆ ಅದು ಕೊಟ್ಟಿರೋ ನಂಬರ್ಸ್ ಅಂತ ಅರ್ಥ ಬೇಸಿಕಲಿ. ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸರಿ ಸರ್, ಇದರಿಂದ ಏನ್ ಸಿಗುತ್ತೆ, ಮೀನ್ ಸಿಗುತ್ತೆ. ಬಟ್ ಇದ್ರ ಅರ್ಥ ಏನು, ಅರ್ಥ ಏನಂದ್ರೆ ನಿಮಗೆ ಆವರೇಜ್ ಸಿಗುತ್ತೆ. ಇವಾಗ ಆವರೇಜ್ ಅಂದ್ರೆ ಏನ್ ಸರ್, ಅದು ಮೀನಿಂಗ್ ಹೇಳ್ಬಿಡ್ತೀನಿ ನೋಡಿ. ಆವರೇಜ್ ಅಂದ್ರೆ ಏನಂತ ಅರ್ಥ ಅಂದ್ರೆ, ಸಪೋಸ್ ಅನ್ಕೊಳ್ಳಿ ಒಂದು ಪಾರ್ಟಿ ಆರ್ಗನೈಸ್ ಮಾಡಿದೀರಾ, ಸರಿನಾ? ಒಂದು ಪಾರ್ಟಿ ಆರ್ಗನೈಸ್ ಮಾಡಿದೀರಾ ಅಂಡ್ ಈ ಪಾರ್ಟಿಲಿ ನಿಮ್ ಫ್ರೆಂಡ್ಸ್ ನ ಏನ್ ಮಾಡಿದೀರಾ, ಯು ಹ್ಯಾವ್ ಇನ್ವೈಟೆಡ್, ಸರಿನಾ? ನಿಮ್ ಫ್ರೆಂಡ್ಸ್ ನ ಇನ್ವೈಟ್ ಮಾಡಿದೀರಾ ಬನ್ನಿ ಅಂತ. ಇವಾಗ ಇಲ್ಲಿ ಆಬ್ವಿಯಸ್ಲಿ ಇನ್ವೈಟ್ ಮಾಡಿದೀರಾ ಅಂದ್ರೆ ನೀವು ಒಂದು ಸ್ನಾಕ್ಸ್ ಅಥವಾ ಡ್ರಿಂಕ್ಸ್ ಆಗಿರ್ಲಿ, ಓಕೆ, ಡ್ರಿಂಕ್ಸ್ ಅಂದ್ರೆ ಇಟ್ ಈಸ್ ನಾಟ್ ಅಬೌಟ್ ದಟ್ ಥಿಂಗ್, ಸಿಂಪಲ್ ಆಗಿ ತಿಳ್ಕೊಳ್ಳಿ, ಕೋಲ್ಡ್ ಡ್ರಿಂಕ್ಸ್ ಆಗಿರ್ಲಿ ಅಂಡ್ ಏನಂತ ಹೇಳ್ಬೋದು, ಏನಾದ್ರೂ ಪಾರ್ಟಿ ಅಂದ್ರೆ ಆಬ್ವಿಯಸ್ಲಿ ಫುಡ್ ಏನಾದ್ರೂ ಒಂದು ಇದ್ದೇ ಇರುತ್ತಲ್ವಾ, ಅಂಡ್ ಯು ಹ್ಯಾವ್ ಟು ಪ್ರಿಪೇರ್ ಇಟ್. ಅನ್ಕೊಳ್ಳಿ ಒಂದು 15 ಜನ ಇದ್ದಾರೆ ಬರೋರು, ಸರಿನಾ? ಒಂದು ರಫ್ ಕ್ಯಾಲ್ಕುಲೇಷನ್ 15 ಮೆಂಬರ್ಸ್ ಬರ್ತಾ ಇದಾರೆ. ಇವಾಗ ಈ 15 ಮೆಂಬರ್ಸ್ಗೆ ನೀವು ಫುಡ್ ಪ್ರಿಪೇರ್ ಮಾಡಬೇಕು. ಇವಾಗ ನೀವು ಈಚ್ 15 ಮೆಂಬರ್ಸ್ ಅವರು ಏನ್ ತಿಂತಾರೆ, ಎಷ್ಟು ತಿಂತಾರೆ ಅಂತ ಕೇಳಕ್ಕಾಗಲ್ಲ, ನೀವು ಅದನ್ನ ಡಿಸೈಡ್ ಮಾಡಬೇಕು. ಸೊ ಅನ್ಕೊಳ್ಳಿ ನೀವು ಮೆನ್ಯೂ ಡಿಸೈಡ್ ಮಾಡಿದೀರಾ, ರೋಟಿ ಇರುತ್ತೆ ಅಂಡ್ ಅದಾದ್ಮೇಲೆ ಏನಿರುತ್ತೆ, ಪನೀರ್ ಇರ್ಬೋದು ಅನ್ಕೊಳ್ಳಿ. ಈ ತರ ರೋಟಿ ಅಂಡ್ ಪನೀರ್ ಇದೆ ಅಂಡ್ ರೈಸ್ ಇದೆ ಅಂಡ್ ಸಾಂಬಾರ್ ಅನ್ಕೊಳ್ಳಿ, ಸಿಂಪಲ್. ಇವಾಗ 15 ಜನ ಏನ್ ಒಂದೊಂದು ರೋಟಿ ತಿಂತಾರ ಹೇಳಕ್ಕಾಗಲ್ಲ, ಒಬ್ರು 2 ತಿನ್ಬೋದು, ಒಬ್ರು 4 ತಗೊಬಹುದು. ಇವಾಗ ಆವರೇಜ್ ಆಗಿ ಎಷ್ಟು ಸರ್ ಮಾಡ್ಬೇಕು ನಾವು? ಸೊ ಇದೇ ಆವರೇಜ್ ಲೆಕ್ಕ ಇಲ್ಲಿ. ಒಂದ್ ಮದ್ವೆ ಮನೇಲಿ ಆಗಿರ್ಲಿ ಅಥವಾ ಎಲ್ಲಾದ್ರೂ ಒಂದು ಪಾರ್ಟಿ ಹಾಲ್ ಅಲ್ಲಿ ಆಗಿರ್ಲಿ, ಅವರು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಊಟ ಏನಾಗುತ್ತೆ, ವೇಸ್ಟ್ ಆಗ್ಬಿಡುತ್ತೆ. ಕಡಿಮೆ ಮಾಡಿದ್ರೆ ಇದು ಒಂದು ಅವಮಾನ ಆಗೋ ಪರಿಸ್ಥಿತಿ. ಕೆಲವ್ರಿಗೆ ಊಟನೇ ಅವರು ಏನಂತ ನಿಮಗ್ ಬೈಕೊಂಡು ಹೋಗ್ತಾರೆ, ಪಾರ್ಟಿ ಕರೆದಿದ್ರು ಕರೆಕ್ಟಾಗಿ ಊಟನೇ ಹಾಕ್ಲಿಲ್ಲ ಅಂತ. ಸೊ ಈ ತರ ಆಗಬಾರ್ದಂದ್ರೆ ಒಂದು ಆವರೇಜ್ ಆಗಿ ನೋಡಿ, ಕಡಿಮೆ ಅಂತೂ ಆಗ್ಬಾರ್ದು ಅಂಡ್ ಜಾಸ್ತಿ ಆಗ್ಬೋದು, ಬಟ್ ತೀರಾ ಜಾಸ್ತಿನೂ ಆಗ್ಬಾರ್ದು. ಸೊ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಒಂದು ಆವರೇಜ್ ಆಗಿ ಎಷ್ಟು ರೋಟಿ ಒಬ್ಬೊಬ್ರು ಎಷ್ಟೆಷ್ಟು ತಿನ್ಬೋದು ಅಂತ ಒಂದು ಆವರೇಜ್ ಆಗಿ ಲೆಕ್ಕ ಮಾಡ್ತಾರೆ ಅಂಡ್ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂತಾರೆ. ಅದೇ ತರ ಸಾಂಬಾರು ಮಾಡ್ತಾರೆ, ಪನೀರ್ ಮಾಡಿರ್ತಾರೆ, ರೈಸ್ ಮಾಡಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಇದೆಲ್ಲ ಅವರು ಈ ಒಂದು ಮದ್ವೆ ಮನೆಯಲ್ಲಿ ಭಟ್ರು ಯಾವ ತರ ಕೆಲಸ ಮಾಡ್ತಾರೆ ಅಂದ್ರೆ, ಅವ್ರೆಲ್ಲೂ ಮೀನೇನು ಕಂಡಿಡಿಯಲ್ಲ ಲೆಕ್ಕಾಚಾರ ಇಟ್ಕೊಂಡು, ಬಟ್ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಬಿಕಾಸ್ ಎಕ್ಸ್ಪೀರಿಯನ್ಸ್ ಏನಾಗಿರುತ್ತೋ ಅದು ಗೇನ್ ಆಗಿರುತ್ತೆ ಅಲ್ವಾ. ಎಕ್ಸ್ಪೀರಿಯನ್ಸ್ ಡಿಪೆಂಡಿಂಗ್ ಅಪಾನ್ ದೇರ್ ಎಕ್ಸ್ಪೀರಿಯನ್ಸ್, ಅವರು ಒಂದು ಅಂದಾಜ್ ಮೇಲೆ ಇಟ್ಕೊಂತಾರೆ. ನೋಡಿ ಅಂದಾಜ್, ನೋಡಿ ಪ್ರಾಪರ್ ವರ್ಡ್ ನೋಡಿ ಬಂದಿದೆ ಬಾಯಲ್ಲಿ ಇವಾಗ. ಅಂದಾಜ್ ಅಂದ್ರೆ ಏನು, ಮೀನೇ ಅದು. ಅರ್ಥ ಆಗ್ತದ್ಯಾ? ಸೊ ಅಂದಾಜ್ ಮೇಲೆ ನಾವು ಹೇಳ್ತೀವಲ್ವಾ, ಇಷ್ಟು ಮಾಡಿದ್ರೆ ಸರಿ ಅನ್ಸುತ್ತೆ, ದಟ್ ಈಸ್ ದಿ ಮೀನಿಂಗ್ ಆಫ್ ಮೀನ್ ಅದು. ನೆಕ್ಸ್ಟ್ ಮೋಡ್ ಅಂದ್ರೆ ಏನು, ಯಾವ ಡೇಟಾ ಜಾಸ್ತಿ ರಿಪೀಟ್ ಆಗಿದೆ, ನಂಬರ್ ಅಥವಾ ಡೇಟಾ ವಿಚ್ ಈಸ್ ಮೋಸ್ಟ್ ರಿಪೀಟೆಡ್. ಯಾವ ನಂಬರ್ ಜಾಸ್ತಿ ರಿಪೀಟ್ ಆಗಿದೆಯೋ ಅದೇ ಮೋಡ್. ಇದು ಅದನ್ನೇ ಮೋಡ್ ಅಂತ ಹೇಳ್ತೀವಿ. ಮೀಡಿಯನ್ ಅಂದ್ರೆ ಏನು, ಇವಾಗ ಮೀಡಿಯನ್ ಅಂದ್ರೆ ಮಿಡಿಲ್ ಮೋಸ್ಟ್ ಡೇಟಾ ಅಥವಾ ನಂಬರ್. ಅದೇನ್ ಮಾಡುತ್ತೆ, ಮಿಡಿಲ್ ಮೋಸ್ಟ್ ಡೇಟಾ ಎಂಟೈರ್ ಡೇಟಾ ಏನಿದೆಯೋ, ಏನ್ ನಮ್ಗೆ ನಂಬರ್ಸ್ ಕೊಟ್ಟಿದಾರೋ, ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇದೆ, ಇಲ್ಲಿ 2 ಇದೆ ಅನ್ಕೊಳ್ಳಿ, ಇಲ್ಲಿ 3 ಇದೆ ಅಂಡ್ ಇಲ್ಲಿ 4 ಅಂಡ್ ಇಲ್ಲಿ 5 ಅನ್ಕೊಳ್ಳಿ. ಇದನ್ನ ಒಂದು ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದಾಗ, ಅಂದ್ರೆ ಒಂದು ಅಸೆಂಡಿಂಗ್ ಆರ್ಡರ್ ಅಥವಾ ಒಂದು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದಾಗ, ಮಧ್ಯದಲ್ಲಿ ಯಾವ ವ್ಯಾಲ್ಯೂ ಇರುತ್ತೋ ಅದೇನ್ ಮಾಡ್ಬಿಡುತ್ತೆ, ಈ ಡೇಟಾ ಸೆಟ್ ನ, ಈ ಕಂಪ್ಲೀಟ್ ಡೇಟಾನ 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡ್ಬಿಡುತ್ತೆ, ಈಕ್ವಲ್ ಪಾರ್ಟ್ಸ್ ಅಲ್ಲಿ. ನೋಡಿ ಈ ಕಡೆನು 2 ನಂಬರ್ಸ್ ಇದೆ, ಈ ಕಡೆ 2 ನಂಬರ್ಸ್ ಇದೆ, ಆತರ 2 ಭಾಗ ಮಾಡ್ಬಿಡುತ್ತೆ. ಅದಕ್ಕೆ ನಾವು ಮಿಡಿಲ್ ಮೋಸ್ಟ್ ಡೇಟಾನ ಕಂಡುಹಿಡಿತೀವಿ, ಅದನ್ನೇ
ಮೀಡಿಯನ್ ಅಂತ ಕರೆಯೋದು. ಸರಿನಾ? ಅಂಡ್ ನಿಮ್ಗೆ ರೇಂಜ್ ಬಗ್ಗೆ ತಿಳ್ಕೊಬೇಕಂದ್ರೆ, ರೇಂಜ್ ಅಂದ್ರೆ ಏನಂತ ಅರ್ಥ ಅಂದ್ರೆ, ನೀವು ಹೈಯೆಸ್ಟ್ ಅಬ್ಸರ್ವೇಷನ್, ಹೈಯೆಸ್ಟ್ ನಂಬರ್ ಏನಿದೆಯೋ ಅದನ್ನ, ಹೈಯೆಸ್ಟ್ ಅಬ್ಸರ್ವೇಷನ್ ಅದನ್ನ ಮೈನಸ್ ಮಾಡ್ಕೊಳ್ಳಿ ವಿತ್ ಯುವರ್ ಲೋಯೆಸ್ಟ್ ಅಬ್ಸರ್ವೇಷನ್ ಅಂಡ್ ನಿಮ್ಗೆ ರೇಂಜ್ ಸಿಗುತ್ತೆ. ರೇಂಜ್ ಎಲ್ಲೂ ಕೇಳೋ ಅವಶ್ಯಕತೆ ಇರಲಿಲ್ಲ, ಇದು 7th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಇದು. ಬಟ್ ಮೀನ್ ಮೀಡಿಯನ್ ಮೋಡ್ ತಿಳ್ಕೊಳ್ಳಿ, ಸರಿನಾ? ಇದು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಮೀನ್ ಆಫ್ ದ ಫಾಲೋಯಿಂಗ್ ಸ್ಕೋರ್ಸ್ ಈಸ್. ನೋಡಿ, ನಾನು ನಿಮ್ಗೆ ಪ್ರೀವಿಯಸ್ ಕ್ವೆಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಮೀನ್ ಅಂದ್ರೆ ಏನಂತ ಅರ್ಥ. ಇಲ್ಲಿ ಮೀನ್ ಅಂದ್ರೆ ಎಲ್ಲಾ ನಂಬರ್ಸ್ನು ಆಡ್ ಮಾಡ್ಬಿಡಿ. ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್, sum of all observations that should be divided with total number of observations. ಸರಿ ಸರ್, ಎಲ್ಲ ನಂಬರ್ಸು ಬರ್ಕೊಂಬಿಡಿ. 1 + 3 + 5 + 7 ಎಲ್ಲ ನಂಬರ್ಸು ಆಡ್ ಮಾಡ್ಕೊಂಡ್ಬಿಟ್ರೆ ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಇದೆ ಕೌಂಟ್ ಮಾಡಿ. ಸೊ 1 2 3 4 ದೇರ್ ಆರ್ 4 ಅಬ್ಸರ್ವೇಷನ್ಸ್. ಸೊ ಇಲ್ಲಿ ಆಡ್ ಅಪ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 7 + 3 10, 10 + 5 15, 15 + 1 16, 16 ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ ಅಂದ್ರೆ 4 4s are 16, ಅಂದ್ರೆ ಆನ್ಸರ್ ಇಸ್ 4. ಸೊ ಮೀನ್ ಈಸ್ 4 ಅಥವಾ ಆವರೇಜ್ ಈಸ್ 4 ಅಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ ಟ್ರಯಾಂಗಲ್ಸ್ ಮೇಲೆ ಕೇಳಿದ್ದಾರೆ ನೋಡಿ. ಇನ್ ಟ್ರಯಾಂಗಲ್ ABC XY ಪ್ಯಾರಲಲ್ ಟು BC. XY ನೋಡಿ, ಇಲ್ಲಿ XY ಬಂದು ಪ್ಯಾರಲಲ್ ಇದೆ BC ಗೆ. ದೆನ್ ವಿ ನೀಡ್ ಟು ಫೈಂಡ್ 4 ಆಪ್ಷನ್ ಅಲ್ಲಿ ಯಾವುದು ಕರೆಕ್ಟ್ ಆಗಿದೆ ರಿಲೇಷನ್. ನೋಡಿ, BPT ಮೇಲೆ ಏನಾದ್ರೂ ಕ್ವೆಶನ್ ಬಂದ್ರೆ, BPT ಆರ್ ಸಿಮಿಲಾರಿಟಿ, ಒಂದು BPT ನೋಡಿ ಬರೆಯ ತಿಳ್ಕೊಂಬಿಡಿ. ಈ ಟ್ರಯಾಂಗಲ್ BPT ಯಾವ ತರ ಬರೀಬಹುದು ಅಂದ್ರೆ AX/BX. ಇದು ನೀವು ಥಿಯರಂ ಪ್ರೂವ್ ಮಾಡುವಾಗ ನಿಮ್ಗೆ ಗೊತ್ತಿರುತ್ತೆ. AX/BX ಅಥವಾ XB that is equal to this by this AY/YC. ಈ ತರನು ಬರೀಬಹುದು. ಇನ್ನೊಂದ್ ತರ ಸಿಮಿಲಾರಿಟಿ ಯೂಸ್ ಮಾಡಿ ಏನ್ ಬರೀಬಹುದು ಅಂದ್ರೆ, ಈ ಟ್ರಯಾಂಗಲ್ ಇದೆ, ಈ ಟ್ರಯಾಂಗಲ್ ಸ್ಮಾಲರ್ ಟ್ರಯಾಂಗಲ್, ಇದನ್ನ ನಾವು ಪ್ಯಾರಲಲ್ ಅಂತ ಬಂದ್ರೆ ಏನಾಗ್ಬಿಡುತ್ತೆ ಗೊತ್ತಾ? ಅದು ಬೇಸಿಕಲಿ ಸಿಮಿಲರ್ ಆಗ್ಬಿಡುತ್ತೆ. ಅಂದ್ರೆ ದಿಸ್ ಟ್ರಯಾಂಗಲ್ ಈಸ್ ಸಿಮಿಲರ್ ವಿತ್ ಲಾರ್ಜರ್ ಒನ್. ಸರ್ ಲಾರ್ಜರ್ ಒನ್ ಯಾವ್ದಂದ್ರೆ ನೋಡಿ, ಸೆಪರೇಟ್ ಆಗಿ ಬಿಡಿಸ್ಬಿಡ್ತೀನಿ ಕನ್ಫ್ಯೂಷನ್ ಆಗಬಾರ್ದಂತ. AB and C ಅಂದ್ರೆ ಈ ಚಿಕ್ಕ ಟ್ರಯಾಂಗಲ್ ಈ ದೊಡ್ಡ ಟ್ರಯಾಂಗಲ್ ABC ಜೊತೆ ಸಿಮಿಲರ್ ಆಗ್ಬಿಡುತ್ತೆ ಯಾವಾಗ ಲೈನ್ಸ್ ಆರ್ ಪ್ಯಾರಲಲ್ ಆದಾಗ. ಸೊ ಇಲ್ಲಿಂದ ಎರಡು ಟ್ರಯಾಂಗಲ್ ಸಿಮಿಲರ್ ಆದ್ರೆ, ಅಂದ್ರೆ ಇಲ್ಲಿ ಏನಂತ ಹೇಳ್ಬೋದು ಅಂದ್ರೆ, ಟ್ರಯಾಂಗಲ್ ಯುವರ್ AXY ಈಸ್ ಸಿಮಿಲರ್ ಟು ಟ್ರಯಾಂಗಲ್ ABC ಅಂತ ಹೇಳ್ಬೋದು. ಹಿಂಗಾದ್ರೆ ಇಫ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂದ್ರೆ ಇಟ್ಸ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಅಂದ್ರೆ SSS ರೂಲ್ ಏನಾಗುತ್ತೆ, ಸ್ಯಾಟಿಸ್ಫೈ ಆಗ್ಬಿಡುತ್ತೆ. AX/AB ಅಂತ ಬರೀಬಹುದು. ದಟ್ ಈಸ್ ಈಕ್ವಲ್ ಟು XY/BC and that is also equal to AY/AC. and ಇದನ್ನ ನೀವು ರೆಸಿಪ್ರೋಕಲ್ ಮಾಡು ಬರೀಬಹುದು. ಇದನ್ನ ಮೇಲೆ ಹಿಡ್ಕೊಂಡು ಇದನ್ನ ಕೆಳಗಡೆನೂ ಮಾಡಬಹುದು. ಇಲ್ಲೂ ಕೂಡ ಹಂಗೆ ಮಾಡ್ಬೇಕು. ಆಮೇಲೆ ಹೆಂಗ್ ಬೇಕಾದ್ರೂ ಬರೀಬಹುದು, ಸರಿನಾ? ಮೇಲೆ ಕೆಳಗೆ ಮಾಡಬಹುದು, ಬಟ್ ಮಾಡಿದ್ರೆ ಎಲ್ಲದಕ್ಕೂ ಮಾಡಬೇಕು. ಸೊ ಇಲ್ಲಿ ಇದೊಂದು ವೇ, ಇದು BPT ಇದು, ಸರಿನಾ? ಅಂಡ್ ಇದೊಂದು ವೇ, ಇದು ಯಾವ್ದಿದು ಸಿಮಿಲಾರಿಟಿ ಅದು. ಅಥವಾ ಇದನ್ನ ಸಿಮಿಲಾರಿಟಿ ಬದಲು ಕೆಲವು ಸಲ ಏನಂತ ಹೇಳ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಕೊರೋಲರಿ ಆಫ್ BPT ಅಂತಾನು ತುಂಬಾ ಜನ ಕರೀಬಹುದು, ಏನ್ ತಪ್ಪೇನಿಲ್ಲ, ಸರಿನಾ? ಇವಾಗ ನೀವು ನೋಡಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ. AX/AB AC ಅಂದ್ರೆ ಆಪ್ಷನ್ ಎ ತಪ್ಪು. AX/BX AY/CY ನೋಡಿ ಕರೆಕ್ಟ್ ಆಗಿದೆ ಆಪ್ಷನ್ ಬಿ. ನೋಡಿ, AX/BX and AY/CY ಆಪ್ಷನ್ ಬಿ ಇಸ್ ಕರೆಕ್ಟ್. ಇನ್ಯಾವುದು ನೋಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವೆಶನ್, ಅಬ್ಸರ್ವ್ ದ ಗಿವನ್ ಟೂ ಟ್ರಯಾಂಗಲ್ಸ್, ಸರಿ, and then identify the length of DF. ನೋಡಿ, ಅಬ್ಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ಅಂಡ್ ಆಬ್ವಿಯಸ್ಲಿ ಟ್ರಯಾಂಗಲ್ಸ್ ಅಂದ್ರೆ ಇಟ್ ಶುಡ್ ಬಿ ಬೇಸ್ಡ್ ಅಪಾನ್ ಸಿಮಿಲಾರಿಟಿನೇ. ಇದೆರಡು ಸಿಮಿಲರ್ ಅಂತ ಫಸ್ಟ್ ಪ್ರೂವ್ ಮಾಡೋಣ. ಆಗುತ್ತಾ ನೋಡಿ ಪ್ರೂವ್? ನಮ್ಮ ಹತ್ರ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಅಂದ್ರೆ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡಕ್ಕೆ, ಹೌ ಕ್ಯಾನ್ ವಿ ಪ್ರೂವ್ ದಟ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂದ್ರೆ ವಿ ಹ್ಯಾವ್ ಕಂಡೀಷನ್ಸ್.
ಐದರ್ 2 ಕರೆಸ್ಪಾಂಡಿಂಗ್ ಆಂಗಲ್ಸ್ ನ ಈಕ್ವಲ್ ಮಾಡಿ 2 ಟ್ರಯಾಂಗಲ್ಸ್ ಅಲ್ಲಿ, ಅಥವಾ 3 ರೇಷಿಯೋ ಏನಿದೆಯೋ 3 ಕರೆಸ್ಪಾಂಡಿಂಗ್ ಸೈಡ್ ರೇಷಿಯೋ ಈಕ್ವಲ್ ಬರಲಿ, ಅಥವಾ 2 ರೇಷಿಯೋ ಬಂದು ಅದ್ರ ಮಧ್ಯದಲ್ಲಿರೋ ಆಂಗಲ್ ಏನಾದ್ರೂ ಈಕ್ವಲ್ ಬಂದ್ರೆ 2 ಟ್ರಯಾಂಗಲ್ ಅಲ್ಲಿ, ದೆನ್ ಯು ಕ್ಯಾನ್ ಸೇ ದಟ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಇಲ್ಲಿ ನೋಡಿ, ಇಲ್ಲಿ 60 ಡಿಗ್ರಿ ಇದೆ, ಇಲ್ಲೂ 60 ಡಿಗ್ರಿ, ಅಂದ್ರೆ ದಿಸ್ ಆಂಗಲ್ ಈಸ್ ಈಕ್ವಲ್ ಟು ದಿಸ್ ಆಂಗಲ್. ಅಂಡ್ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ ತಗೋಣ, ಎ ಬಿ ನ ನಾನು ಡಿವೈಡ್ ಮಾಡ್ತೀನಿ ಯಾರ ಜೊತೆ, ಡಿ ಜೊತೆ ಡಿವೈಡ್ ಮಾಡ್ತೀನಿ, ನೋಡೋಣ ಏನ್ ಆನ್ಸರ್ ಬರುತ್ತೆ. ಇಫ್ ಐ ಡಿವೈಡ್ ಎ ಬಿ ಡಿವೈಡೆಡ್ ಬೈ ಡಿ ಇ ಅನ್ಕೊಳ್ಳಿ, ಡಿವೈಡ್ ಮಾಡಿದ್ರೆ 3.8 ಡಿವೈಡೆಡ್ ಬೈ 7.6. ಇಲ್ಲಿ ಪಾಯಿಂಟ್ ಸೇಮ್ ಪ್ಲೇಸಸ್ ಅಲ್ಲಿ ಇದೆ. ಆಫ್ಟರ್ 1 ನಂಬರ್ ಅಂದ್ರೆ 10th ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡಬಹುದು, ಎರಡು ಕ್ಯಾನ್ಸಲ್ ಆಗ್ಬಿಡುತ್ತೆ, ಸರಿನಾ. ಅಂಡ್ ಇಲ್ಲಿ 38 ಮತ್ತೆ 76 ಇದೆ, ಅಂದ್ರೆ ನನ್ಗನ್ಸುತ್ತೆ 38 2 ಟೈಮ್ಸ್ ಆಗುತ್ತೆ, ಸರಿನಾ. 38 2 ಟೈಮ್ಸ್ ಮಾಡ್ಕೊಂಡ್ರೆ ಆಗುತ್ತಾ ನೋಡಿ, 76 8 2 16. ಎಸ್, ಅಂದ್ರೆ ಇಲ್ಲಿ ಎ ಬಿ ಬೈ ಡಿ ಎಷ್ಟು ಬಂತು, 1/2 ಅಷ್ಟೇ ಬರಬೇಕು, ಇನ್ನೊಂದು ರೇಷಿಯೋ ಯಾವ್ದಾದ್ರು. ಬಟ್ ಯಾವ್ದಾದ್ರು ಅಂದ್ರೆ ಹಂಗೆ ಹೇಳಕ್ ಆಗಲ್ಲ, ನಮ್ಗೆ ಇದೇ ಬರಬೇಕು. ಬಿಕಾಸ್ 2 ಸೈಡ್ ಮಧ್ಯ ಆಂಗಲ್, ಅಂದ್ರೆ ಇದೊಂದು ಸೈಡ್ ಆಯ್ತು ಅಂದ್ರೆ ಈ ಸೈಡ್ ತಗೊಂಡಿದೀವಿ, ಅಂಡ್ ಇಲ್ಲಿ ಆಂಗಲ್ ಇದೆ, ಇಲ್ಲಿ ಆಂಗಲ್ ಇದೆ, ಅದಾದ್ಮೇಲೆನೆ ಸೈಡ್ ತಗೊಬೇಕು ನಾವು, ಅಂದ್ರೆ ಬಿ ಸಿ ಮತ್ತೆ ಇ ಎಫ್ ಎ ತಗೊಬೇಕು. ಬಿ ಸಿ ಬೈ ಇ ಎಫ್ ತಗೊಳ್ಳಿ, ಬಿ ಸಿ is 6 by ಇ ಎಫ್ is 12. ಸೊ 6 1 6 2 ಅಂದ್ರೆ ಬೇಸಿಕಲಿ 2 ರೇಷಿಯೋ ಈಕ್ವಲ್ ಇದೆ ನೋಡಿ, ಇಲ್ಲಿ 2 ರೇಷಿಯೋ ಈಕ್ವಲ್ ಆಯ್ತು, ಅಂಡ್ ಒಂದು ಆಂಗಲ್ ಕೂಡ ಈಕ್ವಲ್ ಇದೆ, ಅಂದ್ರೆ ಏನಂತ ಅರ್ಥ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ಸೊ ಸೈಡ್ ಎಸ್ ಎ ಎಸ್ ಸಿಮಿಲಾರಿಟಿ ರೂಲ್ ಪ್ರಕಾರ ಅಥವಾ ಕ್ರೈಟೀರಿಯಾ ಪ್ರಕಾರ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಆಯ್ತು. ಸೊ ಇಲ್ಲಿ ಟ್ರಯಾಂಗಲ್ ನಾವೇನಂತ ಬರೀಬಹುದು, ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಇದೊಂದ್ಸಲಿ ಪ್ರಾಪರ್ ಆಗಿದೆ, ಚೆಕ್ ಮಾಡ್ಕೊಂಬಿಡಿ. ಬಿ ಪ್ಲೇಸ್ ಅಲ್ಲಿ ಇ ಬರಬೇಕು, ಬಂದಿದ್ಯಾ ಬಿ ಪ್ಲೇಸ್ ಅಲ್ಲಿ? ಎಸ್, ಕರೆಕ್ಟ್ ಆಗಿದೆ. ಎ ಬಿ is correspondence with D, okay, and BC is correspondence with EF, ಕರೆಕ್ಟ್ ಆಗಿದೆ. ಅಂದ್ರೆ AC ಅಂಡ್ ಅದನ್ನ ಕರೆಸ್ಪಾಂಡೆನ್ಸ್ ವಿತ್ ಯಾರು, ಡಿ ಎಫ್ ಕೇಳಿದ್ದಾರೆ. ಫಸ್ಟ್ ಡಿ ಎಫ್ ಬರೆಯೋದಲ್ಲ, ಡಿ ಎಫ್ ಬರೆದ್ರೆ ಅದು ಬರೀಬಹುದು, ಬಟ್ ರೇಷಿಯೋ ಚೇಂಜ್ ಆಗ್ಬಿಡುತ್ತೆ, 2/1 ಆಗ್ಬಿಡುತ್ತೆ. ನಾವು ದಿಸ್ ಇಸ್ ಈಕ್ವಲ್ ಟು 1/2. ಸೊ AC is 3√2 ಡಿವೈಡೆಡ್ ಬೈ ಡಿ ಎಫ್ ಈಕ್ವಲ್ ಟು 1/2. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, df equal to this into this. So 3 2s are 6√2 and finally centimeter unit. So 6√2 andre option A is correct. Next question, the volume of a cone as shown in the figure is. So simple volume of cone kelta idare. So volume of cone andre ನಾವು already first ಅಥವಾ second question ಏನೋ solve ಮಾಡಿದೀವಿ, 1/3 pi r square h. That's all. Next question, the formula to find the total surface area of a right circular based cylindrical vessel. Okay, right circular cylindrical vessel ಅಂದ್ರೆ something like this ಈ ತರ ಇದೆಯಾ? ವೆಸಲ್ ಅಂದ್ರೆ ಏನಂತ ಅರ್ಥ, ಒಂದು ಪಾತ್ರೆ ಅಂತ ಹೇಳ್ಬೋದು. ಈ ಪಾತ್ರೆ ಯಾವ ತರ ಇದೆ ಅಂದ್ರೆ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ರಫ್ ಆಗಿ ಅರ್ಥ ಆಗೋದಕ್ಕೆ ಬಿಡಿಸ್ಕೋಣ. ಸರಿ ಸರ್, ಏನಿದೆ, ಸಿಲಿಂಡ್ರಿಕಲ್ ವೆಸಲ್ ಆಫ್ ಬೇಸ್ ರೇಡಿಯಸ್ ಆರ್. ಸರಿ, ಬೇಸ್ ರೇಡಿಯಸ್ ಆರ್ ಅಂತ ಹೇಳಿದ್ದಾರೆ. ಇದು ಆರ್ ಆದ್ರೆ ಇದು ರೇಡಿಯಸ್ ಆರ್ ಆಗುತ್ತೆ. ಅಂಡ್ ಹೈಟ್ ಎಚ್ ಇದೆ. ಸರಿ ಸರ್, ಹೈಟ್ ಎಚ್. ಅಂಡ್ ಏನ್ ಮಾಡಿದ್ದಾರೆ, ಓಪನ್ ಅಟ್ ಒನ್ ಎಂಡ್. ಆಬ್ವಿಯಸ್ಲಿ ಪಾತ್ರೆ ಅಂದ್ರೆ ಒಂದ್ ಕಡೆ ಓಪನ್ ಆಗಿರ್ಲೇಬೇಕು, ಸರಿನಾ. ಒನ್ ಎಂಡ್ ಅಲ್ಲಿ ಓಪನ್ ಆಗಿದೆ ಅಂದ್ರೆ ಇದು ಕ್ಲೋಸ್ ಆಗಿದೆ, ಇದು ಕಂಪ್ಲೀಟ್ ಕ್ಲೋಸ್ ಇದು. ಅಂಡ್ ಇದು ಓಪನ್ ಆಗಿದೆ, ಏನಿದು, ಇದು ಓಪನ್ ಆಗಿದೆ. ಸರಿ ಸರ್, ಇಲ್ಲಿ ಅವ್ರು ಕೇಳ್ತಾ ಇರೋದು ಏನಂದ್ರೆ ಟಿ ಎಸ್ ಎ ಕೇಳ್ತಾ ಇದಾರೆ. ಬೇಸಿಕಲಿ ಟಿ ಎಸ್ ಎ ಅಂದ್ರೆ ಏನಂತ ಅರ್ಥ ಅಂದ್ರೆ ನೋಡಿ, ಟಿ ಎಸ್ ಎ ಏನಾದ್ರು ಈ ತರ ಕೇಳಿದ್ರೆ ಅವರು, ನೀವು ಜಸ್ಟ್ ನೋಡಿ ಯಾವ ಸರ್ಫೇಸ್ ಏರಿಯಾ ಅಂದ್ರೆ ನೀವು ಬೇಸಿಕಲಿ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಯಾವ ಸರ್ಫೇಸ್ ಏರಿಯಾ ನೀವು ಪೇಂಟ್ ಮಾಡ್ಬೋದು. ನಾನು ನಮ್ಮ ಮಕ್ಳಿಗೆ ಇದೇ ತರ ಹೇಳ್ಕೊಡ್ತೀನಿ. ಯಾವ ಏರಿಯಾ ನೀವು ಕವರ್ ಮಾಡ್ತೀರಾ ವೈಲ್ ಪೇಂಟಿಂಗ್, ನೀವು ಎಲ್ಲೆಲ್ಲಿ ಪೇಂಟ್ ಮಾಡ್ಬೋದು ಅಂದ್ರೆ ಒಳಗಡೆ ಅಲ್ಲ, ಹೊರಗಡೆ ಮಾತ್ರ. ಅವ್ರು ಒಳಗಡೆ ಅಂತ ಹೇಳಿಲ್ಲ ಅಲ್ಲಿ,
ಅರ್ಥ ಆಗ್ತಿದ್ಯಾ? ಎಲ್ಲಿವರೆಗೂ ಅವ್ರು ಇನ್ಸೈಡ್ ಅಂತ ಹೇಳಲ್ವೋ ಅಲ್ಲಿವರೆಗೂ ನೀವು ಅದನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ, ಹೊರಗಡೆ ಮಾತ್ರ. ಯಾವ್ಯಾವ ಏರಿಯಾ ಕವರ್ ಮಾಡ್ತೀರಾ ಅಂದ್ರೆ, ಸರ್ ನಾವು ಯಾವ್ಯಾವ ಏರಿಯಾ ಕವರ್ ಮಾಡ್ಬೋದಂದ್ರೆ ನೋಡಿ, TSA ಈಕ್ವಲ್ ಟು ಇದು ಓಪನ್ ಆಗಿದೆ ಸರ್. ಇದು ಓಪನ್ ಆಗಿದೆ ಅಂದ್ರೆ ಯಾವ್ದು, ಇದನ್ನ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಇದು ಸರ್ ಓಪನ್ ಆಗಿದೆ ಅಂದ್ರೆ ನಾನು ಇದನ್ನ ಕವರ್ ಮಾಡಕ್ ಆಗಲ್ಲ, ಕರೆಕ್ಟಾ? ಸೊ ಅದನ್ನ ಕವರ್ ಮಾಡಕ್ ಆಗಲ್ಲ ಅಂದ್ರೆ ಬೇಸಿಕಲಿ ಅದು ಆ ಏರಿಯಾ ಹೊಟ್ಟೋಯ್ತು. ನೆಕ್ಸ್ಟ್ ಯಾವ ಏರಿಯಾ ಕವರ್ ಮಾಡ್ತೀನಿ ಸರ್? ಈ ಏರಿಯಾ ಕವರ್ ಮಾಡ್ತೀನಿ ಸರ್. ಇದು ಸಿಲಿಂಡ್ರಿಕಲ್, ಈ ಸಿಲಿಂಡ್ರಿಕಲ್ ಏನಿದೆಯೋ ಸಿಲಿಂಡ್ರಿಕಲ್ ಕರ್ಡ್, ಇದನ್ನ ಏನಂತ ಹೇಳ್ತೀವಿ? CSA ಆಫ್ ಸಿಲಿಂಡರ್ ಪ್ಲಸ್ ಏನು ಸರ್? ಇದು ಕವರ್ ಮಾಡ್ತೀನಿ ಬೇಸ್, ಓಕೆನಾ? ಅಂಡ್ ಅದನ್ನ ಏನಂತ ಹೇಳ್ಬೋದು? ಏರಿಯಾ ಆಫ್ ಸಿಲಿಂಡ್ರಿಕಲ್ ಬೇಸ್ ಅಥವಾ ಏರಿಯಾ ಆಫ್ ಸರ್ಕಲ್. ಇನ್ನೂ ಈಸಿಯಾಗಿ ಹೇಳ್ಬೋದಿತ್ತು ನೋಡಿ, ಇನ್ನೂ ಈಸಿಯಾಗಿ ಏನಂತ ಹೇಳ್ಬೋದಿತ್ತು ಅಂದ್ರೆ ಟೋಟಲ್ TSA ಆಫ್ ಸಿಲಿಂಡರ್ ಅಲ್ಲಿ ಮೈನಸ್ ಮಾಡ್ಬೋದಿತ್ತು ಯಾವುದು? πr². ಹಂಗೂ ಮಾಡ್ಬೋದಿತ್ತು, ಅರ್ಥ ಆಗ್ತದೆ? ಬಿಕಾಸ್ ಇದು ಲೆಕ್ಕಕ್ಕಿಲ್ಲ, ಅದಕ್ಕೆ ಮೈನಸ್ ಮಾಡೋಣ. ಹಿಂಗೂ ಬರೀಬಹುದು. CSA ಅಂದ್ರೆ ಏನು? 2πRH ಇದು, ಸರಿನಾ? ಫಾರ್ಮುಲಾ ಪ್ಲಸ್ πr². ಸೊ ಇದೆರಡೂ ಒಂದು ಬ್ರಾಕೆಟ್ ಅಲ್ಲಿ ಇಟ್ಬಿಟ್ಟು cm² ಅಂತ ಬರೀಬಹುದು, ಅಥವಾ ಕಾಮನ್ ತಗೊಬಹುದು. ಇಲ್ಲಿ ನೋಡಿ ಒಂದೊಂದು ಆಪ್ಷನ್ ನೋಡೋಣ. πr² ಪ್ಲಸ್ 2πRH ಅಂದ್ರೆ ಇದು ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ದ ಕಾಮನ್ ಡಿಫರೆನ್ಸ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ 8, 5, 2, -1 ಡ್ಯಾಶ್ ಡ್ಯಾಶ್ ಡ್ಯಾಶ್. ಕಾಮನ್ ಡಿಫರೆನ್ಸ್ ಕೇಳಿದ್ದಾರೆ. ಸೊ ಕಾಮನ್ ಡಿಫರೆನ್ಸ್ ಕಂಡುಹಿಡಿಯೋದಕ್ಕೆ A2 minus A1. A2 is 5 and -8. ಸೊ ಇಲ್ಲಿ -3 ಬರುತ್ತೆ, ಕರೆಕ್ಟಾ? ಸೊ -3 ಅಂದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ 2x² = x - 7 is. ನೋಡಿ ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳಿದಾರೆ ಅಂದ್ರೆ ಇದನ್ನ ಅರೇಂಜ್ ಮಾಡ್ಕೊಳ್ಳಿ ಫಸ್ಟ್. 2x² ಅಂಡ್ ಇಲ್ಲಿ ಪ್ಲಸ್ ಎಕ್ಸ್ ನ ಈ ಸೈಡ್ ಕರ್ಕೊ ಬನ್ನಿ, ಏನಾಗುತ್ತೆ? -x. ಅಂಡ್ -7 ಲೆಫ್ಟ್ ಹ್ಯಾಂಡ್ ಸೈಡ್ ಕರ್ಕೊ ಬಂದ್ರೆ +7 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 0. ನೌ ಇಟ್ ಈಸ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಅದೇಂಗ್ ಸರ್ ಹೇಳ್ತೀರಾ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರುತ್ತೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಸ್ ನಥಿಂಗ್ ಬಟ್ ax² + bx + c ಅಂಡ್ ಇಟ್ ಈಸ್ ಈಕ್ವೇಶನ್ ಅಂದ್ರೆ ಈಕ್ವಲ್ ಟು 0. ಸೊ ಇಲ್ಲಿ ಪ್ರಾಪರ್ ಆಗಿ ಅರೇಂಜ್ ಆಗಿದೆ ಅಂದ್ರೆ ಆಪ್ಷನ್ ಯಾವ್ದಿದೆ ನೋಡಿ, 2x² - x + 7 ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ನೋಡಿ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ವೆಶನ್, ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಆಫ್ ರೇಡಿಯಸ್ r ಯೂನಿಟ್ ಈಸ್. ಸರ್ಫೇಸ್ ಏರಿಯಾ ಕೇಳ್ತಾ ಇದ್ದಾರೆ. ಅವಾಗಲೇ ಇದ್ರ ಮೇಲೆ ಒಂದು ಕ್ವಶನ್ ಮಾಡಿದೀವಿ. ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಿದ್ರು? ರೇಡಿಯಸ್ 7 ಸೆಂಟಿಮೀಟರ್ ಕೊಟ್ಟಿದ್ರು, ಅದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಏನಿತ್ತು ಫಾರ್ಮುಲಾ? 4πr². ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಬಂದು ಏನು? ಸೊ ನಾನು ಟ್ರಿಕ್ ಕೂಡ ಹೇಳ್ಕೊಟ್ಟಿದ್ದೀನಿ. ಏನದು? ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಅಂದ್ರೆ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? 4 ಸರ್ಕಲ್ ಏರಿಯಾ, 4πr². ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್, ಟ್ರಿಗ್ನೋಮೆಟ್ರಿ ಮೇಲೆ ಒಂದು ಡೈರೆಕ್ಟ್ ಆಗಿ ಐಡೆಂಟಿಟಿನೇ ಕೇಳ್ಬಿಟ್ಟಿದ್ದಾರೆ ನೋಡಿ. 1 + tan² = 1 + tan² = sec²θ. ಆಲ್ರೆಡಿ ನಾನು ಎಲ್ಲಾ ಬೇಸಿಕ್ಸ್ ಡಿಸ್ಕಸ್ ಮಾಡ್ಬಿಟ್ಟಿದ್ದೀನಿ. ಸೊ ಯಾರ್ಯಾರು ಬರ್ಕೊಂಡಿರ್ಲಿಲ್ವೋ ಒಂದ್ ಸೆಕೆಂಡ್ ಆ ಸ್ಲೈಡ್ ಹೋಗಿ ಎಲ್ಲ ಬರ್ಕೊಂಡ್ಬಿಡಿ. ನೋಡಿದ್ರೆ ಕ್ವಶನ್ ಬರ್ತಾ ಇದೆ ಡೈರೆಕ್ಟ್ ಆಗಿ. ಸೊ 1 + tan² = sec² ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ನೋಡಿ ಡೈರೆಕ್ಟ್ ಟೇಬಲ್ ಮೇಲೂ ಕೇಳ್ತಾ ಇದ್ದಾರೆ. ವ್ಯಾಲ್ಯೂ ಆಫ್ cot 90. cot 90 ಬೇಕಂದ್ರೆ ನೀವು tan 90 ಗೊತ್ತಿರಬೇಕು. ಇವಾಗ tan 90 ಗೊತ್ತಾಗಬೇಕಂದ್ರೆ ಸರ್ tan 90 ಬೇಕಂದ್ರೆ ನಮ್ಗೆ sin 90 by cos 90 ಗೊತ್ತಿರಬೇಕು, ಕರೆಕ್ಟಾ? ನಿಮ್ಗೆ ಟೇಬಲ್ ಗೊತ್ತಿದ್ರೆ ಬರ್ಕೊಂಬಿಡಿ. ನನ್ಗೆ ಟೇಬಲ್ ನಾನು ಗ್ಯಾಪ್ನ ಇಟ್ಕೊಳಕ್ ಹೋಗಲ್ಲ, ಈ ತರ ಗ್ಯಾಪ್ನ ಇಟ್ಕೊಂತೀನಿ, ಸರಿನಾ? ಮೇ ಬಿ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ. ನೋಡಿ ಮೈಂಡ್ ಅಲ್ಲಿ ಎಷ್ಟಾದ್ರೂ ನೀವು ರಿಟೆನ್ಷನ್ ಮಾಡ್ಕೊಂಡ್ರು ನನ್ಗನ್ಸೋ ಪ್ರಕಾರ ಅದೊಂಥರ ಮ್ಯಾಥಮೆಟಿಕ್ಸ್ ಕಲ್ತ ಮೇಲೆ ಒಂಥರ ವೇಸ್ಟ್ ಅನ್ಸುತ್ತೆ. ನೀವು ಗ್ಯಾಪ್ನ ಇಟ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಬಟ್ ಈ ತರ ಲಾಜಿಕಲಿ ಗ್ಯಾಪ್ನ ಇಟ್ಕೊಂಡ್ರೆ ಬೆಟರ್. ಸೊ sin 90 by cos 90. ಇವಾಗ ನೋಡಿ sin 90 by cos 90 ಅಂದ್ರೆ sin 0 0 ಅಂದ್ರೆ sin 90 1 ಆಗುತ್ತೆ. 1 ಡಿವೈಡೆಡ್ ಬೈ ಇದು 0 ಆಗ್ಲೇಬೇಕು, ಸರಿನಾ? ಬಿಕಾಸ್ ಇವರಿಬ್ರು ಏನಿದು ಸೈನ್ ಮತ್ತೆ ಕಾಸ್ ಇವರಿಬ್ರು ಕಾಂಪ್ಲಿಮೆಂಟ್ರಿ, ಇವರಿಬ್ರು ಅಂದ್ರೆ ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ರಿ. ಇದು 1 ಆದ್ರೆ 0 ಆಗ್ಲೇಬೇಕು. ಸೊ ಇವಾಗ 1/0. ವಾಟ್ ಡು ಯು ಮೀನ್ ಬೈ 1/0? ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ ನಿಮ್ ಜೊತೆ. 1/0 ಅಂದ್ರೆ ಏನಂತ ಅರ್ಥ? ಯಾವ ಕೇಸ್ ಇದು? ನಾಟ್ ಡಿಫೈನ್ಡ್. ಇದನ್ನ ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಕ್ ಆಗಲ್ಲ. ಸೊ 1/0 ಇದೆ ಅಂಡ್ ನೀವು cot 90 ಕಂಡುಹಿಡಿಬೇಕು. ಸೊ ವಾಟ್ ಡು ಯು ಮೀನ್ ಬೈ cot 90 ಅಂದ್ರೆ ರೆಸಿಪ್ರೋಕಲ್ ಆಫ್ tan ಅಂದ್ರೆ 1/tan 90 ಅದು.
ಸೊ 1/tan 90 ಅಂದ್ರೆ ನಿಮಗೆ tan 90 1/0 ಬಂದಿದೆ. 1/0 ನ ರೆಸಿಪ್ರೋಕಲ್ ಮಾಡೋದಂದ್ರೆ ಏನಂತ ಅರ್ಥ, ಇದನ್ನ ನೀವು 1/1/0 ಅಂತ ಹೇಳ್ಬೋದು. ಸೊ ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಡಿನಾಮಿನೇಟರ್ ನ್ಯೂಮರೇಟರ್ ಹೋಗುತ್ತೆ ಅಂಡ್ ನ್ಯೂಮರೇಟರ್ ಡಿನಾಮಿನೇಟರ್ ಬರುತ್ತೆ ಅಷ್ಟೇ. ಇದು 0/1 ಆಗುತ್ತೆ. ಇಟ್ ಈಸ್ 0/1 ಅಂದ್ರೆ ಏನಂತ ಅರ್ಥ, ಬೇಸಿಕಲಿ ಇಟ್ ಈಸ್ 0 ಅಂತ ಅರ್ಥ. ಕ್ಲಿಯರಾ? ಆನ್ಸರ್ 0 ಅಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ಈಸಿನಾ? ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ವಾಲ್ಯೂಮ್ ಆಫ್ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯೂನಿಟ್ ಈಸ್. ವಾಲ್ಯೂಮ್ ಆಫ್ ಸ್ಪಿಯರ್ ಕೇಳ್ತಾ ಇದ್ದಾನೆ ನೋಡಿ. ವಾಲ್ಯೂಮ್ ಆಫ್ ಸ್ಪಿಯರ್ ಬಂದು ಫಾರ್ಮುಲಾ 4/3πr³. ಸರಿನಾ? ಅಂಡ್ ಇಲ್ಲಿ ಯಾವ ಆಪ್ಷನ್ ಪ್ರಾಪರ್ ಆಗಿದೆ ಅಂದ್ರೆ 4/3πr³. ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, the number of zeros of the polynomial y is equal to p of x in the given graph is. ಸೊ ಇಲ್ಲಿ 4 ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ 3 ಬರುತ್ತೆ. ಕರೆಕ್ಟ್ ಅಲ್ವಾ? ನೋಡಿ, ಇದನ್ನ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಯಾವ ತರ ಕಂಡುಹಿಡಿಯೋದು. ಇಲ್ಲಿ ಬೇರೆ ಪೆನ್ ತಗೊಂತೀನಿ, ಬ್ಲೂ ಒಂದು ತಗೊಂತೀನಿ ನೋಡಿ. ದಿಸ್ ಇಸ್ 1 and this is 2 and this is your third point. ಸೊ ಹೆಂಗ್ ಸರ್ ಕಂಡುಹಿಡಿಯೋದು ಅಂದ್ರೆ ತುಂಬಾ ಈಸಿ ನೋಡಿ. ಇದನ್ನ ಯಾವ ತರ ಕಂಡುಹಿಡಿತಾರೆ ಅಂದ್ರೆ, ಇನ್ ಜನರಲ್ ಇಫ್ ಯು ನೀಡ್ ಟು ಫೈಂಡ್ ನಂಬರ್ ಆಫ್ ಝೀರೋಸ್ ಕಂಡುಹಿಡಿಬೇಕಂದ್ರೆ in the given graph, that will be equal to number of points where the graph meets with x-axis ಜೊತೆ ಎಷ್ಟು ಪಾಯಿಂಟ್ಸ್ ಅಲ್ಲಿ ಮೀಟ್ ಆಗ್ತಾ ಇದೆಯೋ those number of points will be called as number of zeros. That's all. So 3 ಪಾಯಿಂಟ್ ಅಲ್ಲಿ x-axis ಜೊತೆ ಮೀಟ್ ಆಗ್ತದೆ. ಸೊ ದಟ್ ಈಸ್ ವೈ ನಂಬರ್ ಆಫ್ ಝೀರೋಸ್ ಎಷ್ಟು 3. ಇದಕ್ಕೇನಾದ್ರೂ ನಂಬರ್ ಆಫ್ ಝೀರೋಸ್ 3 ಆದ್ರೆ ನೋಡಿ, ಇದೇ ತರ ಕೇಳ್ಬೇಕಂದೇನು ಕಂಡೀಷನ್ ಏನಿಲ್ಲ. ನಂಬರ್ ಆಫ್ ಝೀರೋಸ್ 3 ಆದ್ರೆ ಅಂಡ್ ಇದಕ್ಕೆ ಡಿಗ್ರಿ ಎಷ್ಟಂತ ಕೇಳ್ಬೋದು. ಸಪೋಸ್ ಏನಾದ್ರೂ ಇದಕ್ಕೆ ಡಿಗ್ರಿ ಕೇಳಿದ್ರೆ ಎಷ್ಟು ಝೀರೋಸ್ ಇರುತ್ತೋ ಅಷ್ಟೇ ಡಿಗ್ರೀಸ್ ಇರುತ್ತೆ. ಡಿಗ್ರಿ ಎಷ್ಟು 3. ನೇಮ್ ಕೇಳಿದ್ರೆ, ಈ ಪಾಲಿನಾಮಿಯಲ್ ಏನ್ ಹೆಸರು ಇರ್ಬೋದು ಅಂತ ಕೇಳಿದ್ರೆ ಇದಕ್ಕೆ ಕ್ಯೂಬಿಕ್ ಅಂತ ಹೇಳ್ತಾರೆ, ಕ್ಯೂಬಿಕ್ ಪಾಲಿನಾಮಿಯಲ್. ಸರಿನಾ? ಈ ತರನು ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಫಾರ್ ಎನ್ ಈವೆಂಟ್ ಇ, if probability of event e is 0.75, then probability of not happening that same event. ಸೊ ಇಲ್ಲಿ ಆಲ್ರೆಡಿ ನಾವು ಒಂದು ಕ್ವೆಶನ್ ಮಾಡಿದೀವಿ ಅಂದ್ರೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಇದನ್ನ ನಿಮಗೆ ಕೊಡ್ಲಾ ನಾವು ಮಾಡಕ್ಕೆ? ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಇ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಹ್ಯಾಪನಿಂಗ್ ಇವೆಂಟ್ ಇ ಎರಡು ಸೇರಿದ್ರೆ 1 ಆಗುತ್ತೆ. ಸರಿನಾ? ಇಲ್ಲಿ 0.75 ನಿಮಗೆ ಅವೈಲೇಬಲ್ ಇದೆ. ಸೊ ಇಲ್ಲಿ 1 ಜೊತೆ ಸಬ್ಟ್ರಾಕ್ಟ್ ಮಾಡ್ಕೊಂಬಿಡಿ. ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಹ್ಯಾಪನಿಂಗ್ ಅಂದ್ರೆ ಇ ನಾಟ್ ಅಲ್ಲ, ನಾಟ್ ಇ ಅಂತ ಹೇಳ್ತಾರೆ. 1 ಮೈನಸ್ 0.75. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, ಯುವರ್ 0.25. ಕರೆಕ್ಟ್ ಅಲ್ವಾ? 0.25 ಅಲ್ವಾ ರಿಮೈನಿಂಗು? ಸೊ 0.25 ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಈಕ್ವೇಶನ್ಸ್. ಸರಿ, ಓಕೆ. ಇಲ್ಲಿ ನಿಮಗೆ ಈಕ್ವೇಶನ್ ಕೊಟ್ಬಿಟ್ಟು ಸೇಮ್ ಇದು ಗೊತ್ತಿರೋ ಕ್ವೆಶನ್ ಇದು ಮಾಡ್ಬೋದು, ನೀವು ಕೂಡ ಮಾಡ್ಬೋದು ವೆರಿ ಈಸಿಯಾಗಿ. ಬೇಗ ರೇಷಿಯೋ ತಗೊಂಬೋಣ. a1/a2 4/8. ಸೊ 4 1s 4 2s. b1/b2 5/10. ಸೊ 5 1s 5 2s. c1/c2 -10/+20. ಅಂದ್ರೆ ಏನಂತ ಹೇಳ್ಬೋದು, ಇಲ್ಲಿ 5 1s 5 2s ಆದ್ರೆ ಇಲ್ಲೂ ಸೇಮ್ ಆಗ್ತಾ ಇದೆ, 10 1s 10 2s, ಬಟ್ -1/2 ಬರ್ತಾ ಇದೆ. ಸೊ ಕ್ಲಿಯರ್ಲಿ ಏನ್ ಗೊತ್ತಾಗ್ತಾ ಇದೆ, therefore a1/a2 is equal to b1/b2, but it is not equal to c1/c2. therefore you can conclude that ಯಾವ ತರ ಲೈನ್ಸ್ ಇರುತ್ತೆ, ಇದು ಯಾವ ಕಂಡೀಷನ್ ಇದು, ಇದು ಬಂದು ಪ್ಯಾರಲಲ್.
ಇದು ಪ್ಯಾರಲಲ್ ಲೈನ್ಸು. ಆ್ಯಂಡ್ ಇಲ್ಲಿ ನಮ್ಮ ಹತ್ರ ಆಪ್ಷನ್ ಡಿ ಇದೆ. ನೆಕ್ಸ್ಟ್ ಕ್ವೆಶನ್, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ -8, 3 ಫ್ರಮ್ ದ ಎಕ್ಸ್ ಆಕ್ಸಿಸ್. ನೋಡಿ, ಇದು ವೆರಿ ಸಿಂಪಲ್. ಇದು ಇಲ್ಲಿ ಡೆಫಿನೇಷನ್ ಗೊತ್ತಿರ್ಬೇಕು ನಿಮ್ಗೆ. ಏನ್ ಸರ್ ಡೆಫಿನೇಷನ್ ಅಂದ್ರೆ, ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ವೈ ಆಕ್ಸಿಸ್. ಯಾವುದೇ ಒಂದು ಪಾಯಿಂಟ್ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಕೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಅದು ಆಪ್ಸಿಸ್ ಅಂತ ಹೇಳ್ತಾರೆ. ಆಪ್ಸಿಸ್ ಅಂದ್ರೆ ವೈ ಇಂದ ಕೇಳಿದ್ರೆ ಎಕ್ಸ್ ವ್ಯಾಲ್ಯೂ ಬರೀರಿ, ಇದನ್ನ ಎಕ್ಸ್ ಅಂತ ಜ್ಞಾಪನ ಇಟ್ಕೊಳ್ಳಿ. ಅಂಡ್ ಅದೇ ಏನಾದ್ರೂ ನಿಮ್ಗೆ ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಎಕ್ಸ್ ಆಕ್ಸಿಸ್ ಅಂತ ಕೇಳಿದ್ರೆ ನೀವು ವೈ ವ್ಯಾಲ್ಯೂ ಬರೀರಿ. ವೈ ಅಂದ್ರೆ ಏನಂತ ಅರ್ಥ? ಆರ್ಡಿನೇಟ್. ಈಗ ಇಲ್ಲಿ ಕೇಳಿರೋದೇನು, -8, 3 ಇದೆ. ಅಂಡ್ ಇದು ಎಲ್ಲಿಂದ? ಎಕ್ಸ್ ಆಕ್ಸಿಸ್ ಇಂದ ಕೇಳಿದ್ದಾರೆ. ಎಕ್ಸ್ ಅಂದ್ರೆ ಯಾವ ವ್ಯಾಲ್ಯೂ ಬರೀಬೇಕು? ವೈ ವ್ಯಾಲ್ಯೂ. ಅಂದ್ರೆ ಇದು ಎಕ್ಸ್, ಇದು ವೈ. ಅಂದ್ರೆ ನಿಮ್ಗೆ ಕೇಳಿರೋದು ಎಕ್ಸ್ ಆಕ್ಸಿಸ್ ಇಂದ, ಅಂದ್ರೆ ಉಲ್ಟಾ ಬರೀಬೇಕು ವೈ ವ್ಯಾಲ್ಯೂ. ವೈ ಎಷ್ಟಿದೆ? 3. ದೇರ್ಫೋರ್ ಏನಾಗುತ್ತೆ? 3 ಯೂನಿಟ್ಸ್. ದಟ್ಸ್ ಆಲ್. ಸಪೋಸ್ ಏನಾದ್ರು ಇದೇ ಕ್ವಶನ್ಗೆ ಏನಾದ್ರು ವೈ ಆಕ್ಸಿಸ್ ಇಂದ ಅಂತ ಕೇಳಿದ್ರೆ, ನೀವು ಯಾವ್ದು ಬರೀಬೇಕಿತ್ತು? ಎಕ್ಸ್ ವ್ಯಾಲ್ಯೂ. ಬಟ್ ಎಕ್ಸ್ ವ್ಯಾಲ್ಯೂ -8 ಇದೆ. -8 ಬರೆಯಕ್ ಹೋಗ್ಬೇಡಿ. ಡಿಸ್ಟೆನ್ಸ್ ಯಾವತ್ತಿದ್ರು ನೆಗೆಟಿವ್ ಅಲ್ಲಿ ಇರಲ್ಲ, +8 ಅದು. ಏನಾದ್ರೂ -8 ಇದ್ರೆ ಅದನ್ನ ತಗೊಂಡೋಗ್ ಹೋಗ್ಬಿಡಿ. ಏನದು? +8 ಅಂತ ಬರಬೇಕು, ಕೇಳಿದ್ರೆ, ಸಪೋಸ್ ಗೊತ್ತಿರ್ಲಿ ಅಂತ. ನೆಕ್ಸ್ಟ್, ದ ಕಾಮನ್ ಡಿಫರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಕಾಮನ್ ಡಿಫರೆನ್ಸ್ ಕೇಳ್ತಾ ಇದಾರೆ. ಸೊ ಕಾಮನ್ ಡಿಫರೆನ್ಸ್ ಕಂಡುಹಿಡಿಯೋದಕ್ಕೆ A2 - A1 ಈ ತರ ಕ್ವಶನ್ ನೋಡಿ, ತುಂಬಾ ಸಲ ರಿಪೀಟ್ ಆಗ್ತಾ ಇದೆ ಈ ತರ ಕ್ವಶನ್. A2 - 1 minus of -3, -1 minus into minus +3. So 3 minus 1 2. So common difference is 2. ನಂಗೆ ಅನ್ಸುತ್ತೆ ಈ ಕ್ವಶನ್ ರಿಪೀಟ್ ಆಗಿದೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ಮೂವ್ ಆನ್ ಆಗೋಣ. ದ ಮೀಡಿಯನ್ ಆಫ್ ದ ಸ್ಕೋರ್ಸ್ 6, 4, 2, 10 and 7 is. ನೋಡಿ, ಮೀಡಿಯನ್ ಕೇಳ್ತಾ ಇದ್ದಾರೆ. ಅಂಡ್ ನಿಮ್ಗೆ ನಾನು ಮೀಡಿಯನ್ ಏನಂತ ಎಕ್ಸ್ಪ್ಲೈನು ಮಾಡಿದೆ ಅಂಡ್ ಅದನ್ನ ಯಾವ ತರ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ಒಂದು ಐಡಿಯಾ. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು? ಮೀಡಿಯನ್ ಕಂಡುಹಿಡಿಯೋದಕ್ಕೆ ಒಂದು ಆರ್ಡರ್ ಅಲ್ಲಿ ಬರೀರಿ, ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್. ನಾನು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀತೀನಿ. ಏನ್ ಸರ್ ಅಸೆಂಡಿಂಗ್ ಆರ್ಡರ್ ಅಂದ್ರೆ? ಸ್ಮಾಲ್ ನಂಬರ್ಸ್ ಟು ಬಿಗ್, ಸ್ಮಾಲ್ ಟು ಬಿಗ್. ಏನ್ ಸರ್ ಸ್ಮಾಲ್ ಟು ಬಿಗ್ ಅಂದ್ರೆ? ಫಸ್ಟ್ ಚಿಕ್ಕ ನಂಬರ್ ಬರೀತೀನಿ. ಇದರಲ್ಲಿ ಚಿಕ್ಕ ನಂಬರ್ ಯಾವುದು? ಸ್ಮಾಲೆಸ್ಟ್ 2 ಇದೆ. ನೆಕ್ಸ್ಟ್ 4, ನೆಕ್ಸ್ಟ್ 6 ಬರುತ್ತೆ, ನೆಕ್ಸ್ಟ್ 7 ಬರುತ್ತೆ, ನೆಕ್ಸ್ಟ್ 10 ಬರುತ್ತೆ. ಕರೆಕ್ಟಾ? ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಎಸ್. ಇವಾಗ ಇದರಲ್ಲಿ ಮಿಡಲ್ ಮೋಸ್ಟ್ ಅಬ್ಸರ್ವೇಷನ್ ನೋಡ್ಕಿ, ಮಧ್ಯದಲ್ಲಿ ಯಾವ್ದಿದೆ? ಮಧ್ಯದಲ್ಲಿ ಯಾವ ತರ ಇರ್ಬೇಕಂದ್ರೆ, ಈ ಕಡೆ ಸಪರೇಟ್ ಆಗ್ಬೇಕು ಅಂಡ್ ಸೇಮ್ ನಂಬರ್ ಆಫ್ ಡೇಟಾ ಇರಬೇಕು ಆ ನಂಬರ್ಗೆ ರೈಟ್ ಸೈಡ್ ಕೂಡ. ಇಲ್ಲಿ 6 ನೋಡಿದ್ರೆ ಪ್ರಾಪರ್ ಆಗಿ ಮಿಡ್ಲ್ ಅಲ್ಲಿ ಇದೆ. ಇದಕ್ಕೆ ಲೆಫ್ಟ್ ಸೈಡ್ ಅಲ್ಲೂ 2 ನಂಬರ್ಸ್ ಇದೆ, ರೈಟ್ ಸೈಡ್ ಅಲ್ಲೂ 2 ನಂಬರ್ಸ್ ಇದೆ. ಅಂದ್ರೆ ಏನಂತ ಅರ್ಥ? 6 is your median. So therefore option A is correct. Next question, the degree of the polynomial. ನೋಡಿ, ವೆರಿ ಬೇಸಿಕ್ ಕ್ವಶನ್ ಇದು. ಇವನ್ ಕ್ಲಾಸ್ 9th ಅಲ್ಲಿ ಇದು ಕಲ್ತಿರ್ತೀರಾ ಅಂಡ್ 10th ಅಲ್ಲೂ ಕೊಡ್ತಾ ಇದಾರೆ ಕ್ವಶನ್. ಅಂದ್ರೆ ಇದನ್ನ ಜಾಕ್ಪಾಟ್ ಅಂತ ಹೇಳ್ಬೋದು ನೀವು. ಇದನ್ನ ಬಿಡಕ್ ಹೋಗ್ಬಿಡಿ. ನೋಡಿ, ಡಿಗ್ರಿ ಕೇಳಿದ್ರೆ ನಿಮ್ಗೆ ಹೈಯೆಸ್ಟ್ ಪವರ್ ವೇರಿಯೇಬಲ್ ಹುಡುಕಿ. ಇಲ್ಲಿ ವೇರಿಯೇಬಲ್ಗೆ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹೈಯೆಸ್ಟ್ ಪವರ್ ಯಾವುದು? 3. ಅಂದ್ರೆ ಡಿಗ್ರಿ ಇಸ್ ನಥಿಂಗ್ ಬಟ್ ಯೋರ್ ಹೈಯೆಸ್ಟ್ ಪವರ್. ಸಪೋಸ್ ಏನಾದ್ರು ಡಿಗ್ರಿ ಬದಲು ಹೈಯೆಸ್ಟ್ ಪವರ್ ಅಂತ ಕೇಳಿದ್ರೆ ಹಂಗೂ ಕೂಡ ಜ್ಞಾಪನ ಇಟ್ಕೊಳ್ಳಿ, ಅದು ಡಿಗ್ರಿನೇ ಕೇಳ್ತಾ ಇರೋದು ಅವರು. 3. ಸೊ ಡಿಗ್ರಿ 3 ಇದ್ರೆ ಆಪ್ಷನ್ ಎ ಕರೆಕ್ಟ್. ಸಪೋಸ್ ಡಿಗ್ರಿ 3 ಇದ್ರೆ ಏನಾದ್ರು ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಕ್ಯೂಬಿಕ್ ಅಂತ ಜ್ಞಾಪನ ಇಟ್ಕೊಳ್ಳಿ, ಕ್ಯೂಬಿಕ್ ಪಾಲಿನಾಮಿಯಲ್. ಅಂಡ್ ಅಟ್ ಮೋಸ್ಟ್ ಎಷ್ಟು ಜೀರೋಸ್ ಇರ್ಬೋದು? ಅಟ್ ಮೋಸ್ಟ್ ಅಥವಾ ಮ್ಯಾಕ್ಸಿಮಮ್ ಹೌ ಮೆನಿ ಜೀರೋಸ್ ಇಟ್ ಕ್ಯಾನ್ ಹ್ಯಾವ್? ಸೊ ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಹ್ಯಾವ್ 3 zeros. ಅಂಡ್ ಇದು ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಪಾಯಿಂಟ್ಸ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ? 3 ಪಾಯಿಂಟ್ಸ್ ಅಲ್ಲಿ. ಅಂಡ್ ಇದಕ್ಕೆ ಏನಾದ್ರೂ ನಿಮ್ಗೆ ಜನರಲ್ ಫಾರ್ಮ್ ಕೇಳಿದ್ರೆ, ಜನರಲ್ ಫಾರ್ಮ್ ಬರೀರಿ ಅಂತ ಹೇಳಿದ್ರೆ 1 ಮಾರ್ಕ್ ಅಲ್ಲಿ ಏನಾದ್ರು, ಸಪೋಸ್ MCQ ಕೇಳಿಲ್ಲ, ಈ ತರ 1 ಮಾರ್ಕ್ ಅಲ್ಲಿ ಕೇಳಿದ್ದಾರೆ, ಜನರಲ್ ಫಾರ್ಮ್ ಹೇಳಿದ್ರೆ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d.
That's all. Next question. The coordinates of the midpoint of the line segment joining the points 3, 4 and 5, 6. ನೋಡಿ ಮಿಡ್ ಪಾಯಿಂಟ್ ಅಂತ ಕೇಳಿದ್ರೆ ಸಪೋಸ್ ಅನ್ಕೊಳ್ಳಿ ಇದೊಂದು ಲೈನ್ ಸೆಗ್ಮೆಂಟ್ ಅಂಡ್ ಇಲ್ಲಿ ಒಂದು ಪಾಯಿಂಟ್ ಇದೆ 3, 4 ಅಂಡ್ ಇಲ್ಲೊಂದು ಪಾಯಿಂಟ್ ಇದೆ 5, 6. ಇದನ್ನ ನೀವು x1 y1 ಅಂತ ಕರೀರಿ ಅಂಡ್ ಇದು x2 y2 ಅಂತ ಕರೀರಿ. ಅಂಡ್ ಈ ಲೈನ್ ಅಲ್ಲಿ ಪ್ರಾಪರ್ ಆಗಿ ಮಿಡ್ ಪಾಯಿಂಟ್ ಇಲ್ಲಿ ಬರ್ಬೋದಾ? ಮಿಡ್ ಪಾಯಿಂಟ್ ಅದೇನು ಎಕ್ಸಾಕ್ಟ್ ಆಗಿ ದ ಪಾಯಿಂಟ್ ವಿಚ್ ಡಿವೈಡ್ ದ ಲೈನ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಈ ಕಡೆ ಮತ್ತೆ ಈ ಕಡೆ ಪ್ರಾಪರ್ ಆಗಿ ಅರ್ಧ ಡಿವೈಡ್ ಆಗ್ಬಿಡುತ್ತೆ. ಸೊ ಈ ಪಾಯಿಂಟ್ ಏನಿದೆಯೋ ಎಮ್, ಇದನ್ನ ಎ ಅಂತ ಇಟ್ಕೊಂಡ್ರೆ ಇದನ್ನ ಬಿ ಅಂತ ತಗೊಂಡ್ರೆ ಈ ಮಿಡ್ ಪಾಯಿಂಟ್ ಏನಿದೆ ಇದ್ರ ಕೋಆರ್ಡಿನೇಟ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಅದನ್ನ ಫೈಂಡ್ ಔಟ್ ಮಾಡಕ್ಕೆ ಮಿಡ್ ಪಾಯಿಂಟ್ ಫಾರ್ಮುಲಾ ಇದೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಏನ್ ಹೇಳುತ್ತೆ, ಎಮ್ ಆಫ್ ಎಕ್ಸ್ ವೈ. ಅದನ್ನ ನಾವು ಹೆಂಗ್ ಕಂಡು ಹಿಡಿಬಹುದು ಅಂದ್ರೆ ಎರಡು ಆಪ್ಸಿಸ್ ವ್ಯಾಲ್ಯೂಸ್ ನ ಆಡ್ ಮಾಡ್ಕೊಂಬಿಡಿ. x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಇಲ್ಲಿ ನಿಮ್ಗೆ x1 ಅಂದ್ರೆ 3 ಪ್ಲಸ್ 5 ಅಂದ್ರೆ 8 ಡಿವೈಡೆಡ್ ಬೈ 2 ಅಂಡ್ 4 ಪ್ಲಸ್ 6 ಅಂದ್ರೆ 10 ಡಿವೈಡೆಡ್ ಬೈ 2. ಇಲ್ಲಿಂದ ನಿಮ್ಗೆ ಆನ್ಸರ್ ಬರುತ್ತೆ 2 4s are 8 and 2 5s are 10 ಅಂದ್ರೆ 4, 5. ಆಪ್ಷನ್ ಬಿ is correct. Next question. The probability of winning a game is 3/4. The probability of losing the same game is. ಇದು ನೋಡಿದ್ರ, ಇದು ಸೇಮ್ ಕಾನ್ಸೆಪ್ಟ್ ಮೇಲೆ ಒಂಥರ ಸ್ಟೋರಿ ಕ್ರಿಯೇಟ್ ಮಾಡಿ ಒಂದೇ ಕಾನ್ಸೆಪ್ಟ್ ಮೇಲೆ ಡಿಫ್ರೆಂಟ್ ವೇಸ್ ಅಲ್ಲಿ ಕೇಳ್ತಾ ಇದಾರೆ. ಅಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ರು ಪ್ರೊಬ್ಯಾಬಿಲಿಟಿ ಆಫ್ ಏನದು, ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಎ. ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಇದು 1. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ವಿನ್ನಿಂಗ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಲೂಸಿಂಗ್. ಅಂದ್ರೆ ಎರಡು ಕಾಂಪ್ಲಿಮೆಂಟರಿ ಇವೆಂಟ್ಸ್. ಏನ್ ಸರ್ ಕಾಂಪ್ಲಿಮೆಂಟರಿ ಅಂದ್ರೆ ಒಂದಕ್ಕೊಂದು ಆಪೋಸಿಟ್, ಅಂದ್ರೆ ಒಂದಾದ್ರೆ ಇನ್ನೊಂದಾಗಲ್ಲ. ಸಪೋಸ್ ಏನಾದ್ರು ವಿನ್ ಆದ್ರೆ ಲೂಸ್ ಆಗೋ ಚಾನ್ಸಸ್ ಇರಲ್ಲ, ಲೂಸ್ ಆದ್ರೆ ವಿನ್ ಆಗೋ ಚಾನ್ಸಸ್ ಇರಲ್ಲ. ಅಂದ್ರೆ ಒಂದಾದ್ರೆ ಇನ್ನೊಂದಾಗಲ್ಲ ಅಂತ ಇವೆಂಟ್ಸ್ ನ ಕಾಂಪ್ಲಿಮೆಂಟರಿ ಅಂತ ಹೇಳ್ತೀವಿ. ಸೊ ವಿನ್ನಿಂಗ್ ಅಂಡ್ ಲೂಸಿಂಗ್ ಬೋತ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಸೊ ಎರಡು ಆಡ್ ಅಪ್ ಮಾಡಿದ್ರೆ 1 ಬರುತ್ತೆ. ಇಲ್ಲಿ ನಿಮ್ಗೆ ವಿನ್ನಿಂಗ್ ಕೊಟ್ಟಿದ್ದಾರೆ 3/4 ಅಂತ. ಸೊ ಒಂದರಲ್ಲಿ ಮುಕ್ಕಾಲು ಭಾಗ ಯಾವ್ದಕ್ ಚಾನ್ಸಸ್ ಇದೆ, ನಿಮ್ಮ ವಿನ್ನಿಂಗ್ ಇದೆ. ಅರ್ಥ ಆಗ್ತದೆ. ಸೊ ಲೂಸಿಂಗ್ ಎಷ್ಟಿರ್ಬೋದು, ಇನ್ನು ಉಳಿದಿರೋದು 1 - 3/4 ಎಷ್ಟಾಗುತ್ತೆ, 1 - 3/4 1/4 ಆಗುತ್ತೆ. ದಟ್ಸ್ ಆಲ್. 1/4 is your option D. Next question. The distance between two parallel tangents in a circle of radius 3 centimeter. ಸರಿ, ಇಲ್ಲಿ ಅರ್ಥ ಮಾಡ್ಕೊಳಕ್ಕೆ ಒಂದು ಸರ್ಕಲ್ ಡ್ರಾ ಮಾಡ್ಕೊಂತೀನಿ, ಸರಿನಾ? ಅಂಡ್ ಇದು ಸೆಂಟರ್ ಅನ್ಕೊಳ್ಳಿ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್. ನೋಡಿ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಎಲ್ಲಿ ಮಾಡ್ಬೋದು ಅಂದ್ರೆ ನೀವು ಎಂಡ್ಸ್ ಆಫ್ ದ ಡಯಾಮೀಟರ್ ಮಾಡೋಕ್ಕಾಗೋದು. ಇದು ಒಂದು NCERT ಕ್ವಶನ್ ಇದೆ. ಪ್ರೂವ್ ದಟ್. ಓಕೆ, ಯಾವ ತರ ಕ್ವಶನ್ ಇದೆ ಅಂದ್ರೆ ಮೇ ಬಿ 3rd ಕ್ವಶನ್ ಅಥವಾ 4th ಕ್ವಶನ್ ಇರ್ಬೋದು. NCERT ಇದೆ ಬಟ್ ಕ್ವಶನ್ ಇದು ಟೆಕ್ಸ್ಟ್ ಬುಕ್ ಅಲ್ಲಿ. ಪ್ರೂವ್ ದಟ್ the ends of the tangents drawn at the ends of the diameter are parallel. ಎಸ್, ಇದನ್ನ ಪ್ರೂವ್ ಮಾಡ್ಬೇಕು ನಾವು. ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ನಿಮ್ಗೆ, ಎರಡು ಪ್ಯಾರಲಲ್ ಟ್ಯಾಂಜೆಂಟ್ಸ್ ಇದೆ, ಅದ್ರ ಮಧ್ಯೆ ಇರೋ ಡಿಸ್ಟೆನ್ಸ್ ಕಂಡುಹಿಡಿಯುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್. ಟೂ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಎಲ್ಲಿ ಮಾಡ್ಬೋದು, ಡಯಾಮೀಟರ್ ಎಂಡ್ಸ್ ಅಲ್ಲೇ ಮಾಡಕ್ ಸಾಧ್ಯ. ಅಂದ್ರೆ ಇದೊಂದ ಅಂಡ್ ಇದೊಂದು. ಸೊ ಇದೆರಡು ಪ್ಯಾರಲಲ್ ಆಗಿದೆ ಅಂದ್ರೆ ಒಂದಕ್ಕೊಂದು, this tangent is parallel to this tangent because it is drawn at the ends of the diameter. ಇದ್ರ ಮಧ್ಯೆ ಇರೋ ಡಿಸ್ಟೆನ್ಸ್ ಕಂಡುಹಿಡಿಯಬೇಕು. ರೇಡಿಯಸ್ 3 ಕೊಟ್ಟಿದ್ದಾರೆ, ಇದು 3 ಅಂದ್ರೆ ಇದು 3 ಆಗುತ್ತೆ. ಟೋಟಲ್ ಎಷ್ಟಾಗ್ಬಿಡುತ್ತೆ ಅದ್ರ ಮಧ್ಯ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿವರೆಗೂ ಎಷ್ಟಾಗುತ್ತೆ, 3 + 3 6 ಅಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. ಇಫ್ ದಿ nth term of an arithmetic progression is an equal to 2n plus 1, then its n minus 1th term is n minus 1. Okay. ಸೊ ಫಸ್ಟ್ an ಬರ್ಕೊಂಬಿಡಿ. ಏನ್ ಕೊಟ್ಟಿದ್ದಾರೆ nth ಟರ್ಮ್, ಕೇಳಿರೋದು ಯಾವುದು n-1. ನಮಗೆ ಆಲ್ರೆಡಿ ಗೊತ್ತಿದೆ ಅವ್ರು ಏನ್ ಕೇಳಿದಾರೋ, ಅವ್ರು ಯಾವ ಟರ್ಮ್ ಕೇಳ್ತಾರೋ ಅದ್ರ ಜಾಗದಲ್ಲಿ ಆ ವ್ಯಾಲ್ಯೂ ಹಾಕಿ. ಅಂದ್ರೆ n ಜಾಗದಲ್ಲಿ ಏನ್ ಹಾಕ್ಬೇಕು, ಇವಾಗ n-1 ಹಾಕ್ಬೇಕಷ್ಟೇ. ಸೊ ಇಟ್ ವಿಲ್ ಬಿ ಏನಾಗುತ್ತೆ, n ಪ್ಲೇಸ್ ಅಲ್ಲಿ n-1, ದಟ್ ಈಸ್ ಈಕ್ವಲ್ ಟು 2 × n ಪ್ಲೇಸ್ ಅಲ್ಲಿ n-1 ಪ್ಲಸ್ 1. ಸೊ ಇದನ್ನ ಸಾಲ್ವ್ ಮಾಡಿದ್ರೆ
2n minus 2 ones are 2 and plus 1 as it is. So ಇಲ್ಲಿ ಫೈನಲಿ ಏನು ಸಿಗುತ್ತೆ ನಮಗೆ 2n minus 2 plus 1 ಅಂದ್ರೆ minus 1. 2n minus 1. 2n minus 1 ಅಂದ್ರೆ option C is correct. Next question. The product of HCF and LCM of two numbers 15 and 20 is. Okay, the LCM. Okay, ಇಲ್ಲಿ ಇದು ಯಾವ್ದ್ರ ಮೇಲೆ ಕ್ವಶನ್ ಅಂದ್ರೆ HCF of ಒಂದು ರಿಲೇಷನ್ ಇದೆ. HCF of A, B ಎರಡು ನಂಬರ್ ಇದೆ. ಅದ್ರ HCF ನ ಮಲ್ಟಿಪ್ಲೈ ಮಾಡಿ ವಿತ್ LCM ಆಫ್ ಸೇಮ್ ನಂಬರ್ಸ್ A, B. ಅದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ಪ್ರಾಡಕ್ಟ್ ಆಫ್ ದೋಸ್ ಟು ನಂಬರ್ಸ್ A into B. ಇಲ್ಲಿ ಅವ್ರು ಕೇಳ್ತಾ ಇರೋದೇನು, ಪ್ರಾಡಕ್ಟ್ ಆಫ್ HCF ಮತ್ತೆ LCM ಎರಡರದ್ದು ಪ್ರಾಡಕ್ಟ್ ಏನಾಗುತ್ತೆ ಅಂತ ಕೇಳ್ತಾ ಇದಾರೆ. ಏನಾಗುತ್ತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಆಫ್ ದೋಸ್ ಟು ನಂಬರ್ಸ್ ಯಾವುದು 15 ಮತ್ತೆ 20 ಅದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಅದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಪ್ರಾಡಕ್ಟ್ ಆಫ್ LCM ಇಂಟು LCM. ಇಲ್ಲಿ 15 2s ಅಂದ್ರೆ 15 2s 30 300 ಅಂದ್ರೆ ಬೇಸಿಕಲಿ ಆನ್ಸರ್ ಆಪ್ಷನ್ ಸಿ. ಎಲ್ಲರೂ ಏನ್ ಮಿಸ್ಟೇಕ್ ಮಾಡ್ತೀರಾ, 15 ಮತ್ತೆ 20 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ HCF ಕಂಡಿಡ್ಕೊಂಡು ಆಮೇಲೆ LCM ಕಂಡಿಡ್ಕೊಂಡು ಆಮೇಲೆ ಎರಡನ್ನೂ ಮಲ್ಟಿಪ್ಲೈ ಮಾಡ್ತೀರಾ. ಇದು ತೀರಾ ಲೆಂತಿ ಪ್ರಾಸೆಸ್. ಇದು ಮಾಡೋಕ್ಕಿಂತ ಬೆಟರು ಐಡೆಂಟಿಟಿ ಯೂಸ್ ಮಾಡಿ, ರಿಲೇಷನ್ ಯೂಸ್ ಮಾಡಿ. ಏನಿದೆಯೋ ರಿಲೇಷನ್, ಅದಕ್ಕೆ ಫಾರ್ಮುಲಾಸ್ನ ಲಾಜಿಕಲಿ ಜ್ಞಾಪನ ಇಟ್ಕೊಂಡ್ರೆ ನಿಮಗೆ ಬೇಗ ಜ್ಞಾಪನ ಇರುತ್ತೆ. ಜಸ್ಟ್ ಬಯಾಟ್ ಮಾಡೋದಲ್ಲ, ಎಲ್ಲಿ ಯೂಸ್ ಮಾಡ್ಬೇಕಂತ ಗೊತ್ತಿರಬೇಕು. ನೆಕ್ಸ್ಟ್ ಕ್ವೆಶ್ಚನ್. ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ zeros ಆಫ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್, ದಿಸ್ ಇಸ್ ಯುವರ್ ಗಿವನ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂದ್ರೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲೇ ಇದೆ, ಸರಿನಾ? ಇದು ಜನರಲ್ ಫಾರ್ಮ್ ಅಲ್ಲೇ ಇದೆ, x² + bx + c. ಈ ಫಾರ್ಮ್ ಅಲ್ಲಿ ಇರೋವಾಗ ನಾವು ಝೀರೋಸ್ ಆಲ್ಫಾ ಮತ್ತೆ ಬೀಟಾ ಅಂತ ತಗೊಂತೀವಿ, ಅದು ಗೊತ್ತಿರತ್ತೆ ಸರ್. ದೆನ್ ಆಲ್ಫಾ ಇಂಟು ಬೀಟಾ ಮಾಡಿದ್ರೆ, ಆಲ್ಫಾ ಇಂಟು ಬೀಟಾ ಅಂದ್ರೆ ಏನ್ ಸರ್? ಆಲ್ಫಾ ಇಂಟು ಬೀಟಾ ಅಂದ್ರೆ ಇದನ್ನ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಕರೀತಾರೆ. ಅಂದ್ರೆ ಆಲ್ಫಾ ಅನ್ನೋದೇನು ಒಂದು ಝೀರೋ, ಇನ್ನೊಂದು ಬೀಟಾ ಅನ್ನೋದು ಇನ್ನೊಂದು ಝೀರೋ, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಪ್ರಾಡಕ್ಟ್ ಆಫ್ ಝೀರೋಸ್. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಇದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ C/A ಗೆ ಈಕ್ವಲ್ ಆಗಿರುತ್ತೆ, ಸರಿನಾ? ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಏನಾದ್ರೂ ಇನ್ನೊಂದು ಡಿಸ್ಕಸ್ ಮಾಡ್ಬಿಡ್ತೀನಿ. ಸಪೋಸ್ ಏನಾದ್ರೂ ಆಲ್ಫಾ ಪ್ಲಸ್ ಬೀಟಾ ಕೇಳಿದ್ರೆ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಂತ ಅರ್ಥ? ಸಮ್ ಆಫ್ ಝೀರೋಸ್. ಪಾಲಿನಾಮಿಯಲ್ಸ್ ವೆರಿ ಓಕೆ ಏನಂತ ಹೇಳ್ಬೋದು ಅಂದ್ರೆ ಈಸಿಯೆಸ್ಟ್ ಚಾಪ್ಟರ್ ಅದು. ಅದಕ್ಕೆ ಏನೇನು ಕೀ ಪಾಯಿಂಟ್ಸ್ ಇದೆಯೋ ಎಲ್ಲ ಇಲ್ಲೇ ಡಿಸ್ಕಸ್ ಮಾಡ್ಬಿಡ್ತೀನಿ. ಆಲ್ಫಾ ಪ್ಲಸ್ ಬೀಟಾ ಕೇಳಿದ್ರೆ ಸಮ್ ಆಫ್ ಝೀರೋಸ್ ಅದನ್ನ ಹೆಂಗ್ ಕಂಡುಹಿಡಿತಾರೆ, -b/a. ಅಂಡ್ ಇಲ್ಲಿ ಇನ್ನೊಂದು ಕೀ ಪಾಯಿಂಟ್ ಜ್ಞಾಪನ ಇಟ್ಕೊಳ್ಳಿ. ಏನಾದ್ರೂ ವೆನ್ ಆಲ್ಫಾ ಪ್ಲಸ್ ಬೀಟಾ ಆಮೇಲೆ ಆಲ್ಫಾ ಇಂಟು ಬೀಟಾ ಈಸ್ ಗಿವನ್, ಏನಾದ್ರೂ ಇದು ಎರಡು ನಿಮಗೆ ಥಿಂಗ್ಸ್ ಅಂದ್ರೆ ಕೊಟ್ಟಿದ್ದಾರೆ ಅಥವಾ ಗೊತ್ತಿದೆ ಅಂದ್ರೆ ನೀವು ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೆಂಗ್ ಕಂಡುಹಿಡಿಬಹುದು ಅಂದ್ರೆ ಡೈರೆಕ್ಟ್ ಆಗಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೆಂಗ್ ಕಂಡುಹಿಡಿಬಹುದು ಅಂದ್ರೆ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂದ್ರೆ ಸಮ್ ವ್ಯಾಲ್ಯೂ ಮತ್ತೆ ಪ್ರಾಡಕ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ, ದಟ್ಸ್ ಆಲ್ ನಿಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಿಕ್ಬಿಡುತ್ತೆ. ಈ ಕೀ ಪಾಯಿಂಟ್ಸ್ ಜ್ಞಾಪನ ಇಟ್ಕೊಳ್ಳಿ, ಚಾಪ್ಟರ್ ಇಂದ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಇಫ್ sin θ equal to 4/5 then the value of √1 minus cos square θ is. ನೋಡಿ, ಇದು ನನ್ನ ಪ್ರೀವಿಯಸ್ ವಿಡಿಯೋ ಅಂದ್ರೆ ಪಾರ್ಟ್ 2 ಅಲ್ಲಿ ಇದೇ ತರ ಒಂದು ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ. ನೋಡಿ, ಫಸ್ಟ್ ಐಡೆಂಟಿಟಿನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಐಡೆಂಟಿಟಿ ಏನಿದೆ ನೋಡಿ, ಒಂದು ಕ್ವಶನ್ ಸಾಲ್ವ್ ಮಾಡಿದ್ರೆ ಇನ್ನೊಂದು ಕ್ವಶನ್ ಅದೇ ತರ ಬಂದ್ರೆ ನಿಮ್ಗೊಂದು ಐಡಿಯಾ ಸಿಗ್ಬೇಕು, ಇಲ್ಲ ಅಂದ್ರೆ ಲರ್ನಿಂಗ್ ಆಗ್ತಾ ಇಲ್ಲ ಅಂತ ಅರ್ಥ. ನೋಡಿ, sin square θ ಪ್ಲಸ್ cos square θ ಏನ್ ಸರ್ ಇದು 1 ಅಂತ ಗೊತ್ತಿದೆ ಸರ್, ಇದು ಎಲ್ಲಾರ್ಗೂ ಗೊತ್ತಿದೆ. ಎಸ್ ಅಲ್ಲಿ ಹೇಳ್ಕೊಡ್ತೀರಾ? ಸರಿ ಸರ್. ಇವಾಗ ಇಲ್ಲಿ ನಿಮಗೆ ಸೈನ್ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ. ಸೈನ್ ಸ್ಕ್ವೇರ್ ಹಂಗೆ ಇಟ್ಕೊಂಡ್ರೆ ಇದನ್ನ ಈ ಸೈಡ್ ಕಳಿಸ್ಬೋದಾ? ಎಸ್ ಸರ್, ಕಳಿಸ್ಬೋದು. 1 ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಸರ್, ಇದು ಗೊತ್ತಿದೆ. ಇವಾಗ ನಿಮ್ಗೆ ಪ್ರಾಪರ್ ನೋಡಿ, ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಬೇಕು ವ್ಯಾಲ್ಯೂ, ಅಂಡ್ ಅದ್ರ ಮೇಲೆ ರೂಟ್ ಇದೆ. ರೂಟ್ ಹೆಂಗ್ ಬರುತ್ತೆ ಸರ್ ಅಂದ್ರೆ ಈ ಸ್ಕ್ವೇರ್ ನ ಆ ಸೈಡ್ ಕಳಿಸಿದ್ರೆ ಇನ್ವರ್ಸ್ ಆಪರೇಷನ್ ಸ್ಕ್ವೇರ್ ರೂಟ್. ಸೊ ಸೈನ್ ಥೀಟಾ ವಿಲ್ ಬಿ ಈಕ್ವಲ್ ಟು √1 ಮೈನಸ್ ಕಾಸ್ ಸ್ಕ್ವೇರ್. ಕರೆಕ್ಟಾ? ಸೊ ಇನ್ಮೇಲೆ ಏನಾದ್ರು ಅಂಡರ್ ಸೈನ್ ವ್ಯಾಲ್ಯೂ ಕೊಟ್ಟಿ ನಿಮ್ಗೆ ನೋಡಿ, ಇಲ್ಲಿ ಸೈನ್ ಎಷ್ಟು ಕೊಟ್ಟಿದ್ದಾರೆ 4/5 ಅಂದ್ರೆ ಸೈನ್ ಥೀಟಾ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಸೈನ್ ಥೀಟಾ ಯಾವುದು 4/5 ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು ಯಾವ್ದಕ್ಕಾಗುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ.
ದಟ್ಸ್ ಆಲ್ಸೋ ಕೇಳಿರೋದೇನು 1 ಮೈನಸ್ ಕಾಸ್ ಸ್ಕ್ವೇರ್. ಸೊ ಇದೇನಾಗುತ್ತೆ 4/5 ಈಕ್ವಲ್ ಆಗುತ್ತೆ, ಅಂದ್ರೆ ಸೇಮ್ ಆನ್ಸರ್ 4/5 ಇಸ್ ಕರೆಕ್ಟ್. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ದ ಪ್ರೊಬ್ಯಾಬಿಲಿಟಿ ಆಫ್ ಅ ಶ್ಯೂರ್ ಇವೆಂಟ್. ಶ್ಯೂರ್ ಇವೆಂಟ್ ಏನು ಪ್ರೊಬ್ಯಾಬಿಲಿಟಿ? ಆಲ್ವೇಸ್ ದ ಆನ್ಸರ್ ಇಸ್ 1. ಶ್ಯೂರ್ ಇವೆಂಟ್ ನ ಕೆಲವು ಸಲ ಸರ್ಟೈನ್ ಇವೆಂಟ್ ಅಂತಾನು ಕರೀತಾರೆ, ಗ್ಯಾಪ್ನ ಇರಲಿ. ಶ್ಯೂರ್ ಬದಲು ಸರ್ಟೈನ್ ಕೇಳಿದಾರೆ ಅಂದ್ರೆ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಅಂಡ್ ಇನ್ನೊಂದಿದೆ, probability of impossible event. ಇದಕ್ಕೆ ಏನ್ ಆನ್ಸರ್ ಇದೆ ಅಂತ ಯಾರಾದ್ರೂ ಒಬ್ರು ಕಮೆಂಟ್ ಮಾಡಿ ಆನ್ಸರ್ ಮಾಡಿ ನೋಡೋಣ, ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅಂತ. ನೆಕ್ಸ್ಟ್, if 2, x, 26 are in AP, then the value of x is. ಸರಿ ಸರ್, ಇಲ್ಲಿ ನಿಮ್ಗೆ ಬೇಸಿಕಲಿ ಈ ಎಕ್ಸ್ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದೆ ಅಂತ ಹೇಳಿದ್ದಾರೆ, ಬಟ್ ಈ 3 ನಂಬರ್ಸ್ ಎಪಿಲ್ ಇದೆ ಅಂತ ಹೇಳಿದ್ದಾರೆ. ಎಪಿಲ್ ಇದ್ರೆ ನಾವು ಜನರಲ್ ಫಾರ್ಮ್ ಪ್ರಕಾರ ಏನ್ ಬರೀಬಹುದು ಅಂದ್ರೆ 26 ಏನಿದೆಯೋ ಈ 26 ಅನ್ನೋದು ಥರ್ಡ್ ಟರ್ಮ್ A3 ಅಂಡ್ ಇದು ನಿಮ್ಮ ಫಸ್ಟ್ ಟರ್ಮ್. ಇದು ಐ ಕ್ಯಾನ್ ಸೇ ದಟ್ A3 is equal to 26 and A3 can be written as A plus 2D, that is equal to 26. A value first term 2 plus 2D, that is equal to 26. ಇಲ್ಲಿಂದ 2D equal to 26 ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ -2 and that is equal to ಎಷ್ಟಾಗುತ್ತೆ 24. ಡಿವೈಡ್ ಮಾಡ್ಬಿಡಿ, 2 1s 2 2s ಅಂದ್ರೆ D equal to ಎಷ್ಟು ಬರುತ್ತೆ 12. if D equal to 12 ಅಂದ್ರೆ 2ಗೆ ಪ್ಲಸ್ 12 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ 2 + 12 ನಮ್ಗೆ ನೆಕ್ಸ್ಟ್ ನಂಬರ್ ಸಿಗುತ್ತೆ, ಅಂದ್ರೆ ಎಷ್ಟು ಬರುತ್ತೆ 14. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದೆ 14 ಇದೆ. ಸೊ ಏನಂತ ಅರ್ಥ, ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ದ ಡಿಸ್ಟೆನ್ಸ್ ಆಫ್ ದಿಸ್ ಪಾಯಿಂಟ್ ಫ್ರಮ್ ದ ಒರಿಜಿನ್ ಈಸ್. ಒರಿಜಿನ್ ಇಂದ ಏನಾದ್ರೂ ಕೇಳಿದ್ರೆ, ಇಫ್ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ x, y, ಯಾವುದೇ ಒಂದು ಪಾಯಿಂಟ್ ಇದೆ x, y ಫ್ರಮ್ ದ ಒರಿಜಿನ್ ಕೇಳಿದ್ರೆ ಇದಕ್ಕೊಂದು ಡೈರೆಕ್ಟ್ ಫಾರ್ಮುಲಾ ಇದೆ. ಏನ್ ಸರ್ ಫಾರ್ಮುಲಾ ಅಂದ್ರೆ ಡಿಸ್ಟೆನ್ಸ್ ಈಕ್ವಲ್ ಟು √x² + y². ಆಪ್ಸಿಸ್ ನ ಸ್ಕ್ವೇರ್ ಮಾಡ್ಬಿಡಿ ಮತ್ತೆ ಆರ್ಡಿನೇಟ್ ನ ಸ್ಕ್ವೇರ್ ಮಾಡ್ಬಿಡಿ ಮತ್ತೆ ಎರಡು ಆಡ್ ಮಾಡ್ಬಿಡಿ. ಸೊ ಇಲ್ಲೇನಿದೆ ಎಕ್ಸ್ ವ್ಯಾಲ್ಯೂ -5 ಇದೆ, -5 ನ ಸ್ಕ್ವೇರ್ ಮಾಡಿದ್ರೆ -5 × -5 ಅಂದ್ರೆ 5 5 25, ಮೈನಸ್ ಇಂಟು ಮೈನಸ್ ಪ್ಲಸ್. 0 ನ ಸ್ಕ್ವೇರ್ ಮಾಡಿದ್ರೆ 0 ಇರುತ್ತೆ, 25 + 0 will be 25 only. ಸೊ √25 ಅದನ್ನ ಏನಂತ ಬರೀಬಹುದು 5 ಯೂನಿಟ್ಸ್, √25, ಬಿಕಾಸ್ 25 ಅನ್ನೋದೇನು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದ್ರೆ 5 ಯೂನಿಟ್ಸ್. ಆಪ್ಷನ್ ಡಿ ಇಸ್ ಕರೆಕ್ಟ್. ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ M 4, 3 ಫ್ರಮ್ ದ ಒರಿಜಿನ್ ಇಸ್. ಇದನ್ನ ನೀವೇ ಸಾಲ್ವ್ ಮಾಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಏನ್ ಬರುತ್ತೆ ಅಂತ. ಸೊ ಯುವರ್ ಡಿಸ್ಟೆನ್ಸ್ ಆಪ್ಸಿಸಾ ಸ್ಕ್ವೇರ್ ಪ್ಲಸ್ ಆರ್ಡಿನೇಟ್ ಸ್ಕ್ವೇರ್ ಮಾಡಿ ಇದಕ್ಕೆ ಏನ್ ಆನ್ಸರ್ ಬರುತ್ತೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು. ನೋಡೋಣ ಯಾರ್ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತೀರಾ ಅಂತ, ಎಷ್ಟು ಜನ ಪ್ರಾಪರ್ ಆಗಿ ಇದನ್ನ ಸಾಲ್ವ್ ಮಾಡ್ತೀರಾ ಅಂತ. ನೆಕ್ಸ್ಟ್ ಕ್ವೆಶನ್, ಇಫ್ ಅ ಫೇರ್ ಡೈ. ವಾಟ್ ಡು ಯು ಮೀನ್ ಬೈ ಡೈ? ಏನ್ ಸರ್ ಡೈ ಅಂದ್ರೆ ಲೂಡೋ ಆಡಿದೀವಿ ಸರ್. ಆ ಲೂಡೋ ಗೇಮ್ ಅಲ್ಲಿ ಏನ್ ಆ ಕ್ಯೂಬ್ ಇರುತ್ತೋ, ಕ್ಯೂಬ್ ಅಲ್ವಾ ಅದು, ಆರ್ ಅಂದ್ರೆ 6 ನಂಬರ್ಸ್ ಇರುತ್ತೆ ಅದ್ರ ಮೇಲೆ, 1 2 3 4 5 6. ಇದನ್ನ 2 ಸಲ ರೋಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಟ್ವೈಸ್. 2 ಸಲ ರೋಲ್ ಮಾಡಿದಾಗ ದೆನ್ ದ ನಂಬರ್ ಆಫ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್, ಅಂದ್ರೆ ಒಂದ್ಸಲಿ ಮಾಡಿದಾಗ ಯಾವ್ದೋ ನಂಬರ್ ಬಂದಿರುತ್ತೆ. ಅದೇ ತರ 2ನೇ ಸಲ ಮಾಡಿದಾಗ್ಲೂ ಸೇಮ್ ನಂಬರ್ ಬರ್ಬೋದಾ ಅಂದ್ರೆ 1. ಅದನ್ನ ಯಾವ ತರ ಬರೀತಾರೆ ಅಂದ್ರೆ 1, 1, 1, 2, 1, 3, 1, 4, 1, 5, 1, 6. ಈ ತರ 2 ಮೇಲೆ ಒಂದೊಂದು ನಂಬರ್ ಬರ್ಬೋದಾ? ಎಸ್ ಬರ್ಬೋದು ಸರ್. ಈ ತರ ನಾವು ಬರೀತೀವಿ ಒಂದು ಆರ್ಡರ್ ಅಲ್ಲಿ. ನೆಕ್ಸ್ಟ್ 2 ಇಟ್ಕೊಂಡು 2, 1, 2, 2, 2, 3, 2, 4, 2, 5, 2, 6. ಇದನ್ನ ಇಷ್ಟೆಲ್ಲ ಬರೆಯೋ ಬದಲು ಶಾರ್ಟ್ ಕಟ್ ಅಲ್ಲಿ ಏನಾದ್ರು ಈ ತರ ಕೇಳಿದ್ರೆ ಜ್ಞಾಪನ ಇಟ್ಕೊಳ್ಳಿ. ನಾನು ಎಲ್ಲಾ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಬಿಡ್ತೀನಿ. ಫಸ್ಟ್ ಡೈಸ್ ಡಿಸ್ಕಸ್ ಮಾಡ್ತೀನಿ ನೋಡಿ.
ಡೈಸ್ ಏನಾದ್ರು ಒನ್ ಡೈಸ್ ಅಥವಾ ಒನ್ ಥ್ರೋ ಅಂತ ಹೇಳಿದ್ರೆ ಒನ್ಸ್ ಅಂತ ಹೇಳಿದ್ರೆ, ಒಂದು ಡೈಸ್ ಇದ್ರೆ ಡೈಸ್ಗೆ ಎಷ್ಟು ಫೇಸಸ್ ಇದೆ? ಫೇಸಸ್ ಬಂದು 6 ಫೇಸಸ್ ಇದೆ. ಅದನ್ನ ಎಸ್ ಅಲ್ಲಿ ರೋಲ್ ಮಾಡಿದ್ದಾರೆ? ಒನ್ಸ್ ಅಲ್ಲಿ. ಅಂದ್ರೆ ಟೋಟಲ್ ಔಟ್ಕಮ್ಸ್ ಎಷ್ಟು ಬರ್ಬೋದು? 6 ಪವರ್ 1 ಅಂದ್ರೆ 6 ಪವರ್ 1 ಅಂದ್ರೆ 6. ಅದೇ ತರ 2 ಟೈಮ್ಸ್ ಅಂತ ಹೇಳಿದ್ರೆ 2 ಟೈಮ್ಸ್ ಹೇಳಿದ್ರೆ 6 ಪವರ್ 2 ಆಗುತ್ತೆ. ಎಸ್ ಅಲ್ಲಿ ರೋಲ್ ಮಾಡಿದಾರೋ ಅಷ್ಟು ಪವರ್ ಹಾಕ್ಬಿಡಿ. 6 ಪವರ್ 2 ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ 6 ಇಂಟು 6 ಅಂದ್ರೆ 36. ಸರಿನಾ? ಅಂಡ್ ಇದನ್ನ ಇದೇ ತರ ಬರ್ಕೊಂಡು ಹೋಗ್ತೀರಾ. ಸರಿನಾ? ನಾನು ಬರ್ದಿಲ್ಲ ಅಷ್ಟೇ, ಇದನ್ನ ಇದೇ ತರ ಬರ್ಕೊಂಡು ಹೋಗ್ಬೋದು. 3,1 4,1 5 ಅದೆಲ್ಲ ಸೀರೀಸ್ ಕಂಪ್ಲೀಟ್ ಮಾಡಿ 6 ವರ್ಗು ಟೋಟಲ್ 36 ಬರುತ್ತೆ. ಸೊ ಸಪೋಸ್ ಏನಾದ್ರು ಕಾಯಿನ್ ಮೇಲೆ ಕೇಳಿದ್ರೆ ಸೇಮ್ ಇದೇ ಲಾಜಿಕ್. ಒಂದು ಕಾಯಿನ್ ಇದ್ರೆ ಕಾಯಿನ್ಗೆ ಎಷ್ಟು ಫೇಸ್ ಇರುತ್ತೆ? 2 ಫೇಸಸ್. ಅದಕ್ಕೆ ಪವರ್ 1. ಅದಕ್ಕೆ ಒಂದು ಹೆಡ್ ಒಂದು ಟೈಲ್ ಬರುತ್ತೆ, ಅಂದ್ರೆ 2 ಔಟ್ಕಮ್ಸ್, ಟೋಟಲ್ ಪಾಸಿಬಲ್ ಔಟ್ಕಮ್ಸ್. 2 ಕಾಯಿನ್ ಇದ್ರೆ 2 ಪವರ್ 2 ಹಾಕಿ, ಅಂದ್ರೆ 2 ಇಂಟು 2 2 2s are 4. ಅದೇ ತರ ಏನಾದ್ರೂ 3 ಕಾಯಿನ್ಸ್ ಇದೆ ಅಂತ ಹೇಳಿದ್ರೆ 2ಗೆ ಪವರ್ ಎಷ್ಟು ಹಾಕ್ತೀರಾ? 3. ಅಂದ್ರೆ 2 ಇಂಟು 2 ಇಂಟು 2 ಅಂದ್ರೆ 8 ಬರುತ್ತೆ. ಇವಾಗ ಇದನ್ನ ಬರೆಯೋದಕ್ಕೂ ಶಾರ್ಟ್ ಕಟ್ ಇದೆ. ಸರಿನಾ? ಅದನ್ನೆಲ್ಲ ಇವಾಗಲೇ ಡಿಸ್ಕಸ್ ಮಾಡ್ಬಿಡ್ತೀನಿ, ಬಿಕಾಸ್ ಅದನ್ನೆಲ್ಲ ಒಂದ್ ಕಡೆ ಬರ್ಕೊಂಡ್ಬಿಡಿದ್ದು ಒಂಥರ ಸಮ್ಮರಿ ತರ. ಇದ್ರ ಮೇಲೆ ಏನೇ ಕ್ವಶನ್ಸ್ ಬಂದ್ರು ಪದೇ ಪದೇ ಅದನ್ನ ಒಂದ್ಸಲಿ ವಿಸಿಟ್ ಮಾಡಿದಾಗ ನಿಮ್ಗೆ ಅದಂತೂ ಏನಾಗುತ್ತೆ ಅಂದ್ರೆ ಮೈಂಡ್ ಅಲ್ಲಿ ಎಲ್ಲ ಒಂದ್ ಕಡೆ ಪ್ರಾಪರ್ ಆಗಿ ಫಿಕ್ಸ್ ಆಗ್ಬಿಡುತ್ತೆ. ಡೈಸ್ ಬರೆಯೋದು ಗೊತ್ತಾಯ್ತಲ್ವಾ? 1 ಡೈಸ್ ಅಂದ್ರೆ 1 2 3 4 5 6. 2 ಅಂದ್ರೆ ಇದೇ ತರ 1 1 2 2 2 1 2 2 2 3 ಇದೇ ತರ 6 ವರ್ಗು ಬರೀರಿ. ಕಾಯಿನ್ ಅಂದ್ರೆ ಗೊತ್ತಾಯ್ತು ಸರ್. 2 ಅಂದ್ರೆ ಯಾವುದು? ಒಂದು ಹೆಡ್ ಒಂದು ಟೈಲು. 4 ಅಂದ್ರೆ ಯಾವ ತರ ಬರೀತೀರಾ ಸರ್? 4 ಅಂದ್ರೆ ನೋಡಿ 4 ಅಂದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 4 ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 4 ಅಂದ್ರೆ 4 ನ ಅರ್ಧ ಮಾಡ್ಬಿಡಿ. ಎಷ್ಟು ಬರುತ್ತೆ? 4 ನ ಅರ್ಧ ಮಾಡಿದ್ರೆ 2 ಬರುತ್ತೆ. ಅಂಡ್ 2 ನು ಅರ್ಧ ಮಾಡ್ಬಿಡಿ. 2 ನ ಅರ್ಧ ಮಾಡಿದ್ರೆ 1 ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇಲ್ಲಿ ಏನಂತ ಅರ್ಥ? 2 ಹೆಡ್ ಬರೀರಿ ಅಂತ ಅರ್ಥ ಅದು. ಆಮೇಲೆ 2 ಟೈಲ್ ಬರೀರಿ. 2 ಬರ್ಕೊಂಡು ಹೋಗ್ಬೇಕು. ಅಂದ್ರೆ ನೆಕ್ಸ್ಟ್ 1 1 ಬರೀತೀರಾ ಅಂದ್ರೆ 1 ಹೆಡ್ ಇನ್ನೊಂದು 1 ಟೈಲ್, 1 ಹೆಡ್ 1 ಟೈಲ್. ಸೊ ಇಲ್ಲಿ ಇದೆಲ್ಲ ಒಂದೊಂದು ಕಾಂಬಿನೇಷನ್. ಇದು 2 3 4 ಆಯ್ತಾ? 4 ಔಟ್ಕಮ್ಸ್ ನೋಡಿ. 8 ಬರ್ಬೇಕು ಸರ್. 8 ಬರ್ಬೇಕಂದ್ರೆ ಏನ್ ಮಾಡ್ಬೇಕು? 8 ನ ಅರ್ಧ ಮಾಡ್ಬಿಡಿ. ಅರ್ಧ ಮಾಡ್ತೀರಾ ಅಂದ್ರೆ 4 ಬರುತ್ತೆ. 4 ನು ಅರ್ಧ ಮಾಡ್ಬಿಡಿ, 2 ಬರುತ್ತೆ. 2 ನ ಅರ್ಧ ಮಾಡ್ಬಿಡಿ, 1 ಬರುತ್ತೆ. ಸೊ ಇಲ್ಲಿ 4 ಹೆಡ್ 4 ಸಲಿ ಟೈಲ್ ಬರೀರಿ. ಅದಾದ್ಮೇಲೆ ಇವಾಗ 2 ಟೈಮ್ಸ್ ಹೆಡ್ 2 ಟೈಮ್ಸ್ ಟೈಲ್, 2 ಟೈಮ್ಸ್ ಹೆಡ್ 2 ಟೈಮ್ಸ್ ಟೈಲ್, 1 ಹೆಡ್ 1 ಟೈಲ್, 1 ಹೆಡ್ 1 ಟೈಲ್, 1 ಹೆಡ್ 1 ಟೈಲ್, 1 ಹೆಡ್ 1 ಟೈಲ್. ಈ ತರ ನಿಮ್ಗೆ ಎಲ್ಲಾ ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ. ಅಂದ್ರೆ ಇದು ಒಂದೊಂದು ಪಾಸಿಬಲ್ ಔಟ್ಕಮ್ 1 2 ಈ ತರ ಎಷ್ಟಿದೆ ನೋಡಿ, ಟೋಟಲ್ 8 ಇದೆ. ಬಂತಾ? ಈ ತರ ನೀವು ಪ್ರೊಬ್ಯಾಬಿಲಿಟಿ ಮೇಲೆ ಬರ್ಕೊಂಡು ಅವ್ರು ಏನ್ ಕೇಳಿದಾರ ಕ್ವಶನ್ ಆನ್ಸರ್ ಮಾಡಬೇಕು. ಅರ್ಥ ಆಗ್ತದೆ? ಸೊ ಇಲ್ಲಿ ಆಪ್ಷನ್ ಸಿ 36 ಅನ್ನೋದು ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದ ಡಯಾಮೀಟರ್ ಆಫ್ ಅ ಸರ್ಕಲ್ ಈಸ್ 14 ಸೆಂಟಿಮೀಟರ್. ಡಯಾಮೀಟರ್ ಈಸ್ 14 ಅಂದ್ರೆ ವಾಟ್ ವಿಲ್ ಬಿ ದ ರೇಡಿಯಸ್? Radius is diameter by 2, half of diameter. 14 divided by 2, that is nothing but 7. And they are asking circumference. So the formula to calculate circumference is 2 pi r. So 2 into 22 by 7, pi value, radius is 7. 7 ones are 7. So 22 into 2 will be 44 centimeter. So option B is correct. Next question. The volume of a cube of edge 5 centimeter is. ಎಡ್ಜ್ ಅಂದ್ರೆ ಏನಂತ ಅರ್ಥ ಅಂದ್ರೆ ಬೇಸಿಕಲಿ ಕ್ಯೂಬ್ ಅಲ್ಲಿ ಏನಾಗುತ್ತೆ, ಎಲ್ಲಾ ಸೈಡು ಈಕ್ವಲ್ ಇರುತ್ತೆ. ಸರಿನಾ? ಅಂದ್ರೆ ಎಲ್ಲಾ ಸೈಡು 5 ಅಂದ್ರೆ ಅಲ್ಲಿ ಲೆಂತ್ 5 ಇದೆ, ಬ್ರೆಡ್ತ್ 5 ಇದೆ, ಮತ್ತೆ ಹೈಟ್ 5 ಇದೆ. ಅದನ್ನ ಏನಂತ ಹೇಳ್ತಾರೆ? ಎಡ್ಜ್ ಅಂತ ಹೇಳ್ಬಿಡ್ತಾರೆ. ಎಡ್ಜ್ ಅಂದ್ರೆ 5. ಸೊ ದೇರ್ ಫೋರ್ ಇಲ್ಲಿ ವಾಲ್ಯೂಮ್ ಕೇಳಿದಾರೆ ಅಂದ್ರೆ ನೀವು ವಾಲ್ಯೂಮ್ ಫಾರ್ಮುಲಾ ಅಪ್ಲೈ ಮಾಡಿ. ವಾಲ್ಯೂಮ್ ಆಫ್ ಕ್ಯೂಬ್. ಸೊ ಸಿಂಪಲ್. ವಾಲ್ಯೂಮ್ ಆಫ್ ಕ್ಯೂಬ್ ಏನಾಗುತ್ತೆ? ಎ ಇಂಟು ಎ ಅಥವಾ ಎ ಕ್ಯೂಬ್. ಅಂದ್ರೆ ಏನ್ ಕೊಟ್ಟಿದಾರೋ ಅದನ್ನ ಸೇಮ್ ನಂಬರ್ ನ 5 ಇಂಟು 5 ಮಾಡಿ. ಸೊ 5 5 25, 25 5 125.
ಸೊ 125 ಅಂಡ್ ವಾಲ್ಯೂಮ್ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಇರುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್, ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಟೈನ್ಸ್ 20 ಟರ್ಮ್ಸ್. ಅಂದ್ರೆ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಟೈನ್ಸ್ 20 ಟರ್ಮ್ ಅಂದ್ರೆ ಏನಂತ ಅರ್ಥ? ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಅಂದ್ರೆ 20 ಟರ್ಮ್ಸ್. ಅಂದ್ರೆ ಬೇಸಿಕಲಿ n equal to 20. If the first term is 2, if the first term is 2 ಅಂದ್ರೆ ಏನಂತ ಅರ್ಥ? a is 2 and the last term is 78. ಲಾಸ್ಟ್ ಟರ್ಮ್ ಅಂದ್ರೆ ಇರೋದೇ 20 ಟರ್ಮ್ಸ್ ಅಂದ್ರೆ you can say that a 20th term, last term is 78. Then the arithmetic progression is, ಓಕೆ, ಇಲ್ಲಿ ಆಪ್ಷನ್ ನೋಡಿದ್ರೆ ಎಲ್ಲಾದ್ರಲ್ಲೂ 2 ಯೂಸ್ ಮಾಡಿದ್ದಾರೆ ನೋಡಿ. ಫಸ್ಟ್ ಟರ್ಮ್ 2 ಇದೆ ಅಂದ್ರೆ ಎಲ್ಲಾ ಕಡೆನೂ ಕನ್ಫ್ಯೂಸ್ ಮಾಡಕ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ಕಾಮನ್ ಡಿಫರೆನ್ಸ್ ಗೊತ್ತಿಲ್ಲ. ಕಾಮನ್ ಡಿಫರೆನ್ಸ್ ಗೊತ್ತಾದ್ರೆ ಇದನ್ನ ನಾವು ಚೆಕ್ ಮಾಡ್ಬೋದು. ಅದೇ ಸೇಮ್ ನಂಬರ್ನ ಆಡ್ ಅಪ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರಬೇಕು. ಅಂದ್ರೆ ಕಾಮನ್ ಡಿಫರೆನ್ಸ್ ಕಂಡುಹಿಡಿಯೋದಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ A20 ಇದು ಹೆಲ್ಪ್ ತಗೊಳ್ಳಿ. A20 ಈಕ್ವಲ್ ಟು 78 ಅಂದ್ರೆ ನಾವಿಲ್ಲಿ A20ನ ಯಾವ ತರ ಬರಿಬೋದು? A ಪ್ಲಸ್ 19D ಅಂತ ಬರಿಬೋದು ಈಕ್ವಲ್ ಟು 78. ಫಸ್ಟ್ ಟರ್ಮ್ A ವ್ಯಾಲ್ಯೂ ಇಸ್ 2 ಪ್ಲಸ್ 19D equal to 78. So 19D will be equal to 78 and ಇದನ್ನ ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ? -2. So 19D equal to 76 and 19 ಇಂದ ಡಿವೈಡ್ ಮಾಡಿದ್ರೆ ಐ ಥಿಂಕ್ 19 4s ಅನ್ಸುತ್ತೆ. 19 4s, 9 4s 36. ಎಸ್, 19 4s ಅಂದ್ರೆ D equal to 4. ಸೊ D equal to 4 ಅಂದ್ರೆ ಇಫ್ ಇಟ್ ಈಸ್ 2 ಅಂದ್ರೆ ಫಸ್ಟ್ ಟರ್ಮ್ 2 ಪ್ಲಸ್ 4 ಬರಬೇಕು. ಕರೆಕ್ಟಾ? ಕಾಮನ್ ಡಿಫರೆನ್ಸ್ 2 ಪ್ಲಸ್ 4 ಬರುತ್ತಾ? 5 ಅಂದ್ರೆ ಬರಲ್ಲ. ಅಂದ್ರೆ ಆಪ್ಷನ್ ಈಸ್ ಎಲಿಮಿನೇಟೆಡ್. 2 ಪ್ಲಸ್ 4 ಅಂದ್ರೆ 2 ಪ್ಲಸ್ 4 ಬರುತ್ತಾ? 6 ಬರುತ್ತೆ. 7 ಅಂತೂ ಬರಲ್ಲ. ಅಂದ್ರೆ ಏನಂತ ಅರ್ಥ? ಆಪ್ಷನ್ ಬಿ ಇಸ್ ಎಲಿಮಿನೇಟೆಡ್. ಸೊ ನೋಡಿ, 2 ಪ್ಲಸ್ 4 6, 6 ಪ್ಲಸ್ 4 10 ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಫೈನಲಿ ನಾನೇನು 50 ಕ್ವೆಶನ್ಸ್ ಸೆಲೆಕ್ಟ್ ಮಾಡಿದ್ನೋ ಅದನ್ನ ಪ್ರಾಪರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿಸಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂಡ್ ಇದನ್ನ ಕುತ್ಕೊಂಡು ಈಚ್ ಕ್ವೆಶನ್ಸ್ ಯಾವ ತರ ಸಾಲ್ವ್ ಮಾಡಿದ್ದೇನೋ, ಅದನ್ನ ಏನೇನು ನೋಟ್ಸ್ ಹೇಳಿದ್ದೇನೋ ಅದನ್ನ ಎಲ್ಲ ಒಂದ್ ಕಡೆ ಬರ್ಕೊಳ್ಳಿ. ಸಚ್ ದಟ್ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇದೆ, ಪಾರ್ಟ್ 4. ಅರ್ಥ ಆಗ್ತಾ ಇದೆಯಾ? ಅದು ಕೂಡ ನನ್ನ ಲಾಸ್ಟ್ ಪಾರ್ಟ್ 4. ಅದರಿಂದ ಏನಾಗುತ್ತೆ ಅಂದ್ರೆ ಅದರಲ್ಲೂ ನೆಕ್ಸ್ಟ್ 50 ಅಥವಾ ಮೋರ್ ದೆನ್ 50ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಎಲ್ಲ ಕ್ವೆಶನ್ಸ್ ಅವಾಗಲೇ ಮುಗಿಯೋದು. ಅಂಡ್ ಯಾರ್ಯಾರು ಎಂಡ್ವರೆಗೂ ವಾಚ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.